ಅವಳು ಮದುವೆಗೆ ಮುಂಚೆ 1 ವಾರ ಮುಂಚೆ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೆ ಗುರುಗಳೇ, ವಿಷ ತಗೊಂಡಿದ್ದೆ. ಅದು ನನಗ್ ಸರಿನೋ ತಪ್ಪು ಆ ಮೂಮೆಂಟ್ಗೆ ಅನಿಸ್ಲಿಲ್ಲ. ಓಕೆ, ಅಂದ್ರೆ ಫೋನ್ ಮಾಡಿ ಅಥವಾ ಸಂಪರ್ಕ ಮಾಡೋ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ನೀವು ವಿಫಲ ಆದ್ಮೇಲೆ 1 ವಾರ ಇದೆ ಅನ್ನೋಷ್ಟೊಳಗೆ ನಾನು ವಿಷ ತಗೊಂಡ್ಬಿಟ್ಟಿದ್ದೆ. ಅಂದ್ರೆ ನನ್ಗೆ ಯಾವ್ದ್ರ ಮೇಲೆ, ಇವನ್ ನಮ್ ತಾಯಿ ಒಬ್ಳೆ ಅಂದ್ರೂ ಗುರುಗಳೇ, ನನ್ನಂತ ಮಗ ಹುಟ್ಬಾರ್ದು ಅನ್ಕೊಂತೀನಿ ನಾನು ಯಾರಿಗೂ. ನಾನ್ ಇದಕ್ಕಿಂತ ಮುಂಚೆ ನಾ ಶಾಲೆಯಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ನನ್ ತಾಯಿ ಸಪ್ಪಗ್ ಸ್ವಲ್ಪ ಡಲ್ ಆಗಿ ಮಾತಾಡಿದ್ರು ಸಾಕು, ಏನು ಅಂತೇಳಿ 1 ಗಂಟೆ ಅವ್ರ ಜೊತೆ ಕೂತ್ಕೊಂಡ್ ಮಾತಾಡ್ತಿದ್ದೆ ನಾನು. ಇದೆಲ್ಲ ಆದ್ಮೇಲೆ ನಮ್ಮಮ್ಮ ನನಗೆ ಎಷ್ಟು ಸಮಾಧಾನ ಮಾಡಕ್ ಬಂದ್ರುನು, ನೀನ್ ಮಾತಾಡ್ಬೇಡ, ನನ್ ಜೊತೆ ಬಿಟ್ಬಿಡು, ನೀನೇ ಬೇಡ ಅಂದಿ ಅವತ್ತು ಅಂತೇಳಿ ಆ ರೀತಿ ಅವ್ರಿಗೂ ವಿರೋಧ ಮಾಡೋಂಗ್ ಆಗ್ಬಿಟ್ಟೆ ನಾನು. ಯಾವ ಮೂಲದಿಂದನೂ ಅವನಿಗೆ ಗೊತ್ತಾಗ್ಬಿಡ್ತದು, ನಾವಿಬ್ರು ಮಾತಾಡೋದು, ನಾವಿಬ್ರು ಚಾಟ್ ಮಾಡೋದು. ಆ ಹುಡುಗನಿಗೆ ಮದ್ವೆ ಆದ ಹುಡುಗನಿಗೆ ಗೊತ್ತಾಗ್ಬಿಡ್ತು. ಓಕೆ. ಅದಾದ್ಮೇಲಿಂದ ಅವಳು ಒಂದೇ ಮೆಸೇಜ್ ಆಗಿಲ್ಲ ಗುರುಗಳೇ. ನಾನು ಅವನ ಜೊತೆ ಯಾಕೋ 2 ದಿನ ಆಯ್ತು ತುಂಬಾ ಜಗಳ ಮಾಡ್ತಿದ್ದಾನ, ನಾನ್ ನಾಳೆ ಮಾಡ್ತೀನಿ, ಅಲ್ಲಿವರೆಗೂ ನೀನ್ ಮಾಡ್ಬೇಡ ಅಂತ ಮೆಸೇಜ್ ಹಾಕಿ ಅವಳು ಅಲ್ಲಿಗೆ ಸುಮ್ಮನೆ ಗುರುಗಳೇ. 1-2 ದಿನ ಮೆಸೇಜ್ ಬರ್ಲೇ ಇಲ್ಲ ನನಗೆ. 3ನೇ ದಿನ ಆ ಹುಡುಗಿ ಅಪ್ಪನವ್ರ ಕಡೆಯಿಂದ ನನಗೆ ಫೋನ್ ಬಂತು. ಏನಪ್ಪಾ ನೀನು ಮದುವೆ ಆದ ಹುಡುಗಿ ಜೊತೆ ಮಾತಾಡ್ತಾ ಇದೀಯಾ, ಹಿಂಗೆಲ್ಲ ಮಾಡ್ತಾ ಇದೀಯ, ಸರಿ ಅನ್ಸುತ್ತಾ ನಿನಗಿದು ಅಂತ ಅಂದ್ರು ಗುರು. ತಪ್ಪು ಅಂತ ಗೊತ್ತು, ಬಟ್ ಅವನ ಅಷ್ಟೆಲ್ಲ ಕಾಡಿಸ್ತಿದಾನಂತ. ಅವಳು ಜೀವಕ್ಕೆ ಏನಾರ ಆದ್ರೆ ಏನ್ ಮಾಡ್ತೀರಾ, ಮರ್ಯಾದೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಇವತ್ತು ಹೋಗುತ್ತೆ ನಾಳೆ ಬರ್ಬೋದು, ಬರ್ದೇ ಇರ್ಬೋದು, ಜೀವ ಹೋದ್ಮೇಲೆ ಬರುತ್ತಾ, ಹಂಗೆ ಹಿಂಗ ಅಂತೇಳಿ ನಾನೆಲ್ಲ ಮಾತಾಡಿದೆ. ಅಣ್ಣ ನಮಸ್ತೆ ಗುರುಗಳೇ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ಓ ಚೆನ್ನಾಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ. ಏನ್ ಕರೆ ಸಿಕ್ಕಿದ್ ನಂಬಕ್ ಆಯ್ತಿಲ್ವಾ ಅಥವಾ ಗೊತ್ತಾಗ್ತಿಲ್ವಾ? ನಿಜವಾಗ್ಲೂ ಗುರುಗಳೇ 2 ವಾರದಿಂದ ಹಿಂಗೆ ಟ್ರೈ ಮಾಡ್ತಿದ್ದೀನಿ, ಅದೇನೋ ಬೇಟೆ ಸಿಕ್ಕಿದ್ ನಾಯಿ ತರ ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಏನ್ ಹೋಲಿಸ್ಬಿಟ್ರಿ. ಇವಾಗ ಆಕ್ಚುಲಿ ಹಾಸಿಗೆಯಲ್ಲಿ ಮಲ್ಕೊಂಡ್ ಲಾಸ್ಟ್ ಟೈಮ್ ಟ್ರೈ ಮಾಡೋಣ, ಸಿಕ್ಕರೆ ಸರಿ ಇಲ್ಲ ಅಂದ್ರೆ ಮಲ್ಗೋಣ ಅಂತ ಟ್ರೈ ಮಾಡ್ದೆ. ಇವಾಗ ಸಿಕ್ಕಿರ್ಲಿಲ್ಲ ಅಂದ್ರೆ ಅದನ್ನೇ ನಿಮ್ದು ಕೇಳ್ಕೊಂಡ ಮಲಗ್ ಬಿಡ್ತಿದ್ದೆ. ಅಯ್ಯೋಯ್ಯೋ, ನಂಬಕ್ ಆಗ್ತಿಲ್ಲ ಗುರುಗಳೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ದೇವ್ರ ದಯಿಂದ ನಿಮಗೆ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಗಳೇ 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಬಟ್ ಇದೇ ಮೊದ್ಲು ಕರೆ ಸಿಕ್ಕಿದ್ದ ನಿಮಗೆ? ಇಲ್ಲ, ಮುಂಚೆ ಸಿಕ್ಕಿತ್ತು, ಮಾತಾಡಿದ್ದೆ ಗುರುಗಳೇ. ನಿಮ್ಗೆ ನೆನ್ಪೈತೆ ಇಲ್ಲ ಗೊತ್ತಿಲ್ಲ. ಯಾವಾಗ? 1.5 ವರ್ಷ ಆಯ್ತು ಅನ್ಸುತ್ತೆ ಗುರುಗಳೇ. ಓಹೋ, ಬಹಳ ಹಿಂದೆ ಮಾತಾಡಿರೋದು. ಬಹಳ ಹಿಂದೆ ಮಾತಾಡಿದ್ದು. ಆಯ್ತು, ಸಂತೋಷ. ಈಗ ಹೇಗಿದೆ ಜೀವನ? ಚೆನ್ನಾಗಿದೆ ಗುರುಗಳೇ. ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ಕೊಂಡಿರೋದು ನೀವು? ಗುರುಗಳೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ. ಪೊಲೀಸ್? ಗುರುಗಳೇ. ಆಯ್ತು, ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು? ಕೆಲಸ ಸಿಕ್ಕಿ ಇವಾಗ ನಾಳೆ ಆಗಸ್ಟ್ 1ಕ್ಕೆ 3 ವರ್ಷ ಆಗುತ್ತೆ ಗುರುಗಳೇ. ಗ್ರೇಟ್. ಎಷ್ಟು ವರ್ಷ ನಿಮಗೆ? ನನ್ಗೆ ಇವಾಗ 25 ವರ್ಷ ಗುರುಗಳೇ. ಶಬಾಷ್, 25 ವರ್ಷ ಅಂದ್ರೆ 21 ವರ್ಷಕ್ಕೆ ಕೆಲಸ ಸಿಕ್ಕಿದೆ. ಡಿಗ್ರಿ ಮುಗಿದ್ ಗುರುಗಳೇ, ಮುಗಿದು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ 3 ತಿಂಗಳಲ್ಲಿ ಆರ್ಡರ್ ಕಾಪಿ ಬಂತು. ಓಹೋ, ಅಂದ್ರೆ ಎಕ್ಸಾಮ್ ಬರ್ದು ಎಷ್ಟು ದಿನ ಆದ್ಮೇಲೆ ಆರ್ಡರ್ ಕಾಪಿ ಬಂತು? 1 ಇಯರ್ ಆಗಿತ್ತು ಗುರುಗಳೇ. ಎಕ್ಸಾಮ್ ಬರ್ದು 1 ವರ್ಷ? ಗುರುಗಳೇ. ಗ್ರೇಟ್ ಗ್ರೇಟ್. ನೋಡಿ ಪಾಪ, ನೀವು ಕಷ್ಟಪಟ್ಟು ಓದಿ ಚೆನ್ನಾಗಿ ಒಂದು ಜೀವನ ಕಟ್ಟಿಕೊಂಡಿದ್ದೀರಿ. ಗ್ರೇಟ್. ಒಳ್ಳೇದಾಗ್ಲಿ, ಜೀವನ ಚೆನ್ನಾಗಿರ್ಲಿ. ಏನಾದ್ರು ಹಂಚ್ಕೊಳ್ಳೋದಿದೆಯಾ? ತುಂಬಾ ಇದೆ ಗುರುಗಳೇ. ಅಂದ್ರೆ ಈ ಮುಂಚೆ ಅಥವಾ ಬೇರೆನಾ? ಮಾತಾಡಿದ್ದೆ ಗುರುಗಳೇ, ನಿಮ್ಗೆ ನೆನ್ಪೈತ ಇಲ್ಲೇನೋ, ಅದನ್ನ ಪೀಠಿಕೆ ರೂಪದಲ್ಲಿ ಹೇಳಿ ಇವಾಗ ಸದ್ಯದ ಪರಿಸ್ಥಿತಿನ ನಾನು ಹಂಚ್ಕೊಳ್ಬೇಕು. ಹೇಳಪ್ಪ. ಗುರುಗಳೇ, ನಾನು ಒಂದು ಹುಡುಗಿ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಿದ್ದೆ. ನಾನ್ ನೋಡ್ತಿರೋ ಪ್ರಕಾರ 2-3 ವರ್ಷದಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಆಲ್ಮೋಸ್ಟ್ ಆಲ್ 70% ಜನರು ಇದೇ ಬಗ್ಗೆ ಹಂಚ್ಕೊಂಡಿರ್ತಾರೆ. ಕಂಡಿಡೀರಿ ಅಂತಾನು ಹೇಳಲ್ಲ ನಾನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಗುರುಗಳೇ. ಆಯ್ತು ಆಯ್ತು ಗುರುಗಳೇ, ನನ್ನ ತಾಯಿಗೆ ನಾನು ಒಬ್ನೇ ಮಗ. ನಮ್ಗೆ ಅಪ್ಪ ಇಲ್ಲ. ಏನಾಗಿತ್ತು ಅಂದ್ರೆ, ನಮ್ಮಮ್ಮ ಡೆಲಿವರಿಗೆ ಅಂತ ತವ್ರ ಮನೆಗೆ ಬರ್ತಾರಲ್ಲ ಗುರುಗಳೇ. ಈ ನಿಮ್ಮ ಅಣ್ಣನಿಗೆ ನಿಮ್ಮ ತಂದೆ 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 ಇದಾರ? ತಂದೆ ಇದಾರೆ ಗುರುಗಳೇ. ಓಕೆ.
ಬಟ್ ಏನಾಯ್ತು ಅಂದ್ರೆ ನಮ್ಮ ಅಮ್ಮನ ಮದುವೆ ಮಾಡಿಕೊಟ್ಟಾದ್ಮೇಲೆ ಹ್ಮ್ ಡೆಲಿವರಿಗೆ ಅಂತ ತವ್ರ ಮನೆಗ್ ಬರ್ತಾರಲ್ಲ ಗುರುಗಳೇ, ಹ್ಮ್ ಆ ಡೆಲಿವರಿಗೆ ಬಂದಾದ್ಮೇಲೆ ನಮ್ಮಪ್ಪ ನಮ್ಮಮ್ಮ ವಾಪಸ್ ಯಾವತ್ತೂ ಮೀಟ್ ಆಗ್ಲೇ ಇಲ್ಲ. ಹೌದಾ? ಹಾ ಗುರುಗಳೇ. ಈಗ ಒಂದು ನಿಮಿಷ, ಮದುವೆ ಆಯಿತು, ಬಾಣಂತನಕ್ಕೆ ಅಂತ ನಿಮ್ಮ ಅಮ್ಮ ತವ್ರ ಮನೆಗೆ ಬಂದರು, ಅದಾದ್ಮೇಲೆ ಯಾಕೆ ಭೇಟಿ ಆಗಲಿಲ್ಲ? ಯಾಕೆ ಭೇಟಿ ಆಗ್ಲಿಲ್ಲ ಅಂದ್ರೆ ಗುರುಗಳೇ, ನಮ್ಮಪ್ಪ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾ ಇದ್ರು. ಹ್ಮ್ ಆ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮಮ್ಮ ಜೀವನ ಮಾಡಿದ್ರು. ಓಕೆ. ಅದಾದ್ಮೇಲೆ ಗರ್ಭಿಣಿ ಆಗಿ ತವ್ರ ಮನೆಗೆ ಬಂದ್ರು. ಹ್ಮ್ ತವ್ರ ಮನೆಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಅಪ್ಪಾಜಿ ಮನೆಯಲ್ಲಿ ನಮ್ಮ ಅಪ್ಪಂಗೆ ತಲೆ ತುಂಬಿ ಇನ್ನೊಂದು ಮದುವೆಗೆ ವ್ಯವಸ್ಥೆ ಮಾಡಿದ್ರು. ಹ್ಮ್ ಇನ್ನೊಂದು ಮದುವೆಗೆ ಅಂದ್ರೆ ಇವಳು ಬೇಡ, ಸರಿ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ತಲೆ ತುಂಬಿ, ಯಾಕಂದ್ರೆ ಅವ್ರು ಕುಡಿತಿದ್ರಲ್ಲ ತುಂಬಾ. ಅಂದ್ರೆ ಸರಿ ಇಲ್ಲ ಅಂದ್ರೆ ಯಾವ ತರ? ಅಂದ್ರೆ ಇವ್ರ ಮನೆಯವರು ಅಂದ್ರೆ ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಗುರುಗಳೇ. ಹ್ಮ್ 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 ನಮ್ಮಮ್ಮ ಗರ್ಭಿಣಿಯಾಗಿ ಊರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಯಾವತ್ತಾದ್ರೂ ಕುಡ್ಕೊಂಡ್ ಮನೆಗ್ ಬಂದ್ರೆ ಅವ್ರಿಗೆ ಬೈಯೋರು, 1-2 ಸಲ ಕೈಯನ್ನು ಎತ್ತಿದ್ದಾರೆ. ಅಂದ್ರೆ ನಿಮ್ಮ ಅಪ್ಪಂಗೆ? ಹಾ. ಓಕೆ ಓಕೆ. ಹಾಗಾಗಿ ಅವ್ರ ಮನೇಲಿ ಸರಿ ಇಲ್ಲ, ಅವ್ರ ಮನೇಲಿ ಸ್ಟ್ರಿಕ್ಟ್ ಇದ್ದಾರೆ, ಹಂಗೆ ಹಿಂಗೆ ಅಂತೇಳಿ ಅವ್ರಿಗೆ ಇನ್ನೊಂದ್ ಮದುವೆ ವ್ಯವಸ್ಥೆ ಮಾಡ್ಕೊಂಡ್ರು. ಅಂದ್ರೆ ನಮ್ಮಂಗ ಕುಡುಕ್ರಿಲ್ಲ ಅಂತ? ಹಾ. ಹ್ಮ್ ಚೆನ್ನಾಗಿರೋದೇ ನಮ್ ತಾತನವ್ರದ್ದು ಕೆಟ್ಟದ್ದಾಯ್ತು ಏನೋ ಗೊತ್ತಿಲ್ಲ. ಅದೇ ಅದೇ. ಹಾ. ಹಾಗಾಗಿ ಇನ್ನೊಂದ್ ಮದುವೆ ವ್ಯವಸ್ಥೆ ಮಾಡ್ಕೊಂಡು ಆ ಕಡೆ ಮದ್ವೆನೂ ಮಾಡ್ಬಿಟ್ರು. ಅದಾದ್ಮೇಲೆ ಅವ್ರಿಗೆ ಮದ್ವೆ ಆಯ್ತು. ಆ ಕಡೆ ಅವ್ರ ಪಳಗ್ ಅವ್ರಾದ್ರು, ನಮ್ ತಾತನವ್ರು ನಮ್ಮನ್ನ ಇಟ್ಕೊಂಡ್ ಸಾಕೊಂಡ್ರು. ಈ ಅಮ್ಮನಿಗೆ ಗೊತ್ತೇ ಇಲ್ಲ ಮದುವೆ ಆಗಿರೋದು? ಗೊತ್ತು ಗುರುಗಳೇ. ಅಲ್ಲಲ್ಲ, ಈಗಲ್ಲ, ಅವತ್ತಿಗೆ? ಅವತ್ತಿಗೂ ಗೊತ್ತಿತ್ತು. ಈ ತಯಾರಿ ಎಲ್ಲನೇ ಗೊತ್ತಿತ್ತು? ಹಾ, ಗೊತ್ತಿತ್ತು ಗುರುಗಳೇ. ಏನು ಕೇಳಲಿಲ್ವಾ? ಕೇಳಿದ್ರೆ ಅವ್ರ ಆನ್ಸರ್ ಏನ್ ಕೊಡ್ತಿದ್ರು ಅಂತಂದ್ರೆ, ನಾವ್ ಇರೋದೇ ಹಿಂಗೆ, ನಾವ್ ಹಿಂಗೆ ಮಾಡ್ಕೊಂತೀವಿ, ಅವ್ರನ್ನು ನಮ್ ಜೊತೆ ಕರೆಸಿ ಇಬ್ಬರನ್ನು ನೋಡ್ಕೊಂತೀವಿ ನಾವು ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು ಗುರುಗಳವ್ರು. ಆದ್ರೆ ಇವಳು ಮಾಡ್ಕೊಂತೀವಿ, ಅವ್ರನ್ನು ನೋಡ್ಕೊಂತೀವಿ, ಇಬ್ರು ನಮ್ಮ ಹತ್ರನೇ ಇರ್ಲಿ ಅಂತ ಹೇಳಿ. ಅಲ್ಲಿ ಹಾಗಾರೆ ಎಂತವ್ರು ಅಂತ? ಆ ಗುರುಗಳೇ, ಅಲ್ಲ, ಮದುವೆ ಆಗಿದೆ, ಬಾಣತನಕ್ಕೆ ಹೋಗಿದ್ದಾರೆ ಎಂದಾಗಲೂ ಮದುವೆ ಆಗ್ಲಿಕ್ಕೆ ಒಪ್ಪಿರೋರು ಎಂತವ್ರು ಅಂತ? ನನ್ಗೆ ಅದೇ ಅರ್ಥ ಆಗ್ತಿಲ್ಲ ಗುರುಗಳೇ. ಅದಾದ್ಮೇಲೆ ಅವ್ರದ್ದು ಕಥೆನೂ ಬೇರೆ ಬೇರೆ ಆಗೋಯ್ತು. ಮದುವೆ ಆಗಿ ಅವ್ರ 4 ವರ್ಷಕ್ಕೆ ಅವ್ರ ಹೆಂಡತಿನೂ ತೀರೋದ್ರು. ನಮ್ಮ ಅಪ್ಪಾಜಿ 2 ಹೆಂಡತಿ, ಒಂದ್ ಗಂಡ್ ಮಗು, 1 ಹೆಣ್ಮಗು ಇದೆ ಅವ್ರಿಗೆ. ಆ ಹೆಣ್ಮಗಳು ತೀರೋದ್ರ? ಹಾ, ತೀರೋದ್ರು ಗುರುಗಳೇ. ಓಕೆ. ಬಟ್ ಈಗ ಆವಾಗ್ಲಿಂದ ಅವ್ರು ಬೇರೆ, ಈಗ ನೀವು ಬೇರೆ ಇದ್ದೀರಿ? ಹಾ, ನಾವು ಬೇರೆ. ಇವಾಗ್ಲೂ ನಮ್ಮ ಅಪ್ಪಾಜಿ ಜೀವಂತವಾಗಿದ್ದಾರೆ. ಬಟ್ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ವಾ? ಅಷ್ಟೊಂದು ಸಂಬಂಧ ಇಲ್ಲ ಗುರುಗಳೇ. ನಾನು ಇಲ್ಲಿವರೆಗೂ ನಮ್ಮ ಅಪ್ಪನ ಕಣ್ಣೆತ್ತಿ ಮುಖಕ್ ಮುಖ ಕೊಟ್ಟು ಅಪ್ಪ ಅಂತ ಕರೆದೂ ಇಲ್ಲ. ಬಟ್ ಅವ್ರಿಗೆ ಬೇರೆ ಮಕ್ಳಿದ್ದಾರೆ? ಇದ್ದಾರೆ ಗುರುಗಳೇ. ಆಯ್ತು. ಈಗ ನಿಮ್ ಕಡೆ ಕತೆ ಹೇಳಿ. ನಮ್ ಕಡೆ ಕತೆ ಹಿಂಗೆ ಗುರುಗಳೇ, ಸಂಬಂಧಿಕರ ಮನೇಲಿ ಅಂದ್ರೆ ಸೋದರ ಮಾವನವ್ರ ಮನೇಲಿ ಬೆಳೆದ್ವಿ. ಚೆನ್ನಾಗೇ ಇತ್ತು ಜೀವನ. ಮೊದ್ಲಿಗೆ ಚೆನ್ನಾಗಿ ನೋಡ್ಕೊಂಡ್ರು, ತಂಗಿ ಅಕ್ಕ ಅಂತೇಳಿ. ನನಗ್ ಬುದ್ಧಿ ತಿಳಿಯುವ ಮಟ್ಟವರೆಗೂ ಚೆನ್ನಾಗೇ ಇದ್ರು. ಬಟ್ ಯಾವಾಗ ಅವ್ರಿಗೆ ಕುಟುಂಬ ಅದು ಇದು ಅಂತ ಆಯ್ತು, ಅವಾಗ ಇರುತ್ತಲ್ಲ ಗುರುಗಳೇ, ಏನ್ ಮಾತು ಕೇಳೋದು ಅದು ಇದು ಅಂತ ಹೇಳಿ. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮೋಳ ಅನ್ನಂಗೆ. ಆ ರೀತಿಯಾಗಿ ನಮ್ಮನ್ನ ದೂರ ಮಾಡ್ತಾ ಬಂದ್ರು. ಆದ್ರೂ ನಾವ್ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಅವ್ರು ಒಂದೇಟ್ ಬೈದ್ರು, ಏನೇ ಮಾಡಿದ್ರು ನಾವ್ ನಮ್ಮವ್ರಿ ಅಂತ ಹೇಳಿ ನಾವು ತಲೆಗೆ ಹಾಕೊಂಡ್ ಹೋಗ್ತಾ ಇದ್ವಿ. ಎಲ್ಲ ಚೆನ್ನಾಗಿದ್ ಗುರುಗಳೇ. ನಾನು ಓದ್ನಲ್ಲಿ ಚೆನ್ನಾಗಿದ್ದೆ, ಒಬ್ಬನೇ ಮಗ ಇದ್ದ. ಅಕ್ಕ, ಅಣ್ಣ, ತಮ್ಮ, ತಂಗಿ ಯಾರು ಇಲ್ಲ. ನಮ್ಮಮ್ಮ ನಮ್ಗೆ ಯಾವ್ದು ಕಷ್ಟನೂ ತೋರಿಸ್ಲಿಲ್ಲ. ಅಂದ್ರೆ ನಿಮಗೆ ಸಪರೇಟ್ ಮನೆ ಮಾಡ್ಕೊಟ್ಟಿದ್ರ? ಆ ಮನೇಲಿ ಇದ್ರ? ಅವ್ರ ಜೊತೆ? ಮಾಮನವ್ರ ಅವ್ರ ಮನೇಲೆ ಇದ್ವಿ ಗುರುಗಳೇ. ಅವ್ರ ಜೊತೆಲೆ? ಅವ್ರ ಜೊತೆ ಇದ್ವಿ. ಬಟ್ ನಾನು 9ನೇ ತರಗತಿ ಇದ್ದಾಗ, ಹೆಚ್ಚು ಕಡಿಮೆ 15ನೇ ವಯಸ್ಸಿದ್ದಾಗ ನಮ್ಮನ್ ತುಂಬಾ ದೂರ ಇಟ್ಟಾಗ ನಮ್ ತಾತ ಏನ್ ಮಾಡಿದ್ರು ಅಂದ್ರೆ, ನೀವ್ ಇವ್ರ ಮನೇಲಿ ಇದ್ರೆ ಸರಿ ಕಾಣಿಸಲ್ಲ ಅಂತ ಹೇಳಿ ನಮಗ್ ಬೇರೆ ಮನೆ ಮಾಡ್ಕೊಟ್ರು. ಓಕೆ. ಹಾ. ಅಲ್ಲಿ ಆದ್ಮೇಲೆ ಗುರುಗಳೇ ಸಪರೇಟ್ ಇದ್ರಿ ಅಮ್ಮ ನೀವು? ಹಾ, ನಾನು ಅಮ್ಮ ಸಪರೇಟ್ ಇದ್ವಿ. ಅದಾದ್ಮೇಲೆ ಗುರುಗಳೇ, ನಾನು 9ನೇ ಕ್ಲಾಸ್ ಇದ್ದಾಗ ನಾನು ಇದ್ದೂರಲ್ಲೇ ಹೈಸ್ಕೂಲಲ್ಲೇ ಓದ್ತಾ ಇದ್ದಿದ್ದು, ಗೌರ್ಮೆಂಟ್ ಶಾಲೆಯಲ್ಲಿ. ಒಂದು ಹುಡುಗಿ ಪರಿಚಯ ಇದ್ ಗುರುಗಳೇ ನಮ್ಗೆ 9ನೇ ಕ್ಲಾಸ್ ಇದ್ದಾಗ. ಕ್ಲಾಸ್ಮೇಟ್? ಕ್ಲಾಸ್ಮೇಟ್. ಅಯ್ಯೋ, ಅಂದ್ರೆ ಒಂದೇ ರೂಮಲ್ಲಿ ಕೂತ್ಕೊಳ್ಳೋರು? ಒಂದೇ ರೂಮಲ್ಲಿ ಕೂತ್ಕೊಳ್ಳೋರು, ಕೋತಿ ಚೇಷ್ಟೆ ಮಾಡೋರು, ನೋಡ್ತಾ ಕೂಡೋರೆ. ಎಂತ? ಒಂದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಕೂತ್ಕೊಳ್ಳೋರೆ ಬೆಂಚಲ್ಲಿ. ನೀವೇನು ಪಾಠ ಕೇಳಿಲ್ಲ ಹಂಗಾರೆ?
ಕೇಳಿದ್ದುಂಟು ಗುರುಗಳೇ, ಬಟ್ ನಮ್ದು ಅರ್ಧ ಮನ್ಸು ಈ ಕಡೆ ಇದ್ರೆ ಅರ್ಧ ಮನ್ಸು ಈ ಕಡೆ 50-50 ಇದ್ದಂಗೆ ಆಯ್ತು. ಆ ರೀತಿ ಇತ್ತು ಗುರುಗಳೇ. ಬಟ್ ಅವಳು ನನಗೆ ಯಾವುದೇ ರೀತಿಗೆ ಓದಿಗೆ ತೊಂದ್ರೆ ಆಗ್ಲಿಲ್ಲ ಗುರುಗಳೇ. ಓಕೆ. ಅವಳು ನನಗೆ ನನ್ನ ಸ್ಥಿತಿ ಎಲ್ಲ ಅವಳಿಗೆ ಹೇಳ್ಕೊಂಡಿದ್ದೆ, ಅವಳು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ಲು. ನೀವು ಪರಸ್ಪರ ಹೇಳ್ಕೊಂಡಿದ್ರ ಆ ಸಮಯದಲ್ಲಿ? ಹಾ, ನಾನು ಹೇಳ್ಕೊಂಡಿದ್ದೆ ಗುರುಗಳೇ. 9ನೇ ಕ್ಲಾಸಲ್ಲಿಯಾ? ಹಾ. ಅಯ್ಯೋ. ಬಟ್ ಪ್ರೀತಿ ಮಾಡೋದು ಹೇಳ್ಕೊಂಡಿರ್ಲಿಲ್ಲ. ಮತ್ತೇನ್ ಹೇಳ್ಕೊಂಡಿದ್ರಿ? ಒಳ್ಳೆ ಫ್ರೆಂಡ್ ಲೆಕ್ಕಕ್ಕೆ ಇಬ್ರಿಗೂ ಫೀಲಿಂಗ್ಸ್ ಇದೆ ಅಂತ ಇಬ್ರಿಗೂ ಗೊತ್ತು. ಒಂದೇನೋ ಬೇರೆಯವ್ರಿಗಿಂತ ಜಾಸ್ತಿ ಕಾಳಜಿ ಪ್ರೀತಿ ಅಂತ ಬರುತ್ತಲ್ಲ, ಆ ರೀತಿ ಅಂತ ಇಬ್ರಿಗೂ ಗೊತ್ತು. ಬಟ್ ಒಬ್ರಿಗೊಬ್ರಿಗೆ ಹೇಳ್ಕೊಂಡಿಲ್ಲ. ಬಟ್ ನಾನು ಪರಿಸ್ಥಿತಿ ಹೇಳ್ಕೊಂಡಿದ್ದೆ, ಮನೆ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಯಾಳಾದ್ ನೋಟ್ಸ್ ಇಸ್ಕೊಳಕ್ ರೌಡಿ ಮಾಡಿರ್ತೀರಾ? ನೋಟ್ಸ್ ಇಸ್ಕೊತಿದ್ರ? ಹೆಂಗ ಆಯ್ತು ಹೇಳ್ಕೊಂಡ ಗುರುಗಳೇ. ಅವಳು ಒಳ್ಳೆ ಸಪೋರ್ಟ್ ಇಲ್ಲ, ಚೆನ್ನಾಗಾಯ್ತು. ನೋಟ್ಸ್ ಇಸ್ಕೊತಿದ್ರ ಅಂದೆ? ನಡೀತಿದ್ ಗುರುಗಳೇ, ನೋಟ್ಸ್ ಇಸ್ಕೊಳೋದು, ನಾವು ಕೊಡೋದು. ಅಯ್ಯೋ, ನಾವೊಂದ್ ರಬ್ಬರ್ ಪೆನ್ಸಿಲ್ ಸ್ಕೂಡ್ರೆ ಸಾರಿ ಒಂದ್ ಜಾಮಿಟ್ರಿಲಿ ಏನೋ ಕೇಳಲಿಕ್ಕೂ ಎದುರ್ಕೊಳ್ತಿದ್ದು. ಇವನ್ ಹೆಂಗಾಗಿತ್ತು ಗುರುಗಳೇ ಅಂದ್ರೆ, ನಾವಿಬ್ರು ಕ್ಲೋಸ್ ಇರೋ ಲೆಕ್ಕಕ್ಕೆ ನಮ್ ಕ್ಲಾಸ್ ಟೀಚರ್ಗೆ ಗೊತ್ತಾಗಿತ್ತಿದು. ಆ ಲೆವೆಲ್ಗಿತ್ತು. ಬಟ್ ಇಬ್ರು ಓದ್ನಲ್ಲಿ ಮುಂದೆ ಇದ್ದಿದ್ರಿಂದ ಅವ್ರೇನ್ ಜಾಸ್ತಿ ತಲೆಗೆ ಹಾಕೊಂಡ್ಲಿಲ್ಲ. ಆಯ್ತು. ಅಂದ್ರೆ ಆ ಸ್ಕೂಲ್ ಸಮಯದಲ್ಲೇ ಅದೊಂದು ಮಾತುಕತೆ ನಡೀತಿತ್ತು, ಭಾವನೆ ಇತ್ತು. ಬಟ್ ಅಫಿಷಿಯಲ್ ಆಗಿ ಆ ಪದ ಬಳಕೆ ಮಾಡಿರ್ಲಿಲ್ಲ ಅಷ್ಟೇ ಅಂತ. ಅಫಿಷಿಯಲ್ ಆಗಿ ಆಗಿರ್ಲಿಲ್ಲ. ಬಟ್ ಅದಾದ್ಮೇಲೆ SLC ಮುಗೀತು. ಅವಳು ಬೇರೆ ಕಡೆ ರೆಸಿಡೆನ್ಷಿಯಲ್ ಕಾಲೇಜ್ಗೆ ಹೋದ್ಲು ಅವಳು. ನಾನು ಇಲ್ಲೇ ಲೋಕಲ್ ಅಲ್ಲೇ ಕಾಲೇಜ್ ಮುಗಿಸ್ಕೊಂಡೆ. PUC ಮುಗಿಯೋವರೆಗೂ ಇಬ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಗುರುಗಳೇ. ಹೌದಾ? ಅಂದ್ರೆ 10ನೇ ಕ್ಲಾಸ್ ಲಾಸ್ಟಾ? 10ನೇ ಕ್ಲಾಸ್ ಲಾಸ್ಟ್. ನಾನು PUC ಅಲ್ಲಿ ಒಂದೊಂದ್ಸಲ ಅನ್ಕೊಳ್ತಿದ್ದೆ ಅದು ಅಲ್ಲಿಗೆ ಇತ್ತೇನೋ ಸಂಬಂಧ, ಅಲ್ಲಿಗೆ ಮುಗಿದ್ ಬಿಡುತ್ತೇನೋ ಅಂತ ಅನ್ಕೊಳ್ತಿದ್ದೆ. PUC ಮುಗೀತು, ಡಿಗ್ರಿ ಫಸ್ಟ್ ಇಯರ್ ಬಂದ್ವಿ. ಡಿಗ್ರಿ ಫಸ್ಟ್ ಇಯರ್ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲಾ ಹಳೆ ಫ್ರೆಂಡ್ಸ್ ಗಳು ಸೇರಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡಿದ್ರು ಗುರುಗಳೇ. ಅಯ್ಯೋ, ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳಿ. ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಸೇರಿ ನಮ್ ಹಳೆ ಫ್ರೆಂಡ್ಸ್ ಗಳೆಲ್ಲ ಸ್ಕೂಲಲ್ಲಿ ಇದ್ದವರು ಎಲ್ಲರ ನಂಬರ್ ಕಲೆಕ್ಟ್ ಮಾಡಿ ಫ್ರೆಂಡ್ಸ್ ಗ್ರೂಪ್ ಅಂತ ಮಾಡಿದ್ರು. ವಾಟ್ಸ್ಆಪ್ ಗ್ರೂಪ್ ಮಾಡ್ದಾನು? ಅದು ಮಾಡಿರ್ಲಿಲ್ಲ ಅಂದ್ರೆ ಗುರುಗಳೇ ನನ್ ಜೀವನ ಎಲ್ಲೋ ಇರ್ತಿತ್ತು ಅನ್ಕೊಂತೀನಿ. ಬಂಗಾರದಂಗೆ ಇರುತ್ತೆ. ಬಂಗಾರಕ್ಕಿಂತ ಮೇಲೆ ಇರ್ತಿತ್ತು ಗುರುಗಳೇ, ನೀವ್ ಹೇಳ್ದಂಗೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದಾಗ ಲಡ್ಡು ಬಂದು ಬಾಯಿಗೆ ಬಿತ್ತು. ಮಾಡಿದಾಗ ಇಬ್ರು ನಂಬರ್ ಶೇರ್ ಆಗ್ಬಿಡ್ತು. ಇಬ್ರಿಗೂ ಕೇಳ್ಬೇಕಂತ ಅನ್ಸುತ್ತೆ ಅವಾಗಿದ್ದ ಭಾವನೆಗಳೆಲ್ಲ ಈತ ಇಲ್ಲ ಅಂತಂದು. ಬಟ್ ಏನು ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ. ಹಂಗೆ ಹಿಂಗೆ ಸುಮ್ಮನೆ ಡೈಲಿ ಕಾನ್ವರ್ಸೇಷನ್ ಅಷ್ಟೇ. ಹಾಯ್ ಬಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಇವಷ್ಟೇ ನಡೀತಿತ್ತು ಗುರುಗಳೇ. ಗ್ರೂಪ್ ಅಲ್ಲಿ ಮಾತಾಡ್ತಿದ್ರ? ಗ್ರೂಪ್ ಅಲ್ಲ, ನಾವು ಪರ್ಸನಲಿ ಚಾಟ್ ಮಾಡ್ತಿದ್ವಿ. ಗ್ರೂಪ್ ಅಲ್ಲಿ ಇರೋ ನಂಬರ್ ತಗೊಂಡ್ ಎಲ್ಲ ಗ್ರೂಪ್ ಅಲ್ಲಿ ಮಾತಾಡಕ ಇಲ್ಲ ನಡೆಯಲ್ಲ ಗುರುಗಳೇ. ಚಾಟ್ ಮಾಡ್ತಿದ್ವಿ. ನನಗ್ ಒಂದ್ಸಲ ತುಂಬಾ ತಲೆ ಕೆಟ್ಬಿಡ್ತೀವಿ. ಯಾಕಂದ್ರೆ 2 ವರ್ಷ ಅವಳ ಗುಂಗಲ್ಲೇ ಇದ್ದೆ. ಅವಳು ಇದಾಳೆ ಹಂಗ ಹಿಂಗಂತ ಅವಳ ನೆನಪಲ್ಲೇ ಇರ್ತಿದ್ದೆ. ಹೌದಾ? ಗುರುಗಳೇ, ಅಲ್ಲಾರ ಓದ್ಬೇಕಲ್ವನೇ? ಅಲ್ಲಾರ ಓದ್ಬೇಕಲ್ವಾ? ಓಕೆ. ಬಟ್ ಇಲ್ಲ ಗುರುಗಳೇ, ಓದಿದೆ. ಸೆಕೆಂಡ್ PUC ಅಲ್ಲಿ 93% ಮಾಡಿದೆ ನಾನು. ಗ್ರೇಟ್. ಬಟ್ ನಾವು ಆ ಸಂಬಂಧ ಅಲ್ಲಿಗೆ ಏನು ಮುಕ್ತಾಯ ಅಂತ ಏನು ಪದ ಬಳಸಿದ್ರಲ್ಲ ಆಗ್ಲೇ? ಇಲ್ಲ, ಅದೇ ನಾನ್ ಅನ್ಕೊಂಡಿದ್ದೆ ಆ ಟೈಮ್. ಯಾಕಂದ್ರೆ ಇಬ್ರು ಕಾಂಟ್ಯಾಕ್ಟ್ ಮಿಸ್ ಆದಾಗ ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ನಾನ್ ಡೈರೆಕ್ಟ್ ಆಗಿ ಕೇಳ್ಬಿಟ್ಟೆ ಗುರುಗಳೇ, ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ನನ್ನ ಸ್ಕೂಲಿಂದಾನೇ ನಿನ್ ಮೇಲೆ ಫೀಲಿಂಗ್ಸ್ ಐತಿ, ನಿನಗ್ ಐತಾ ಇಲ್ಲ ಅಂತ ಕೇಳಿದೆ ಗುರುಗಳೇ. ಕಷ್ಟಪಟ್ಟು ಕೇಳ್ಬಿಟ್ಟಿದ್ರ? ಕೇಳ್ದೆ ಗುರುಗಳೇ. ಅವಳು ಅವತ್ ಆನ್ಸರ್ ಮಾಡಿದ್ದಕ್ಕೆ ನಾನು ಪ್ರಪಂಚದಲ್ಲೇ ನಾ ಕಳ್ದೋಗ್ಬಿಟ್ಟೆ. ಯಾಕಂದ್ರೆ ಅವಳು ಅವತ್ತಿಂದನು ಸ್ಕೂಲಲ್ಲಿ ನಡೆದಂತ ಪ್ರತಿಯೊಂದು ಘಟನೆಗಳನ್ನ ಅವ್ನು ನೆನ್ಪಿಟ್ಕೊಂಡು ಹೇಳಿದ್ದು, ಹಿಂಗ ಆಗಿತ್ತು, ಇದಾಯ್ತು ಅಂತ ಹೇಳಿ. ಯಾಕಂದ್ರೆ ಅವಳಿಗೂ ನನ್ ಮೇಲೆ ಫೀಲಿಂಗ್ಸ್ ಇತ್ತು ಅಂತ ಗೊತ್ತಾಯ್ತು. ಕಡಿ ಹೇಳಿದ್ರ ಇಲ್ವಾ? ಹೇಳ್ದೆ ಗುರುಗಳೇ, ನಾನೇ ಫಸ್ಟ್ ಹೇಳಿದ್ದು. ಆಕೆ ಒಪ್ಕೊಂಡ್ರ? ಒಪ್ಕೊಂಡ್ಲಿ ಗುರುಗಳೇ, ನನಗೂ ಇತ್ತು ಅವಾಗಿಂದಾನು. ಬಟ್ ಮನೆಯಲ್ಲಿ ಏನಂತಾರೆ ಏನೋ, ಇನ್ ಕೇಸ್ ಅವ ಸ್ಕೂಲ್ ಟೈಮಲ್ಲಿ ಮನೇಲಿ ಗೊತ್ತಾದ್ರೆ ಶಾಲೆ ಬಿಡಿಸ್ತಿದ್ರೆ ಏನೋ ಗೊತ್ತಿಲ್ಲ. ನಮ್ಮ ಹಳ್ಳಿ ಕಡೆ ಈ ತರ ಏನಾದ್ರು ಘಟನೆಗಳಾಗ್ಬಿಟ್ರೆ ಸ್ಕೂಲ್ ಬಿಡಿಸ್ಬಿಡ್ತಾರೆ, ಕಾಲೇಜ್ ಬಿಡಿಸ್ಬಿಡ್ತಾರೆ ಗುರುಗಳೇ. ಅವ್ರನ್ನ ಸ್ಕೂಲ್ ಬಿಡ್ಸಾರ, ನಿಮ್ಮ ಊರ್ ಬಿಡ್ಸಾರು? ಅದೇನಂತಾರೆ ಗುರುಗಳೇ, ಹಂಗೆ ಬಿಡಿಸ್ತಾರೆ ಗೊತ್ತಂತೇಳಿ ನಾನು ಭಯ ಪಟ್ಕೊಂಡು ಹೇಳಿರ್ಲಿಲ್ಲ. ನನಗೂ ಫೀಲಿಂಗ್ಸ್ ಇದೆ ಅಂತ ಹೇಳಿದಾಗ 3-4 ವರ್ಷದ ಸಂಬಂಧಗಳನ್ನ ಏನು ನಾವು ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ವಲ್ಲ ಗುರುಗಳೇ, ಎಲ್ಲ ರೀಸ್ಟೋರ್ ಆಗ್ಬಿಡ್ತು.
ಎಲ್ಲ ಕಟ್ಟೆ ಹೊಡೆದು ಹೊರಗಡೆ ಬಂದ್ಬಿಟ್ಟು ಇಬ್ರಿಗೂ. ಏನಾದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ನೀನು? ನಿದ್ದೆ ಮಾಡ್ಲಾ, ರಾತ್ರಿಗಳು ಎಷ್ಟಿದಾವೇನೋ ಗೊತ್ತಿಲ್ಲ ಗುರುಗಳೇ. ಓಕೆ, ನಂಗೆ ಜಸ್ಟ್ ಅದು ಕುತೂಹಲ. ಒಬ್ಬ ಪ್ರೇಮಿಯಾಗಿ ಅಥವಾ ಒಂದು ಪ್ರೇಮದ ಆರಂಭದಲ್ಲಿ ಇವತ್ತಿನ ಬದುಕಿಗೂ ಅವತ್ತಿನ ಶುರುವಿಗೂ ನಾನು ಸುಮ್ಮನೆ ಅದನ್ನ ಕೇಳ್ತಾ ಹೋಗ್ತಾ ಇದ್ದೀನಿ, ಖುಷಿಯನ್ನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಅಷ್ಟೇ. ಸೊ ಹೇಳಿದಾಗ ಅವ್ರು ಅದನ್ನ ಒಪ್ಕೊಂಡ್ರು ಗುರುಗಳೇ. ಚೆನ್ನಾಗಿತ್ತು, ಮಾತಾಡ್ತಿದ್ವಿ, ಚಾಟ್ ಮಾಡ್ತಿದ್ವಿ, ಸಣ್ಣ ಸಣ್ಣ ವಿಚಾರ. ನಾನ್ ಹೆಂಗ್ ಸಿಂಗಲ್ ಆಕೆನೂ ಈಗ ಸಿಂಗಲ್ ಆಗಿರ್ತಾರೇನೋ ನಂಬಿಕೆ ಇತ್ತ ಗುರುಗಳೇ? ಅಂದ್ರೆ ಈಗ ನಾನು ಹೆಂಗೆ ಇಲ್ಲಿ ಸಿಂಗಲ್ ಆಗಿದ್ದೀನೋ ಆಕೆನೂ ಎಲ್ಲೋ ಕಾಲೇಜಲ್ಲಿ ಬೇರೆ ಪ್ರೀತಿ ಮಾಡಿರ್ಬೋದು ಅನ್ನೋ ಯೋಚನೆ ಬಂದಿತ್ತ ನಿಮಗೆ ಎಲ್ಲಾದ್ರೂ? ಬಂದಿತ್ತು ಗುರುಗಳೇ, ಬಟ್ ನನಗೇನ್ ಅನ್ಸಿತ್ತು ಅಂದ್ರೆ ಅವರು ಸೈನ್ಸ್ ಮಾಡಿದ್ರು ಗುರುಗಳೇ, ನಂದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್. ಸೈನ್ಸ್ನವರು ಊಟ ಬಿಟ್ಟು ಕೂತ್ಕೊಬೇಕು ಅಂತ ಪ್ರೀತಿ ಮಾಡಕ್ಕೆಲ್ಲ ಟೈಮ್ ಇರಲ್ಲ ಅಂತ. ಆದ್ರೆ ಸೈನ್ಸ್ ಮಾಡಿದ್ರು ಒಂದಿಷ್ಟು ಫಾರ್ವರ್ಡ್ ಇರ್ತಾರೆ ಗುರುಗಳೇ, ನನ್ಗಿಂತ ಮುಂಚೆ ಯಾರೋ ಬಾಯ್ ಫ್ರೆಂಡ್ ಇರ್ಬೋದು ಹಂಗೆ ಅಂತ ಯೋಚನೆ ಬಂದಿತ್ತು. ಓ ಹಿಂಗೆ, ಓಕೆ ಓಕೆ ಓಕೆ. ಸ್ವಲ್ಪ ತುಂಬಾ ನಮ್ಕಿಂತ ಶಾಣೆ ಇರೋ ಅನ್ನೋ ಲೆಕ್ಕ ಏನಿರುತ್ತಲ್ಲ ಗುರುಗಳೇ, ಹಂಗೆ. ಆರ್ಟ್ಸ್ ಮಾಡೋದಕ್ಕಿಂತ ಜಾಣರು ಅನ್ನೋ ಲೆಕ್ಕ ನಮ್ಮ ಹಳ್ಳಿ ಕಡೆ. ಕೇಳ್ದೆ ಗುರುಗಳೇ, ಸುಂದ್ರಿಯರು ಇರ್ತಾರೆ ಅಂತಲ್ಲ? ಗುರುಗಳೇ. ಓಕೆ ಓಕೆ ಓಕೆ. ನಾ ಕೇಳ್ದೆ ಹಿಂಗ ಏನಾದ್ರು ನಿಂದ ಐತಾ PUC ಅಥವಾ ಇದ್ರಲ್ಲಿ ಪಾಸ್ಟ್ ಏನಾನ ಐತಾ ಅಂತ ಕೇಳ್ದೆ ಗುರುಗಳೇ. ಇದು ಮುಂಚೆನೆ ಎಲ್ಲ ಡಿಸ್ಕಸ್ ಆಗಿದ್ ಗುರುಗಳು, ನಾನು ಏನ್ ಹೇಳ್ಕೊಂಡಲ್ಲ ಅದಕ್ಕಿಂತ ಮುಂಚೆನೆ ಎಲ್ಲ ಡಿಸ್ಕಸ್ ಆಗಿತ್ತಿದ್ದು. ನಿನ್ಗೆ ಯಾರಾದ್ರೂ ಇದ್ರ, ಯಾರಾದ್ರೂ ಪ್ರಪೋಸ್ ಮಾಡಿದ್ರ, ನಿನಗೆ ಲವ್ ಮಾಡೋ ಹುಡುಗ ಹೆಂಗಿರ್ಬೇಕು, ಹಂಗೆ ಮಾತಾಡ್ಕೊಂಡಿದ್ವಿ ಗುರುಗಳೇ. ಓಕೆ ಓಕೆ ಓಕೆ. ಅವಳೆಲ್ಲ ಹೇಳ್ಕೊಂಡ್ಲು, ನನ್ಗೆ ಯಾರು ಇಲ್ಲ ಹಂಗೆ ಅಂತ ಹೇಳಿದ್ರೆ ನಾನು ಧೈರ್ಯ ಮಾಡಿ ಹೇಳಿದೆ. ಅವಳು 2 ವರ್ಷದಿಂದ ನಾನು ನಿನ್ಗೋಸ್ಕರ ಹಿಂಗ್ ಕಾಯ್ತಿದ್ದೆ. ಅಂದ್ರೆ ನಮ್ಮೂರು ಅವ್ರೂರು ಅಕ್ಕಪಕ್ಕ ಗುರುಗಳು, 2 ಕಿಲೋಮೀಟರ್. ಎಷ್ಟೋ ಸಲ ನಿಮ್ ಮನೆ, ನಮ್ ದಾರಿಗೆ ಮೇನ್ ರೋಡ್ಗೆ ನಮ್ ಮನೆ. ಎಷ್ಟೋ ಸಲ ದಾರಿಗೆ ಹೋಗ್ಬೇಕಾದ್ರೆ ನಿನ್ನ ಬಸ್ಸಲ್ಲಿ ಕಿಟಕಿ ಆಚೆ ನೋಡ್ತಿದ್ದೆ, ನೀ ಕಾಣ್ತೀಯೇನೋ ಬಿಡ್ತೀಯೇನೋ ಅಂತ ಅವಳೆಲ್ಲ ಹೇಳ್ಕೊಂಡಾಗ ನನಗ್ ಒಂಥರ ಗಿಲ್ಟಿ ಆಯ್ತು. 3 ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ಟವಲ್ಲ ಇಬ್ರು ಅಂತ ಹೇಳಿ. ಅಯ್ಯೋ. ಅದಾದ್ಮೇಲೆ ಒಳ್ಳೆ ಬಾಂಡಿಂಗ್ ಚಲೋ ಆಯ್ತು. ನಾನ್ ಡಿಗ್ರಿ 2nd ಇಯರ್ 3rd ಇಯರ್ ಇರ್ಬೇಕಾದ್ರೇನೆ ನನ್ ಗುರುಗಳೇ 2 ಜಾಬ್ ಆಯ್ತು ನನಗೆ. ಇದು ನಾನು ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು, ಇನ್ನೊಂದು ಫಾರೆಸ್ಟ್ ಅರಣ್ಯ ಇಲಾಖೆಯಲ್ಲಿ ಒಂದಾಗಿತ್ತು. ಕಾಡಲ್ಲಿರೋದು ನಾಡಲ್ಲಿರೋದು 2 ಆಯ್ತು ಅಂತ? 2 ಆಗಿತ್ತು. ನಾನು 2 ಬಿಟ್ಟು ಏನ್ ಮಾಡಿದೆ ಗುರುಗಳೇ, ಡಿಗ್ರಿ ಮೇಲೆ ನನಗೆ ಟೀಚರ್ ಆಗ್ಬೇಕಂತ ಬಹಳ ಆಸೆ ಇತ್ತು ಗುರುಗಳೇ, ಟೀಚರ್ ಆಗ್ಬೇಕು ಅಂತ. ಸೊ ನಾನು ಅದನ್ನ B.Ed ಮಾಡ್ತೀನಿ, ಅದು ಇದು ಮಾಡ್ತೀನಿ ಅಂತ ಹೇಳಿ ನಾನು ಅವಳಿಗೆ ಹೇಳಿದ್ದೆ. ಅವಳು ಹೂ ಅಂದಿದ್ಲು. ಬಟ್ ಯಾವಾಗ ಇಬ್ಬರದು ಡಿಗ್ರಿ ಮುಗಿಯಕ್ ಬಂತು ಸ್ಟೇಜ್, ಆ ಟೈಮಲ್ಲಿ ಅವ್ರ ಮನೇಲಿ ಅವಳಿಗೆ ಹುಡುಗನ್ ನೋಡಕ್ ಸ್ಟಾರ್ಟ್ ಮಾಡಿದ್ರು ಹೊರಗಡೆ. ಅವ್ರ ಮನೇಲಿ? ಅವ್ರ ಮನೇಲಿ, ಯಾಕಂದ್ರೆ ಇಬ್ರು ಮನೇಲಿ ಗೊತ್ತಿಲ್ಲ ಅಲ್ಲ. ಹಂಗಾಗಿ ಅವ್ರ ಮನೇಲಿ ಹುಡುಗನ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಅವಳು ದಿನ ಬಂದ್ ನನ್ನ ಹತ್ರ ಆಡೋಳು ಫೋನಲ್ಲಿ, ನನ್ಗೆ ಹುಡುಗನ್ ನೋಡ್ತಿದಾರೆ, ನನ್ಗೆ ಇಷ್ಟ ಇಲ್ಲ ಅಂತ. ಸ್ವಲ್ಪ ವೇಟ್ ಮಾಡಮ್ಮ, ನಾನು ಇನ್ನೊಂದ್ 2 ವರ್ಷ ಟೈಮ್ ಕೊಡು ಅಂತ ನಾನು. ಅಂದ್ರೆ ಅವ್ರನ್ನ ಅಮ್ಮು ಅಂತಿದ್ರ? ಗುರುಗಳೇ. ಅಯ್ಯೋ. ಆ ವರ್ಡ್ ನಾನು ಅರ್ಧ ಜೀವನ ಉಳಿಸಿದೆ, ಅರ್ಧ ಜೀವನ ಹಾಳು ಮಾಡಿದೆ ಗುರುಗಳೇ. ಅವಳು ಎಷ್ಟು ಕೋಪದಲ್ಲಿ ಇದ್ರುನು ಒಂದ್ ಸ್ಲ್ಯಾಂಗ್ ಅಲ್ಲಿ ಅಮ್ಮು ಅಂತ ಕರೆದ್ಬಿಟ್ರೆ ಸಾಕು ಗುರುಗಳೇ, ಅಷ್ಟೇ ಕರಗ್ಬಿಡ್ತಿದ್ಲ. ಅವಳು ನನಗೆ ಅಪ್ಪಾಜಿ ಅಂತ ಕರಿತಿದ್ಲು. ನನಗೆ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ದು ಒಂದು ಜೀವನ ಹಾಗೆಲ್ಲ ಗುರುಗಳು, ನಿಮ್ದೇ ದೊಡ್ಡ ಜೀವನ, ನಮ್ದೆಲ್ಲ ಈ ತರ ಮಾಡ್ಕೊಂಡ್ ಕೊಡ್ತೀವಲ್ಲ, ನಮ್ದೆಲ್ಲ ಹಾಳಾಗಿದ್ ಜೀವನ ನಮ್ದು. ಇಲ್ಲ ಅಲ್ಲಪ್ಪ, ನಿಮ್ಗೊಂದು ಎಲ್ಲ ವೀಕೆಂಡ್ ವಿತ್ ರಮೇಶ್ ಸೀಟ್ ಮೇಲೆ ಕೂರ್ಸಿದ್ರೆ ನಿಮ್ಗೊಂದು ಕಥೆದಾರ. ಇಲ್ಲ ಗುರುಗಳೇ, ಇಲ್ಲ ಆ ಲೆವೆಲ್ ನಾವೆಲ್ಲ ಯೋಗ್ಯತೆ ಇಲ್ಲ ಗುರುಗಳೇ. ನಿಮ್ಮ ಸುಮ್ನಲ್ಲಿ ಕೂರ್ಸಿದ್ರೆ ನಿಮಗೆ ಕಥೆದಾರ ಇದೆ, ನಮ್ಗೆ ಅದು ಇಲ್ಲ ಗುರುಗಳೇ. ನಿಮ್ಗೆ 1000 ಕಥೆಗಳಿದಾವೆ ಗುರುಗಳೇ ನಿಮ್ಗೆ. ಅವರು ಓಕೆ ಅಮ್ಮು ಅಂತ ಕರಿತಿದ್ರಿ. ಓಕೆ, ಅದಾಯ್ತು. ವೇಟ್ ಮಾಡಂತ ಹೇಳಿದೆ, ಬಟ್ ಅವಳಿಂದ ಆಗ್ಲಿಲ್ಲ. ತುಂಬಾ ಪ್ರೆಷರ್ ಆಗ್ತಿದ್ದಾರೆ ಮನೇಲಿ, ಏನ್ ಮಾಡ್ತಿ ಗೊತ್ತಿಲ್ಲ, ನೀನ್ ಏನಾದ್ರು ಬಂದ್ ಮಾಡು ಅಂತ. ಸೊ ನಾನ್ ಅದಕ್ಕೆ ಏನ್ ಮಾಡಿದೆ ಗುರುಗಳೇ, ಮುಂದೆ ಓದ್ತಾ ಹೋದ್ರೆ ನನಗೆ ಅವ್ರ ಮನೆಗೆ ಹೋಗಿ ಹೆಣ್ ಕೇಳಿ, ನನಗೆ ಹಿಂದೆ ಆಗಿತ್ತು ಜಾಬು, ಮುಂದೇನು ಮಾಡ್ತೀನಿ, ಹೆಣ್ ಕೊಡಂದ್ರೆ ಕೊಡಲ್ಲ ಅವರು. ಓಕೆ, ಅಂದ್ರೆ ನೀವು ಆ ಜಾಬ್ ರಿಜೆಕ್ಟ್ ಮಾಡ್ಬಿಟ್ಟಿದ್ರಿ? ಮಾಡಿದ್ವಿ, ಇನ್ನು ಅಂದ್ರೆ ಆರ್ಡರ್ ಕಾರ್ಡ್ ಬಂದಿರ್ಲಿಲ್ಲ ಗುರುಗಳೇ. ಅವ್ ಯಾವ ನನಗೆ ತಲೆಗೆ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ನಾನು ಅದನ್ನ ದೂರ ಇಟ್ಟಿದ್ದೆ. ಓಕೆ, ಸುಮ್ನೆ ಬರ್ದಿದ್ರಿ ಅಷ್ಟೇ? ಏನೋ ಬರ್ದಿದ್ದೆ ಅಷ್ಟೇ, ಸುಮ್ನೆ ಎಕ್ಸ್ಪೀರಿಯನ್ಸ್ ಇರ್ಲಿ, ಅನುಭವ ಇರ್ಲಿ ಅಂತ ಹೇಳಿ. ಓಕೆ.
ಅದಾದ್ಮೇಲೆ ಗುರುಗಳೇ ಆಯ್ತು ತಗೋ ಬಂದ್ ಮಾತಾಡ್ತೀನಿ ಅಂತೇಳಿ ಹಿಂಗೆ ಇದ್ರೆ ನನಗೆ ಅವ್ರ ಮನೇಲಿ ಹೆಣ್ಣು ಕೊಡಲ್ಲ, ಸೊ ನಾನು ಇದ್ದಿದ್ದಕ್ಕೆ ಸೇರ್ಕೊಂಡ್ಬಿಡೋಣ, ಅದಾದ್ಮೇಲೆ ಸೇರಿದ್ಮೇಲೆ ಮುಂದೆ ಪ್ರಯತ್ನ ಪಟ್ರಾಯ್ತು ಅಂತೇಳಿ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡೆ ಗುರುಗಳೇ. ಓ, ಈಗ ನೀವಿರೋದು ಆ 2 ಆಯ್ಕೆಯಲ್ಲಿ ಒಂದು. ಆ 2 ಆಯ್ಕೆಯಲ್ಲಿ ಒಂದು. ಓಕೆ, ಅಂದ್ರೆ ಇದಿದ್ರೆ ನಾನು ಕೇಳಬಹುದು ಅಂತ. ಕೇಳ್ಬಹುದು ಅವ್ರ ಮನೇಲಿ, ನಾನು ಹೋಗಿ ಕೇಳಕ್ ನನಗೊಂದು ಅರ್ಹತೆ ಇರುತ್ತೆ ಅಂತೇಳಿ ಮಾಡ್ಕೊಂಡೆ ಗುರುಗಳೇ. ಅದಾದ್ಮೇಲೆ ಅವಳು ಅವ್ರ ಮನೇಲಿ ಕನ್ವಿನ್ಸ್ ಮಾಡಿದ್ಲು, ಡಿಗ್ರಿ ಬೇಡ ನಾನು MSc ಮಾಡ್ತೀನಿ. ಅವ್ರದ್ದು BSc ನರ್ಸಿಂಗ್ ಆಗಿತ್ತು ಗುರುಗಳೇ. MSc ಮಾಡ್ತೀನಿ ಅಂತೇಳಿ ಅವ್ರ ಮನೇಲಿ ಕನ್ವಿನ್ಸ್ ಮಾಡಿದ್ಲು. ಜಾಬ್ಗೆ ಸೇರ್ಕೊಂಡಾದ್ಮೇಲೆ ಅವ್ರ ಮನೇಲೂ ಒಪ್ಕೊಂಡ್ರು, ಅವಳು MSc ಮಾಡತ್ತಿದ್ಲು, ನಾನು ಈ ಕಡೆ ಜಾಬ್ಗೆ ಸೇರ್ಕೊಂಡೆ. ಜೀವನ ಚೆನ್ನಾಗಿತ್ತು ಗುರುಗಳೇ. ಅಂದ್ರೆ ಈ ಸಮಯಕ್ಕೂ ಪರಸ್ಪರ ಯಾರ ಮನೆಗೂ ಗೊತ್ತಿಲ್ಲ. ಬಟ್ ನಿಮ್ ನಡುವೆ ಅದೇ ಪ್ರೀತಿ, ಅಂದ್ರೆ ಸ್ವಲ್ಪ ಭಯದ ಲೇಪನ ಇದೆ, ಆದ್ರೂ ಆ ಪ್ರೀತಿ ಮುಂದುವರಿತಾ ಇತ್ತು. ಓಕೆ ಓಕೆ, ಹಂಗಾಯ್ತು ಗುರುಗಳೇ. ಆಯ್ತು, ಅವಳದು ಚೆನ್ನಾಗಿ ನಡೀತಿತ್ತು, ನಂದು ಚೆನ್ನಾಗಿ ಟ್ರೈನಿಂಗ್ ನಡೀತು. ಟ್ರೈನಿಂಗ್ ಮುಗಿಸ್ಕೊಂಡೆ, ಡ್ಯೂಟಿಗೆ ಅಂತ ಬಂದೆ. ನನಗೂ ಅವಳಿಗೂ ಡ್ಯೂಟಿ ಮಾಡೋ ಜಾಗದಲ್ಲಿ 100 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್. ಅಲ್ಲ, ಸುಮ್ಮನೆ ಕೇಳ್ತೀನಿ, ಅಂದ್ರೆ ಸಾರಿ ಟು ಇಂಟರಪ್ಟ್. ನಿಮಗೆ ಸೇರ್ಕೊಂಡಾಗ ಅಂದ್ರೆ ನಿಮ್ಮ ಪೋಸ್ಟ್ ಹೆಸರೇನು? ಹೇಳಿ ಗುರುಗಳೇ. ನಿಮ್ ಪೋಸ್ಟ್ ಹೆಸರೇನು? ಸಾರಿ, ಪೋಸ್ಟ್, ನಿಮ್ ಪೋಸ್ಟ್ ಅಂದ್ರೆ ನಿಮ್ಗೂ ಕೆಲಸ ಸಿಕ್ಕಿದೆಯಲ್ಲ, ಸೊ ಸಮಥಿಂಗ್ ಕಾನ್ಸ್ಟೇಬಲ್ ಅಥವಾ ಸಮಥಿಂಗ್ ಏನೋ ಇರುತ್ತೆ. ಕಾನ್ಸ್ಟೇಬಲ್. ಓಕೆ, ನಿಮ್ಗೆ ಆರಂಭದ ಸ್ಯಾಲ್ರಿ ಏನಿರುತ್ತೆ? ಆರಂಭದಲ್ಲಿನೇ ನನಗೆ 38 ಇತ್ತು ಗುರುಗಳೇ, 38,000 ಇತ್ತು ಆರಂಭದಲ್ಲಿ. 38,000. ಇವಾಗ 7th ಪೇ ಅಂತ ಮಾಡಿದ್ರು ಗುರುಗಳೇ, ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು ಪೇ ಸ್ಕೇಲು. ಇವಾಗ ನನಗೆ 52,000 ಬರ್ತಿದೆ. ಓಕೆ ಓಕೆ, ಅದಂದ್ರೆ ನನ್ನ ಉದ್ದೇಶ ಬೇರೆ ಇತ್ತು. ಸೊ ನೀವು ಸೇರಿದಾಗ ಒಂದು 38 ಇತ್ತು. ಮತ್ತೆ ತಾಯಿಗೆ, ಅಣ್ಣ ಮಾವಂದಿರಿಗೆ, ಇವ್ರಿಗೆಲ್ಲ ಬಹಳ ಖುಷಿ ಇತ್ತಾ ನಿಮ್ಮ ಈ ಬೆಳವಣಿಗೆ ಬಗ್ಗೆ? ಕೇಳಲೇ ಬೇಡ ಗುರುಗಳೇ, ಅಂತ ಖುಷಿ. ನಮ್ಮ ಮಾವನವ್ರು ಯಾವಾಗ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ, ನನ್ ಜಾಬ್ ಬಂದ್ಮೇಲೆ ಇವ್ ನಮ್ಮ ಅಳಿಯ ನಮ್ಮ ಹೆಸರು ಉಳಿಸ್ಬಿಟ್ಟ. ತಂದೆ ಇಲ್ಲ ಅಂದ್ರು ತಾಯಿ ಹೆಸರು ಎತ್ತಿಡ್ಬಿಟ್ಟ. ಹಂಗೆ ಹಿಂಗೆ ಅಂತೇಳಿ ಊರ್ ತುಂಬಾ ಹೇಳ್ಕೊಂಡು ಹೆಗಲಿ ಮೇಲೆ ಕುಣಿದಾಡ್ಬಿಟ್ರು. ಸೂಪರ್ ಸೂಪರ್. ನನ್ಗದು ಬಹಳ, ಅಂದ್ರೆ ಮುಂದಿನ ಕತೆ ಏನೇ ಇರ್ಲಿ, ಒಬ್ಬ ಮಗನಾಗಿ ನನ್ನ ತಾಯಿ ಪರಿಸ್ಥಿತಿ ಇಂಥದ್ದು, ನಾವು ಈಗ ಬೇರೆಯವ್ರ ಮಲ್ಲಿರೋರು ಅಥವಾ ನಮ್ದೇನೋ ಒಂದು ಬದುಕು ಯಾಕೋ ಇಂಥ ಕಲಹದಲ್ಲಿದೆ, ಸೊ ಈ ಸಮಯದಲ್ಲಿ ನಾನು ಹೇಗೆ ಬದುಕಬೇಕು ಅದಕ್ಕೆ ತಕ್ಕಂಗೆ ಬದುಕಿದ್ದೀರಿ, ಬಟ್ ಸೈಡಲ್ಲಿ ಏನೋ ಒಂದು ಕತೆ ನಡೀತಾ ಇದೆ. ಸೊ ಆಯಿತು, ಆ ವೇಳೆಗೆ ನೀವೊಂದು ಕೆಲ್ಸಕ್ಕೆ ಜಾಯಿನ್ ಆದ್ರಿ, ಪರಸ್ಪರ ಮಾತಾಡ್ಕೊಳ್ತಾ ಇದ್ರಿ. ಮುಂದೆ ಏನಾಯ್ತು ನಿಮಗೆ? ಮುಂದೆ ಏನಾಯ್ತು ಗುರುಗಳೇ, ಹಿಂಗೆ ಆಯ್ತು. ಅದಾದ್ಮೇಲೆ ಅವಳಿಗೂ ಗಂಡು ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಫೈನಲ್ ಸ್ಟೇಜಿಗೆ ಬಂತು. ಅವಳು ಏನ್ ಹೇಳಿದ್ರು ಮನೇಲಿ ಒಪ್ಲಿಲ್ಲ, ಬೇಡ ಬೇಡ ಅಂದ್ರು ಒಪ್ಲಿಲ್ಲ. ಸೊ ಗಂಡು ನೋಡೇ ಬಿಟ್ರು. ಅದಕ್ಕೆ ನಾನು ನಮ್ಮ ಮನೇಲಿ ಹೇಳ್ದೆ, ಅವಳು ಅವ್ರ ಮನೇಲಿ ಹೇಳಿದ್ಲು, ಹಿಂಗ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದೀವಿ, ನಾವು ಮದ್ವೆ ಆಗ್ತೀವಿ ಅಂತೇಳಿ ಇಬ್ರು ಕನ್ವಿನ್ಸ್ ಮಾಡ್ತೀವಿ ಗುರುಗಳೇ. ಇದು ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇರ್ಲಿಲ್ಲ. ನಮ್ಮ ಅಮ್ಮಂಗಾಯ್ತು, ನಮ್ಮ ಸೋದ್ರ ಮಾವನವ್ರಿಗಾಯ್ತು, ಯಾರಿಗೂ ಇಷ್ಟ ಇರ್ಲಿಲ್ಲ. ಕಾರಣ ಅವಳು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಕಡಿಮೆ ಗುರುಗಳೇ. ಅಂದ್ರೆ ಇವಾಗ ಒಂದೇ ಜಾತಿನೇ ಇಬ್ರದು, ಲಿಂಗಾಯತ ಬರುತ್ತೆ. ನಮ್ಮದ್ರಕ್ಕಿಂತ ಸ್ವಲ್ಪ ಅವ್ರದ್ದು ಕಡಿಮೆ ಆಗ್ತಿತ್ತು ಗುರುಗಳೇ ಅಷ್ಟೇ. ಲಿಂಗಾಯತರಲ್ಲಿ ಒಳಗಡೆ ಬೇರೆ ಬೇರೆ ಇದೆ, ಉಪಜಾತಿಗಳಂತ ಬರ್ತಾವಲ್ಲ ಗುರುಗಳೇ, ಅದ್ರಲ್ಲಿ ಅವ್ರು ಸ್ವಲ್ಪ ಕಡಿಮೆ. ಮಾಡ್ಕೊಂಡಿದ್ರೆ ನಡೆದು ಹೋಗ್ತಿತ್ತು ಗುರುಗಳೇ. ಬಟ್ ನಮ್ಮಮ್ಮ ಯಾವ್ದು ಕಟ್ ಬಿದ್ಲು ಅಂದ್ರೆ, ಇಷ್ಟು ದಿನ ನಮ್ ತಮ್ಮ ಅಣ್ಣವ್ರ ಮನೆಯಲ್ಲಿ ಇದೀವಿ, ಇವಾಗ ಅವ್ರಿಗೆ ಎದುರಾಗಿ ಮದುವೆ ಮಾಡ್ಕೊಂಡ್ರೆ ಅವ್ರ ಮರ್ಯಾದೆ ಕಡಿಮೆ ಆಗತ್ತೆ ಅಂತ ಹೇಳಿ ಅವ್ರ ಮಾತು ಕೇಳ್ಬಿಟ್ರು ಗುರುಗಳೇ ನಮ್ಮಮ್ಮ. ಅವ್ರ ಮನೇಲಿ ಅವ್ರಪ್ಪ ಬೇಡ ಅಂತ ಅಂದ ಹುಡುಗಿಯಪ್ಪ. ಆ ಟೈಮಲ್ಲಿ ನಮ್ಗೆ ಏನ್ ಅನ್ನಿಸ್ತು ಏನಿಲ್ಲ ಗೊತ್ತಿಲ್ಲ ಗುರುಗಳೇ, ಇಬ್ರು ಸ್ವಲ್ಪ ಸೈಲೆಂಟ್ ಆದ್ವಿ. ಓಕೆ, ಅಂದ್ರೆ ಕಠಿಣತೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡದೇನೆ ಸ್ವಯಂ ನಿಮ್ಮೊಳಗಡೆ ನೀವೇನೋ ಒಂದು ಅರಿತಂತೆ ಅಥವಾ ಒಂದು ಅರಿವು ಬಂದು ನಿಮಗೆ ನೀವು ಸುಮ್ನೆ ಆಗ್ತಾ ಹೋದ್ರಿ ನಿಧಾನ. ನಾವು ಸುಮ್ನೆ ಆಗ್ಬಿಟ್ಟು ಇದು ಆಗದೆ ಇರೋ ಕೆಲಸ ಏನೋ ಮೇ ಬಿ ಅಂತ ಹೇಳಿ. ಓಕೆ, ಬಟ್ ನಿಮಗೆ ಕೆಲಸ ಸಿಕ್ಕಿದ್ದು ಇದರೆಲ್ಲದ್ರ ಬಗ್ಗೆ ಗುರುಗಳೇ ಎಲ್ಲ ಇತ್ತು. ಈಗ ಸಿಕ್ಕಾದ ಮೇಲೆ ಆಕೆ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ ಅಂತ ಏನಿಲ್ಲ, ಮೊದಲು ಅವ್ರು ನಿಮ್ಮನ್ನ ಅಷ್ಟೇ ಪ್ರೀತಿ? ಇಲ್ಲ ಗುರುಗಳೇ, ಮುಂಚೆ ಹೆಂಗಿತ್ತು ಹಂಗೆ ಇತ್ತು. ಓಕೆ, ಕೆಲಸ ಅವರಿಗೆ ಮುಖ್ಯ ಅಲ್ವೇ ಇಲ್ಲ, ಬಟ್ ಏನೋ ದೊಡ್ಡವರು ಇದು ಮುಖ್ಯ ಅಂತ ಅಷ್ಟೇ. ಗುರುಗಳೇ, ಇವನ್ ಅವಳಿಗೆ ಕೆಲಸ ಮುಖ್ಯ ಅಲ್ಲ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ, ನಾ ಟ್ರೈನಿಂಗ್ ಅಲ್ಲಿ ಇರುವಾಗ್ಲೇ ಗೊತ್ತಾಯ್ತು ಗುರುಗಳೇ. ಟ್ರೈನಿಂಗ್ ಅಲ್ಲಿ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತ, ಓಡಾಟ, ಗುದ್ದಾಟ, ಬೀಳೋದು, ಹೇಳೋದು.
ನಾನ್ ತುಂಬಾ ಸೂಕ್ಷ್ಮ ಬೆಳೆದಿದ್ರಿಂದ ನನಗ್ ಆಗಲ್ಲ ಅಮ್ಮ, ನಾನ್ ಮಾಡಕ್ ಆಗಲ್ಲ ಟ್ರೈನಿಂಗ್ ಅಂದಾಗ ಅಳ್ತಾ ಇದ್ದೆ ತುಂಬಾ. ಆಯ್ತು ಸರಿ ಬಂದ್ಬಿಡು, ಇಲ್ಲೇ ಇದ್ದದ್ ಕೆಲಸ ಮಾಡ್ಕೊಂಡಿರುವಂತೆ, ಇಬ್ರು ದುಡಿಯೋಣ ಇಲ್ಲೇ ಅಂತ ಹೇಳಿ ಆ ಲೆವೆಲ್ ವರ್ಗು ಮೆಚುರಿಟಿ ಥಿಂಕಿಂಗ್ ಇತ್ತು ಅವಳದು. ನನ್ಗೆ ಅವಾಗಲೇ ಗೊತ್ತಾಗಿದ್ದು ಜಾಬ್ ಏನ್ ಇಂಪಾರ್ಟೆಂಟ್ ಅಲ್ಲ ಅವಳಿಗೆ ಅಂತ ಹೇಳಿ. ಅದಾದ್ಮೇಲೆ ಇಬ್ರು ಮನೇಲಿ ಹೇಳಿದ್ವಿ, ರಿಜೆಕ್ಟ್ ಆಯ್ತು. ಇಬ್ರು ಮನೆ ಕಡೆಯಿಂದನೂ ಸೈಲೆಂಟ್ ಆದ್ವಿ. ಬಟ್ ಯಾವ್ದೋ ಅವಸರದಲ್ಲಿ ಅವಳಿಗೆ ಬೇಗ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಒಂದ್ ಹುಡುಗನ್ ನೋಡಿ ಎಂಗೇಜ್ಮೆಂಟ್ ಮಾಡ್ಬಿಟ್ರು ಗುರುಗಳೇ. ಆ ಎಂಗೇಜ್ಮೆಂಟ್ ಫೋಟೋ ನೋಡಿದ್ಮೇಲೆ ನನ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದು ನಂದು ಒಳ್ಳೇದೋ ತಪ್ಪೋ ಗೊತ್ತಿಲ್ಲ ಗುರುಗಳೇ. ಮುಂಚೆನೆ ನಾ ಡಿಸಿಷನ್ ತಗೋಬೇಕಿತ್ತು, ಬಟ್ ನಂಗೆ ತಡ್ಕೊಳಕ್ ಆಗ್ಲಿಲ್ಲ ಆ ಟೈಮಲ್ಲಿ. ಅವಾಗ ಅವಳಿಗೆ ಕೇಳ್ದೆ ಯಾಕೆ ಹಿಂಗಾಯ್ತು ಅವಸರದಲ್ಲಿ ಅಂತಂದು. ಮನೇಲಿ ಹಿಂಗ ಅವಸರ ಮಾಡ್ಬಿಟ್ರು ಅಂತ ಅವಳುನು ಹೇಳಿದ್ಲು. ಒಂದ್ ವಾರ 10 ದಿನ ಇಬ್ರು ಸುಮ್ನೆ ಇದ್ವಿ ಹೆಂಗೆ. ಒಂದ್ 10 ದಿನ ಆದ್ಮೇಲೆ ಇಬ್ರು ಮಾತಾಡ್ಕೊಂಡ್ವಿ ಗುರುಗಳೇ. ಹಿಂಗಿದ್ರೆ ಆಗಲ್ಲ, ಇಬ್ರು ಬೇರೆ ಬೇರೆ ಮದ್ವೆ ಆಗಕ್ಕಂತೂ ಆಗಲ್ಲ, ಹೆಂಗಾದ್ರು ಮಾಡಿ ನಾವೇ ಆಗೋಣ. ಈ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆದ ಮದ್ವೆಗಳು ಎಷ್ಟೋ ಉದಾಹರಣೆ ಇದಾವ್ ನಮ್ಮಲ್ಲಿ. ಏನು ಆಗಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಇಬ್ರು ಮದ್ವೆ ಆಗೋಣ ಅಂತೇಳಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂತ ರೆಡಿ ಆಗ್ಬಿಟ್ಟು ಗುರುಗಳೇ. ಓಕೆ, ಅಂದ್ರೆ ಆ ವೇಳೆಗೆ ಆಕೆಗೆ ಎಂಗೇಜ್ಮೆಂಟ್ ಆಗಿತ್ತು ಆಗಿ ಅವಳು ಒಂದು MSc ಮಾಡ್ತಿದ್ದಾಳನ್ನಲ್ಲ, ಹಾಸ್ಟೆಲ್ ಇದ್ಲು. ಅಂದ್ರೆ ಈ ಬಗ್ಗೆ ಒಂದು ದುಃಖದ ಮನಸ್ಥಿತಿ ನಿಮ್ಮಷ್ಟೇ ಅವ್ರಿಗೂ ಇತ್ತು ಅಥವಾ ನಿಮಗೆ ಮಾತ್ರ ಇತ್ತು? ಇಬ್ಬರಿಗಿತ್ತು ಗುರುಗಳೇ. ಅವಳು ದಿನಾಲು ಅಳ್ತಿದ್ಲು, ನನಗೆ ಅವನ ಜೊತೆ ಅಡ್ಜಸ್ಟ್ ಆಗ್ತಿಲ್ಲ, ಮಾತಾಡಕ್ ಆಗ್ತಿಲ್ಲ. ಓಕೆ. ಎಂಗೇಜ್ಮೆಂಟ್ ಫೋಟೋ ನೀವು ನೋಡಿದ್ರಿ? ನೋಡ್ದೆ. ಆಕೆ ಅಷ್ಟೇನು ಸಂತೋಷವಾಗಿ ಇದ್ದಿದ್ದಿಲ್ಲ ಅನ್ಸುತ್ತೆ. ಇದ್ದಿದ್ದಿಲ್ಲ ಗುರುಗಳೇ. ನಾನು ಅವಳು ಮದುವೆ ಫೋಟೋ ಆಲ್ಬಮ್ ನೋಡಿದೀನಿ. ಅವಳು ಆಲ್ಬಮ್ ಅಲ್ಲಿ ಒಂದು ನಗು ಮುಖದ ಫೋಟೋನು ಇಲ್ಲ. ನಾನು ಹೇಳ್ತೀನಿ, ಮುಂದೆ ಬರುತ್ತೆ ಅದು. ಆಯ್ತು. ಆಮೇಲೆ ಒಂದೇನೋ ನಿರ್ಧಾರ ಮಾಡ್ಕೊಂಡ್ರಿ, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ ಗುರುಗಳೇ. ಬಟ್ ಅದಾದ್ಮೇಲೆ ನಾನ್ ತಪ್ಪು ಮಾಡಿದೆ. ಆ ಟೈಮಲ್ಲಿ ನಾನು ಎಡವ್ಬಿಟ್ಟೆ. ಏನಾಯ್ತು? ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ರೆ ಇಬ್ರು ಅಕ್ಕಪಕ್ಕ ಊರವ್ರು. ನಮ್ಮ ಮಾವಂದ್ರು ಊರಲ್ಲಿ ರೆಸ್ಪೆಕ್ಟ್ ಇರೋರು, ಅವರಪ್ಪನು ಊರಲ್ಲಿ ರೆಸ್ಪೆಕ್ಟ್ ಇರೋರು. ಹಿಂಗ್ ಮದ್ವೆ ಆಗ್ಬಿಟ್ರೆ ಇಬ್ರು ಮರ್ಯಾದೆ ಏನು ಅಂತ ಹೇಳ್ಬಿಟ್ಟು ಇಬ್ರು ಒಂದು ಕನ್ಕ್ಲೂಷನ್ ಬಂದಿವ್ ಗುರುಗಳೇ. ನಮ್ಮ ಮನೇಲೂ ಒಪ್ತಾ ಇಲ್ಲ, ನಿಮ್ ಮನೇಲೂ ಒಪ್ತಾ ಇಲ್ಲ. ಇವಾಗ ನಮ್ಗಿರೋ ಆಪ್ಷನ್ ನಿನ್ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಒಬ್ನೇ. ಅವನಿಗೆ ಹೇಳಿ ಫೋನ್ ಮಾಡಿ ಕನ್ವಿನ್ಸ್ ಮಾಡೋಣ, ನಾವ್ ಹಿಂಗ ಲವ್ ಮಾಡ್ತಿದೀವಿ, ನೀನ್ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊ ಎಂಗೇಜ್ಮೆಂಟ್, ಕನ್ವಿನ್ಸ್ ಮಾಡೋಣ ಅಂತ ಹೇಳ್ದೆ ಗುರುಗಳೇ. ಅವನಿಗೆ ಫೋನ್ ಮಾಡಿ ಹೇಳಿದ್ವಿ. ಅವನು ಸ್ಟಾರ್ಟಿಂಗ್ ಸರಿ ಆಯ್ತು, ನೀವು ಮದ್ವೆ ಆಗಿ ನಾನು ಅಡ್ಡ ಬರಲ್ಲ ಅಂತ ಹೇಳ್ದ. ಹೌದಾ? ಅಂದ್ರೆ ನೀವ್ ಹೇಳಿದ್ದ, ಆಕೆ ಹೇಳಿದ್ದ? ಇಬ್ರು ಸೇರಿ ಹೇಳಿದ್ವಿ. ಬಟ್ ಅವಳೇ ಮಾತಾಡಿದ್ದು, ನಾನು ಪಕ್ಕದಲ್ಲಿದ್ದೆ. ಅಂದ್ರೆ ಕಾನ್ಫರೆನ್ಸ್ ಹಾಕಿದ್ರೆ ಅಥವಾ ಡೈರೆಕ್ಟ್ ಮೀಟ್ ಆಗಿದ್ರೆ? ಡೈರೆಕ್ಟ್ ಅಲ್ಲ, ನಾನು ಅವಳು ಅಕ್ಕಪಕ್ಕ ಇದ್ವಿ. ಅವಳು ಅವನಿಗೆ ಫೋನ್ ಮಾಡಿದ್ಲು. ಅವ್ರ ಆಂಟಿ, ಆ ಹುಡುಗನ ಆಂಟಿನೂ ಚಿಕ್ಕಮ್ಮನು ಸರಿಯಪ್ಪ ನೀವೇ ಮದ್ವೆ ಆಗ್ರಿ, ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟ ಯಾಕೆ ದೊಡ್ಡದು ಮಾಡ್ಕೊಂತ್ರಿ ಅಂತೇಳಿ ಎಷ್ಟೋ ಸಮಾಧಾನ ಮಾಡ್ಲಿಲ್ಲ ಗುರುಗಳು. ನಮ್ಮಿಬ್ರಿಗೆ ಅವಾಗ ಖುಷಿ ಪಾರನೇ ಇರ್ಲಿಲ್ಲ. ಆಯ್ತು ನಮ್ಮಿಬ್ರು ಮದ್ವೆ ಆಗ್ಬಿಡ್ತು, ಎಲ್ಲಾ ಸಮಸ್ಯೆಗಳು ಬಗೆಹರ್ಬೋದು ಅನ್ಕೊಂಡ್ವಿ. ಬಟ್ ಆ ಹುಡುಗ ಮುಂದಿರ್ಲಿಲ್ಲ, ಅವ್ರು ಫೋನಲ್ಲಿ ಇದ್ರು, ಬಟ್ ನೀವಿಬ್ರು ಪಕ್ಕದಲ್ಲಿದ್ರಿ? ಪಕ್ಕದಲ್ಲಿದ್ರು. ಓಕೆ, ಅಂದ್ರೆ ಅದಾದ್ಮೇಲೆ ಶೆಡ್ಯೂಲ್ಡ್ ಮಾತುಕತೆ ಆಗಿತ್ತಾ? ಶೆಡ್ಯೂಲ್ಡ್ ಮಾತುಕತೆ. ಓಕೆ. ಅದಾದ್ಮೇಲೆ ಆಯ್ತಲ್ಲ, ಅವ್ರ ಮನೇಲಿ ಒಪ್ಕೊಂಡ್ರು. ಇನ್ನೇನ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗತ್ತಾ, ಇನ್ನೊಂದ್ ಸ್ವಲ್ಪ ದಿನ ಮನೇಲಿ ಕನ್ವಿನ್ಸ್ ಮಾಡಿ ಮದ್ವೆ ಆಗೋಣ ಅಂತ ಹೇಳಿ ಅವಳನ್ನ ಹಾಸ್ಟೆಲ್ ಕಳ್ಸಿದೆ ಗುರುಗಳು. ನಾನು ನಾನಿರೋ ಜಾಗದಲ್ಲಿ ನಾನು ಡ್ಯೂಟಿ ಮಾಡ್ತಿದ್ದೆ. ಒಂದ್ 2 days ಆದ್ಮೇಲೆ ಈ ವಿಚಾರ ಆ ಹುಡುಗನ ಕಡೆಯಿಂದ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾಯ್ತು. ಓಕೆ, ತಿಳಿಸ್ಲೇಬೇಕಲ್ಲ, ಯಾಕಂದ್ರೆ ಎಂಗೇಜ್ಮೆಂಟ್ ಆಗಿದೆ ಅಂದ್ರೆ ಅವ್ರವ್ರು ಏನೋ ತಯಾರಿ ಮಾಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಈ ಹುಡುಗ ಅಲ್ಲಿ ತಿಳಿಸೋದು ಅನಿವಾರ್ಯ ಆಗಿತ್ತು. ತಿಳಿಸೋದು ಅನಿವಾರ್ಯ ಆಗಿತ್ತು. ನಿಮ್ ಹುಡುಗಿ ಹಿಂಗ್ ಫೋನ್ ಹಚ್ಚಿ ಹೇಳ್ತಿದ್ದಾಳೆ ಕ್ಯಾನ್ಸಲ್ ಮಾಡ್ಕೊ ಅಂತ. ಹೆಂಗಿದು ನಾನು ಅಂತೇಳಿ ಮಾತಾಡಿದ್ರು ಅವರು. ಮಾತಾಡಾದ್ಮೇಲೆ ಅವಳನ್ನ ಹಾಸ್ಟೆಲ್ ಇಂದ ಮನೆ ಕರ್ಕೊಂಡು ಹೋಗ್ಬೇಕಂತ ಅವ್ರ ಮನೇಲಿ ಹೋದ್ರು ಹಾಸ್ಟೆಲ್ಗೆ. ಹಾಸ್ಟೆಲ್ಗೆ ಹೋದ್ಮೇಲೆ ಅವಳು ನನಗ್ ಫೋನ್ ಮಾಡಿದ್ಲು, ಹಿಂಗ್ ಮನೇಲಿ ಅಪ್ಪ ಬಂದಿದ್ದಾರೆ ಕರ್ಕೊಂಡ್ ಹೋಗಕ್ಕ, ಮನೇಲಿ ಏನೋ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಿದಾರ, ಬಟ್ ಇದೆಲ್ಲ ಸುಳ್ಳು, ನಾವು ಮೊನ್ನೆ ಹೇಳಿದ್ದೆ ನಿಜವಾದ ಕಾರಣ, ಅದಕ್ಕೆ ಕರ್ಕೊಂಡು ಹೋಗ್ತಿದಾರ ಅಂತ ಹೇಳಿದ್ಲು ಗುರುಗಳೇ.
ಸರಿ ನೀವ್ ಹೋಗ್ ಮಾತಾಡು, ಏನಾಗುತ್ತೆ ವಿಚಾರ ಮಾಡೋಣ ಅಂದೆ. ಅವಳು ಅದಕ್ಕೆ ಒಂದ್ ಮಾತು ಹೇಳಿದ್ದು, ವಿಚಾರ ಮಾಡಕ್ ಏನಿಲ್ಲ, ನಾ ಮನೆಗೆ ಹೋಗಿ ಒಂದೇ ಡಿಸಿಷನ್ ತಗೊಂತೀನಿ, ಮದ್ವೆ ಆದ್ರೆ ನಿನ್ನೆ ಆಗ್ತೀನಿ ಅಂತ ಹೇಳ್ತೀನಿ, ಆಗಲ್ಲ ಅಂದ್ರೆ ಯಾರು ಆಗಲ್ಲ ಅಂತ ಹೇಳಿ ಮನೇಲಿ ಉಳ್ಕೊಂತೀನಿ ಅಂತ ಅಂದ್ಲು ಗುರುಗಳೇ. ಸರಿ ಓಕೆ ಅಂತಂದೆ. ಅವಳು ಮನೆಗೆ 2:30 ಮಧ್ಯಾಹ್ನ 2:30 ಸುಮಾರು ಮನೆಗೆ ಹೋದ್ಲು ಗುರುಗಳೇ. 2:30 ರಾತ್ರಿ 9:30 ಮೆಸೇಜ್ ಇಲ್ಲ, ಫೋನ್ ಇಲ್ಲ. ರಾತ್ರಿ ಹಾ ಗುರುಗಳೇ, ಅವ್ರ ಮನೆಯವ್ರನ್ನೆಲ್ಲ ಒಪ್ಸಿರ್ಬೇಕಂಗಾದ್ರೆ. ಈಗ ಗೊತ್ತಿಲ್ಲ ಗುರುಗಳೇ, 9 ಗಂಟೆವರೆಗೂ ನನ್ಗೆ ಗೊತ್ತಿಲ್ಲ ಏನಾಗ್ತಿದೆ ಅವ್ರ ಮನೇಲಿ ಅಂತ. ರಾತ್ರಿ 9 ಗಂಟೆಗೆ ಅವಳ ಕಡೆಯಿಂದಾನೆ ಫೋನ್ ಬರುತ್ತೆ. ಓಕೆ, ಇದೆಲ್ಲ ಆಗಲ್ಲ, ಬಿಟ್ಬಿಡು, ಮನೆಯಲ್ಲಿ ಅಪ್ಪ ಅಮ್ಮ ಸಾಯ್ತೀನಿ ಅಂತ ಕೂತಿದ್ದಾರೆ, ಆ ಹುಡುಗನು ಮತ್ತೆ ಒಪ್ಕೊಂಡಿದ್ದಾನಂತ ಮದ್ವೆ ಆಗಕ್ಕೆ, ನೀ ದೂರ ಆಗ್ಬಿಡು ಅಂತ ಹೇಳಿ ಅವತ್ತು ಫೋನ್ ಕಟ್ ಮಾಡಿದ ಗುರುಗಳೇ. ಅದಾದ್ಮೇಲೆ ಯಾವತ್ತೂ ಮಾತುಕತೆ ಇಲ್ಲ. ಆ ಒಂದು ಕ್ಷಣಕ್ ನನ್ಗೆ ಹೆಂಗ ಆಗ್ಬಿಡ್ತು ಅಂದ್ ಗುರುಗಳೇ, 9 ವರ್ಷದ ಪ್ರೀತಿ, 9 ವರ್ಷದ ಕಾಳಜಿ, ಆ 9 ವರ್ಷದ ನಗು, ಅವಳು ದುಃಖ ದುಮ್ಮಾನ ಎಲ್ಲ ನನ್ ಕಣ್ಣೆದುರು ಬಂದ್ಬಿಟ್ಟು ಗುರುಗಳೇ. ಒಂದು ಕ್ಷಣಕ್ಕೆ ಹೊರಗೋಗ್ಬಿಡ್ತಲ್ಲ ಎಲ್ಲ ನನ್ ಕನ್ಸಿನ ಕೋಟೆ ಅಂತ ಅನ್ಸ್ಕೊಳ್ತು. ಅವತ್ತಿಂದ ನಾನು ಎಷ್ಟು ಪ್ರಯತ್ನ ಪಟ್ರು ಅವಳ ನಂಬರ್ ಸ್ವಿಚ್ ಆಫ್ ಬಂತು, ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ಅವಳು ನನ್ ಜೊತೆ ಮಾತಾಡ್ಲಿಲ್ಲ. ಪೂರ್ತಿ ಉಲ್ಟಾನ ಆಗೋಗ್ಬಿಡ್ತು ಗುರುಗಳೇ ಎಲ್ಲ ನನ್ನ ಜೀವನ ಆ ಟೈಮ್ಗೆ. ಅದಾಗಿ ಅವಳು ಏನ್ ಅವತ್ತು ಹೇಳಿದ್ಲಲ್ಲ ಫೋನ್ ಮಾಡಿ, ಅದಾಗಿ 1 ತಿಂಗಳಿಗೆ ಅವಳಿಗೆ ಮದ್ವೆ ಆಯ್ತು ಗುರುಗಳೇ. ಆದ್ರೆ ಅದಾದ್ಮೇಲೆ ನೀವು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದಾದ್ರೂ ಕೂಡ ಮಾಡ್ದೆ ಗುರುಗಳೇ, ಸಂಪರ್ಕ ಮಾಡ್ದೆ, ಬೇರೆಯವ್ರ ಕಡೆಯಿಂದ ಹೇಳಿ ಕಳಿಸಿದೆ, ಯಾರಿಗೂ ರೆಸ್ಪಾನ್ಸ್ ಬರ್ಲಿಲ್ಲ. ಅವ್ಳಿಗೆ ಮದ್ವೆ ಆದ್ಮೇಲೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು, ಮದ್ವೆ ಆಯ್ತು. ಅಂದ್ರೆ ಆ ಹುಡುಗನೇ? ಅದೇ ಹುಡುಗನೇ. ಪಾಪ, ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗ್ಬಿಡ್ತು. ಅಂದ್ರೆ ಅವತ್ತಿಗೆ ನೀವು ನಿಮ್ಮ ಅಷ್ಟು ದುಃಖವನ್ನ ಮನೆಯವ್ರ ಮುಂದೆ ತೋರ್ಪಡಿಸುವಷ್ಟಿದ್ರ, ವ್ಯಕ್ತಪಡಿಸುವಷ್ಟಿದ್ರ? ಗೊತ್ತಿತ್ತು ಗುರುಗಳೇ, ಮನೆಯವ್ರಿಗೂ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಇವನ್ ನಾನು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ, ನಿಮ್ ಮುಂದೆ ಹೇಳ್ಕೋಬೇಕು ಅನಿಸ್ತಿದೆ. ಹೇಳಪ್ಪ. ಅವಳು ಮದ್ವೆಗ್ ಮುಂಚೆ 1 ವಾರ ಮುಂಚೆ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೆ ಗುರುಗಳೇ, ವಿಷ ತಗೊಂಡಿದ್ದೆ. ಅದು ನನಗ್ ಸರಿನೋ ತಪ್ಪು ಆ ಮೂಮೆಂಟ್ಗೆ ಅನಿಸ್ಲಿಲ್ಲ. ಓಕೆ, ಅಂದ್ರೆ ಫೋನ್ ಮಾಡಿ ಅಥವಾ ಸಂಪರ್ಕ ಮಾಡೋ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ವಿಫಲ ಆದ್ಮೇಲೆ 1 ವಾರ ಇದೆ ಅನ್ನೋಷ್ಟೊಳಗೆ ನಾನು ವಿಷ ತಗೊಂಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಒಬ್ಬ ಗೆಳೆಯನಿಗೆ ನಾನು ಡೆತ್ ನೋಟ್ ಹಾಕಿದ್ದೆ. ಡೆತ್ ನೋಟ್ ಬರ್ದು. ಏನ್ ಬರ್ದಿದ್ರಿ ನೀವು? 3 ಪೇಜ್ ಬರ್ದಿದ್ದೆ ಗುರುಗಳೇ, ಏನೇನೋ ಆ ಟೈಮ್ಗೆ ಅನ್ಸಿ ಜೀವನನೇ ಕತ್ಲೆ. ಯಾರನ್ನು ದೂರುವುದಲ್ಲಿ ಆಗಿರ್ಲಿಲ್ಲ ಅಥವಾ ನಿಮ್ಮನ್ನ ನೀವು ಸದ್ಯದ ಪರಿಸ್ಥಿತಿ ಆ ಟೈಮಿನ ಪರಿಸ್ಥಿತಿ ಗುರುಗಳೇ. ಆಮೇಲೆ ನಮ್ಮ ಮಾವನವ್ರಿಗೆ, ನಮ್ಮ ಮನೆಯವ್ರಿಗೆ ವಿಶ್ ಮಾಡಿ ಅಂದ್ರೆ ಕೋರ್ಕೊಂಡಿದ್ದೆ, ಬೇಡ್ಕೊಂಡಿದ್ದೆ, ನಮ್ಮಮ್ಮನ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ಮಮ್ಮನ ಕೈ ಬಿಡ್ಬೇಡ್ರಿ, ಒಬ್ಳೆ ಆಗ್ತಾಳ, ಇರೋಷ್ಟು ದಿನ ಅವಳನ್ನ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳಿ ಏನೋನ ಆ ಟೈಮ್ಗೆ ಅನ್ಸಿದ್ ಬರ್ದು ಸೂಸೈಡ್ ಮಾಡ್ಕೊಂಡಿದ್ದೆ ಗುರುಗಳೇ. ಬಟ್ ನೀವ್ ಅದನ್ನ ನಿಮ್ಮ ಸ್ನೇಹಿತರಿಗೆ ಕಳಿಸಿದ್ರಿ? ಒಬ್ರಿಗೆ ಕಳಿಸಿದ್ದೆ ನಾನು. ಅದನ್ನ ನೋಡ್ಕೊಂಡು ಅವರು ನನ್ನ ರೂಮ್ಮೇಟಿಗೆ ಫೋನ್ ಮಾಡಿ, ನಾನು ಇಲ್ಲಿದ್ದೀನಲ್ಲ ನಾನು ಡ್ಯೂಟಿ ಮಾಡೋ ಪ್ಲೇಸ್ ಅಲ್ಲಿ, ಅವ್ರ ರೂಮ್ಮೇಟಿಗೆ ಫೋನ್ ಮಾಡಿ ಅವರು. ಅಂದ್ರೆ ನೀವು ಅವಾಗ ಮನೇಲಿ ಇರ್ಲಿಲ್ಲ? ಮನೇಲಿ ಇರ್ಲಿಲ್ಲ ಗುರು, ನಾನು ಡ್ಯೂಟಿ ಮಾಡೋ ಪ್ಲೇಸ್ ಅಲ್ಲಿ ಇದ್ದೆ, ನಾನು ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ದೆ. ಓಕೆ, ಅಂದ್ರೆ ನೀವು ಮನೆಗೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತಿದ್ರಿ? ಮತ್ತೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹೋಗ್ತಿದ್ದೆ ಗುರು. ಆ ಒಂಟಿತನ ಕೂಡ ನಿಮಗೆ ಅಥವಾ ನಿಮ್ಮ ಯಾರೋ ಕೊಲೀಗ್ಸ್ ಹೇಳ್ಕೊಳ್ಳುವಷ್ಟು ಸಲುಗೆ ಅವತ್ತಿಗೆ ಇರ್ಲಿಲ್ಲ ಅನ್ಸುತ್ತಲ್ಲ? ಇದ್ದಿಲ್ಲ ಗುರುಗಳ. ಬಟ್ ಒಂಟಿತನ ಕೂಡ ನಿಮ್ಮನ್ನು ಆತ್ಮಹತ್ಯೆಗೆ ಪ್ರಚೋದಿಸಿರ್ಬೋದು? ಪ್ರಚೋದಿಸಿದೆ ಗುರುಗಳೇ. ನೀವು ಅದನ್ನು ಕಳಿಸಿದಾಗ ಏನಾಯ್ತು ಆಮೇಲೆ? ಕಳಿಸಿದೆ, ಅವರು ನನ್ನ ರೂಮ್ಮೇಟ್ ಅವ್ರಿಗೆ ಪರಿಚಯ ಇತ್ತು. ನನ್ನ ರೂಮ್ಮೇಟ್ ಅಂದ್ರೆ ಅವ್ರು ನಮ್ಮ ಫ್ರೆಂಡ್ ಇಲ್ಲಿ ಬಂದು ಹೋಗ್ತಿದ್ರಲ್ಲ ಗುರುಗಳೇ, ಅವಾಗ ನನ್ನ ರೂಮ್ಮೇಟ್ ನಂಬರ್ ಅವ್ರ ಹತ್ರ ಇತ್ತು. ಓಕೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಅವರು, ಹಿಂಗ ಕಳಿಸಿದಾರೆ ಅವ್ರ ಡೆತ್ ನೋಟು, ರೂಮಲ್ಲಿ ಇದೆಯಾಗಿಲ್ಲ ನೀನು. ನಾನಿಲ್ಲ ಡ್ಯೂಟಿಲಿ ಇದ್ದೀನಿ ಅಂತ ಅವ್ನು ಹೇಳಿದಾನೆ.
ಮೊದ್ಲು ರೂಮ್ಗಳು ನೋಡಿ ಏನಾಗಿದೆ ಅವನಿಗೆ ಅಂತ ಹೇಳಿ ನನ್ನ ರೂಮ್ಮೇಟ್ ನನ್ನ ರೂಮ್ ಬಂದು ನನ್ ಸಡನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ 3 days ಹಾಸ್ಪಿಟ್ಲಲ್ಲಿ ಇದೆ ಗುರುಗಳೇ. ನಾನು ಸಾರಿ, ಏನ್ ಪ್ರಯತ್ನ ಮಾಡಿದ್ರಿ ನೀವಲ್ಲಿ? ಪಾಯ್ಸನ್ ತಗೊಂಡಿದ್ದೆ ಗುರುಗಳೇ ನಾನು. ಅಂದ್ರೆ ಆ ಕ್ಷಣಕ್ಕೆ ಬರಿಬೇಕಾದ್ರೆ ಡೆತ್ ನೋಟ್ ಬರಿಬೇಕಾದ್ರೆ ಅಮ್ಮನ ನೆನಪಾಗಿದ್ದು, ಬಟ್ ಬದುಕೋ ಇಲ್ಲ ಗುರುಗಳೇ, ಆ ಕ್ಷಣಕ್ಕೆ ನನ್ಗೆ ಫುಲ್ ತಲೆನೇ ಬ್ಲಾಂಕ್ ಆಗ್ಬಿಟ್ಟಿತ್ತು, ಜೀವನನೇ ಏನಿಲ್ಲ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಹೌದಪ್ಪ, ಆ ದುಃಖವೇ ಅಂತದ್ದು. ಸ್ವಯಂ ನನ್ನ ಜೀವನದಲ್ಲಿ ನಾನು ಅನುಭವಿಸಿಲ್ವಾದ್ರೂ ಆ ಥರದ ಹುಡುಗರನ್ನ ನಾನು ತುಂಬಾ ನೋಡಿದ್ದೀನಿ. ನಾನು ಇದನ್ನ ಆಗಕ್ಕಿಂತ ಮುಂಚೆ ಗುರುಗಳೇ ಇಂಥವ್ ಯಾವ್ದಾದ್ರು ನನ್ ಕಿವಿಗೆ ಬಿದ್ದಿತ್ತಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಕೃಷ್ಣ ಅಂತ ಹೇಳಿ, ಅವನು ಸಹ ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ದ, ನೇಣ್ ಹಾಕೊಂಡಿದ್ದ. ನಂದು ಇನ್ನು ಏನು ಆಗದೆ ಇರೋಂತ ಮುಂಚೆ ನನ್ ಕ್ಲೋಸ್ ಫ್ರೆಂಡ್ ಆದ್ರೂ ಅವನನ್ನ ಬಾಡಿ ನೋಡಕ್ ಹೋಗಿರ್ಲಿಲ್ಲ ಗುರುಗಳೇ. ನಾನು ಎಷ್ಟು ಹೇಡಿ ಇದ್ದಾನೆ ಇವನು, ಒಂದು ಹುಡುಗಿಗೋಸ್ಕರ ನೇಣ್ ಹಾಕೊಂಡ್ಬಿಟ್ನಲ್ಲ ತಂದೆ ತಾಯಿನ್ ಬಿಟ್ಟು ಅಂತ ಹೇಳಿ ಅಷ್ಟು ನಾನು ವಿರೋಧ ಮಾಡ್ದವ್ ನಾನು. ಬಟ್ ನನಗೆ ಹಂಗ ಅನ್ಸಲ್ಲ, ನಾನ್ ಮಾಡ್ಕೊಂಡ ಇದು ಅಂತ ಇವಾಗ್ಲೂ ಒಂದೊಂದ್ಸಲ ಅನ್ಸುತ್ತೆ ಗುರುಗಳು ನನ್ಗೆ. ಹೌದಪ್ಪ, ಹೌದು ಹೌದು. ಅಂದ್ರೆ ಮನುಷ್ಯನ ಬೌದ್ಧಿಕ ಮಟ್ಟದಲ್ಲಿ ದಿನ ದಿನಕ್ಕೂ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ಕೂಡ ಅವನ ಜೀವನದ ಒಂದು ಪಾಠಶಾಲೆ, ಪ್ರತಿ ಪಾಠಶಾಲೆಯು ಅವನಿಗೇನೋ ಹೊಸದನ್ನು ಕೊಡುತ್ತೆ. ಇಂದಿನ ದಿನಕ್ಕಿಂತ ಈ ದಿನ ಅವನು ಸ್ವಲ್ಪ ಪ್ರಬುದ್ಧನಾಗಿರ್ತಾನೆ. ಸೊ ಇವತ್ತಿನ ಪ್ರಬುದ್ಧತೆಗೆ ಮತ್ತೆ ಅವತ್ತಿನ ಆ ಮೆಂಟಾಲಿಟಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಕಪಾಳಕ್ಕೆ ನೀವೇ ಹೊಡ್ಕೊಳ್ಬೇಕು. ಆಯ್ತು, ಅಂದ್ರೆ ಆ ಪ್ರಯತ್ನ ಆಯ್ತು, ಆಸ್ಪತ್ರೆಗೆ ಸೇರಿಸಿದ್ರು. ಬಟ್ ಈ ಹೆಣ್ಮಗಳನ್ನ ಅಂದ್ರೆ ಮದುವೆ ಅವತ್ತಿಗೆ ಮುಗಿದು ಹೋಗಿತ್ತ ಅಥವಾ ಏನದು? ಇಲ್ಲ ಗುರು, ಇನ್ನೊಂದು ವಾರ ಇತ್ತು ಮದ್ವೆ. ನಮ್ಮ ಸ್ಟೇಷನ್ದವ್ರೆ, ನಮ್ಮ PSI ಸರ್ ಅವರೆಲ್ಲರೂ ಏನ್ ಹೇಳಿದ್ರು ಅಂದ್ರೆ ಗುರುಗಳೇ, ಇದನ್ನ FIR ಮಾಡ್ಕೊಂತೀವಿ, ಅಟೆಂಪ್ಟ್ ಟು ಸೂಸೈಡ್ ಗೆ FIR ಲೆಕ್ಕಕ್ಕೆ ಬರುತ್ತೆ, ಆ ಹುಡುಗಿ ಕಡೆಯವ್ರನ್ನ ಕರ್ಸೋಣ, ಕೂಡಿಸಿ ಮಾತಾಡೋಣ ಅಂತಂದ್ರು ಗುರುಗಳೇ. ಬಟ್ ನನ್ಗೆ ಏನ್ ಅನಿಸ್ತು ಅಂದ್ರೆ ಇನ್ನೊಂದು 6 days ಇತ್ತು ಅಷ್ಟೇ ಮದ್ವೆಗೆ. ಮದ್ವೆ ಪತ್ರ ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಮಾಡಿಸಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಎಲ್ಲಾ ಕಡೆ ಹೇಳ್ಕೊಂಡಿದ್ರು. ಬಟ್ ಇವಾಗ ಕರ್ಸಿದ್ರೆ ಆ ಹುಡುಗಿ ಮನೆಯವ್ರ ಮರ್ಯಾದೆ ಏನು ಉಳಿಯಲ್ಲ ಅಂತ ಹೇಳಿ ನಾನೇ ಬೇಡ ಅಂದ್ಬಿಟ್ಟೆ ಗುರುಗಳೇ. ಬಹಳ ಒಳ್ಳೆ ಕೆಲಸ. ಬೇಡ ಅಂದ್ಬಿಟ್ಟೆ ಗುರುಗಳೇ. ಅದಾದ್ಮೇಲೆ ಅವ್ಳ ಮದ್ವೆನೇ ಆಗೋಯ್ತು, ಎಲ್ಲಾನು ಆಗೋಯ್ತು. ಅದಾದ್ಮೇಲೆ 3 ತಿಂಗಳು ನಾನ್ ಮನುಷ್ಯನೇ ಆಗಿರ್ಲಿಲ್ಲ. ಅಂದ್ರೆ ಯಾವ ತರ? ಅಂದ್ರೆ ನನ್ಗೆ ಯಾವ್ದ್ರ ಮೇಲೆ, ಇವನ್ ನಮ್ ತಾಯಿ ಒಬ್ಳೆ ಅಂದ್ರೂ ಗುರುಗಳೇ, ನನ್ನಂತ ಮಗ ಹುಟ್ಬಾರ್ದು ಅನ್ಕೊಂತೀನಿ ನಾನು ಯಾರಿಗೂ. ನಾನ್ ಇದಕ್ಕಿಂತ ಮುಂಚೆ ನಾ ಶಾಲೆಯಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ನನ್ ತಾಯಿ ಸಪ್ಪಗ್ ಸ್ವಲ್ಪ ಡಲ್ ಆಗಿ ಮಾತಾಡಿದ್ರು ಸಾಕು, ಏನು ಅಂತೇಳಿ 1 ಗಂಟೆ ಅವ್ರ ಜೊತೆ ಕೂತ್ಕೊಂಡ್ ಮಾತಾಡ್ತಿದ್ದೆ ನಾನು. ಇದೆಲ್ಲ ಆದ್ಮೇಲೆ ನಮ್ಮಮ್ಮ ನನಗೆ ಎಷ್ಟು ಸಮಾಧಾನ ಮಾಡಕ್ ಬಂದ್ರು, ನೀನ್ ಮಾತಾಡ್ಬೇಡ, ನನ್ ಜೊತೆ ಬಿಟ್ಬಿಡು, ನೀನೇ ಬೇಡ ಅಂದಿ ಅವತ್ತು ಅಂತೇಳಿ ಆ ರೀತಿ ಅವ್ರಿಗೂ ವಿರೋಧ ಮಾಡೋಂಗ್ ಆಗ್ಬಿಟ್ಟೆ ನಾನು. ಅರ್ಥಾತ್ ಆ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ನೀವು ಭಾವಿಸಿದ್ರಿ? ನಾನ್ ಭಾವಿಸಿದ್ದೆ. ಅಂದ್ರೆ ಈ ಆತ್ಮಹತ್ಯೆ ಮಾಡಿಕೊಂಡು ಆಸ್ಪತ್ರೆಗೆ ಸೇರಿಕೊಂಡು ಮತ್ತೆ ಮನೆಗೆ ಬಂದಾದಾಗ್ಲೂ ತಾಯಿ ಕುರಿತು ನಿಮಗೆ ಕರುಣೆ ಬಂದೆ ಅಂದ್ರೆ ನನ್ಗೆ ಅರ್ಥವಾಗುತ್ತೆ, ಅದನ್ನು ನಾನು ದೂಷಿಸ್ತಾ ಇಲ್ಲ. ಬಟ್ ಆ ಮನಸ್ಥಿತಿ, ಈ ಪರಿಸ್ಥಿತಿಗೆ ನನ್ನ ತಾಯಿಯೂ ಕಾರಣ ಅನ್ನೋ ಮನಸ್ಥಿತಿ ಅವತ್ತಿಗಿತ್ತು. ಗುರುಗಳೇ, ಒಂದು ಅರ್ಧ, ನಾನೊಂದು 30 to 40% ನನ್ನ ಮನಸ್ಥಿತಿ ಒಳಗೆ ಹಿಂಗ್ ಮಾಡ್ಬಿಟ್ಲಲ್ಲ ನಮ್ಮಮ್ಮ ಅಂತೇಳಿನೇ ಇತ್ತು ಗುರುಗಳೇ. ಓಕೆ, ಮಗನಿಗಿಂತ ಜಾತಿನೇ ಮುಖ್ಯ ಆಯ್ತು ಅನ್ನೋದೆಲ್ಲ ಬಂದಿರುತ್ತೆ ಅವಾಗ. ಗುರುಗಳೇ. ಆಯ್ತು, ಮುಂದೆ? ಅದಾದ್ಮೇಲೆ ಅವಳಿಗೆ ಮದ್ವೆ ಆಯ್ತು, ಅವಳ ಪಾಡಿಗೆ ಅವಳಿದ್ಲು, ನನ್ನ ಪಾಡಿಗೆ ನಾನಿದ್ದೆ. ಬಟ್ ನನಗೆ ದಿನಾಲು ನೆನಪುಗಳು ಕಾಡೋದು, ದಿನ ಕನ್ಸಲ್ ಬರೋದು, ಒಂಥರ ಮಾನಸಿಕ ರೋಗಿ ಆಗ್ಬಿಟ್ಟೆ ಗುರುಗಳು ನನ್ 3 ತಿಂಗಳು. ಅಂದ್ರೆ ನನಗೆ ಇನ್ನೊಂದು ಏನ್ ಕಾಡ್ತಿತ್ತಂದ್ರೆ ಗುರುಗಳು, ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಹುಡುಗರ್ಗು ಗುಣ ನನಗೂ ಗೊತ್ತು, ನಿಮ್ಗೂ ಇಷ್ಟೆಲ್ಲಾ ಕತೆಗಳು ಕೇಳಿದ್ರೆ ಅಂದ್ಮೇಲೆ ನಿಮ್ಗೂ ಗೊತ್ತಿರುತ್ತೆ ಅನ್ಕೊಂತೀನಿ ಗುರುಗಳೇ. ಅದೇನೋ ಅಂತಾರಲ್ಲ, ಸಂಶಯಕ್ಕೆ ಸಾವಿಲ್ಲ ಅಂತ ಗುರುಗಳೇ. ನಾವ್ ಮದ್ವೆಗಿಂತ ಮುಂಚೆನೆ ಆ ಹುಡುಗನಿಗೆ ಹೇಳ್ಕೊಂಡ್ಬಿಟ್ಟಿದೀವಿ, ನಾವಿಬ್ರು ಪ್ರೀತಿ ಮಾಡಿದೀವಿ 9 ವರ್ಷ ಅಂತ ಹೇಳಿ. ಮದ್ವೆ ಆದ್ಮೇಲೆ ಅವಳನ್ನ ಅವ್ನ್ ಹೆಂಗ್ ಟ್ರೀಟ್ ಮಾಡ್ತಿದಾನೇನೋ, ಅನುಮಾನ ಪಡ್ತಿದಾನ, ದ್ವೇಷ ಮಾಡ್ತಿದಾನ, ಬೈತಿದಾನ, ಏನಾದ್ರು ಮಾಡ್ತಿದಾನ ಅಂತೇಳಿ ನನಗ್ ದಿನ ಕಾಡೋದು ಗುರುಗಳೇ. ಇವನ್ ಮದ್ವೆ, ನಾನು ಅವಳು ಮದ್ವೆ ಆಗದಿದ್ರು ಪರವಾಗಿಲ್ಲ, ಅದನ್ನ ಹೇಳ್ಕೊಂಡ್ ತಪ್ಪು ಮಾಡಿಬಿಟ್ಟಿವೇನೋಪ್ಪ ಅವನಿಗೆ ಅಂತ ಅನ್ಸೋದು. ಅದಾಗಿ ಅವಳು ಮದ್ವೆ ಆಗಿ 3 ತಿಂಗಳಿಗೆ ಗುರುಗಳೇ, ಇಬ್ರು
ಮತ್ತೆ ವಾಪಸ್ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಆದ್ವಿ ಯಾವ್ದೋ ಒಂದು ಮೂಲದಿಂದ. ಓ ಹೌದಾ? ಹಾ, ಓಕೆ. ನಾನು ಅವಳಿಗೆ ಕೇಳಿದ್ ಒಂದೇ ಒಂದು ಪ್ರಶ್ನೆ ಗುರುಗಳೇ. ನನಗೆ ಅಲ್ಲಿವರೆಗೂ ಗುರು 3 ತಿಂಗಳು ಮದುವೆ ಆಗಿ 3 ತಿಂಗಳಿಗೆ ನನಗೆ ಅಲ್ಲಿವರೆಗೂ ನನ್ನ ತಲೆಯಲ್ಲಿ ಇದ್ದದ್ದು ಒಂದೇ ಒಂದು ಪ್ರಶ್ನೆ. ಅವತ್ತು ಮನೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದವಳು ನಿನ್ ಪಾಡಿಗೆ ನೀನ್ ಇದ್ಬಿಡು ಅಂತ ಹೇಳಿದಲ್ಲ, ಯಾಕೆ ಅಂತ ಕೇಳ್ಬೇಕನ್ನೋದು ಒಂದೇ ಒಂದು ಪ್ರಶ್ನೆ ಇತ್ತು. ಹೇಳಿ ಅವಳು ಅನ್ನೋ ತರ ಇತ್ತು ಕತೆ. ಗುರು ಅದನ್ನ ಓದಿದೀನಿ ಗುರುಗಳೇ, ರವಿ ಬೆಳಗೆರ್ದು ಹೇಳಿ ಹೋಗೋ ಕಾರಣ. ಸೊ ನಾನು ಏನೇ ನಿರ್ಧಾರ ಆದ್ರೂ ಆ ಹುಡುಗನಿಗೆ ನಾವಿಬ್ರು ಒಟ್ಟಾರೆಯಾಗಿ ಹೇಳೋಷ್ಟು ಧೈರ್ಯ ಮಾಡಿರೋ ಈಕೆ ಎಲ್ಲೂ ಹೇಳ್ತಾಳೆ ಅನ್ನೋ ನಂಬಿಕೆಯಲ್ಲಿ ನೀವು ಕಾಯ್ತಾ ಇದ್ರಿ. ಗುರುಗಳೇ ಓಕೆ. ಇನ್ನು ಭಯ ಪಡ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ ಅಂತ, ಯಾಕಂದ್ರೆ ಇದನ್ನೇ ಹೇಳಾಗಿದೆ. ಇನ್ನ ಹಠ ಹಿಡಿದೇ ಇರೋದಿಕ್ಕೇನು ಕಾರಣ ಇಲ್ಲ. ಹಠ ಹಿಡಿದಾದ್ರೂ ನನ್ನನ್ನು ಪಡ್ಕೊಳ್ತಾಳೆ ಅನ್ನೋ ನಂಬಿಕೆ ನಿಮಗಿತ್ತು. ಗುರುಗಳೇ ಬಟ್ ಅದೇ ನಾನು ಅವತ್ತು ಕೇಳಿದೆ ಗುರುಗಳೇ, ಇಲ್ಲ ನಮ್ಮ ಅಪ್ಪ ಅಮ್ಮ ಸಾಯ್ತೀನಿ ಅಂತ ಕೂತಿದ್ರು, ನೀನ್ ಏನಾದ್ರೂ ಅವನ ಜೊತೆ ಮನೆ ಬಿಟ್ಟು ಹೋದ್ರೆ ಮದ್ವೆ ಆದ್ರೆ ನಾವು ಸೂಸೈಡ್ ಮಾಡ್ಕೊಂತೀವಿ ಅಂದ್ರು. ಅದಕ್ಕೆ ನಾನು ಬರ್ಲಿಲ್ಲ ಅವತ್ತು ಅಂದ್ ಗುರುಗಳೇ. ನಾನು ಅದೆಲ್ಲ ಬಿಟ್ಟು ಇವಾಗಿನ ಪರಿಸ್ಥಿತಿ ಹೆಂಗಿದೆ, ಅವನಿಗೆಲ್ಲ ಹೇಳಿದ್ವಲ್ಲ, ಅವ್ನ್ ಚೆನ್ನಾಗ್ ನೋಡ್ಕೊಂತಿದ್ದಾನ ಹಂಗೆ ಹಿಂಗೆ ಅಂತ ಕೇಳಿದೆ ಗುರುಗಳೇ. ಅವಳು ಹೇಳಿದ್ಲು ಗುರುಗಳೇ, ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಈಗ ನಾವೆಲ್ಲ ಇವಾಗ ಮದ್ವೆ ಆಗಿದೆ 1-2 ತಿಂಗಳು ಚೆನ್ನಾಗಿರ್ತಾರೆ, ಅದಾದ್ಮೇಲೆ ಕಾಡಿಸ್ತಾನೆ ಅನುಮಾನ ಪಡ್ತಾನೆ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಮದ್ವೆ ಆದ ಮಾರನೇ ದಿನದಿಂದಾನೇ ಅನುಮಾನ ಸ್ಟಾರ್ಟ್ ಆಗಿತ್ತಂತ ಗುರುಗಳೇ ಅವನಿಗೆ. ನಿನ್ನೆ ನೋಡಿಲ್ಲನು, ನೀನೆಲ್ಲ ಅವನ ಜೊತೆ ಸುತ್ತಾಡ್ ಬಂದವನು, ಅವನ ಜೊತೆ ಮಲ್ಕೊಂಡ್ ಬಂದವನು ಅಂತ ಈ ರೀತಿ ಕ್ರಿಟಿಸೈಸ್ ಮಾಡೋದು, ಅವಮಾನ ಮಾಡೋದು. ಅವಳೆಲ್ಲ ಹೇಳ್ಕೊಂಡಾದ್ಮೇಲೆ ನನಗೆ ನನ್ನ ಜೀವನದ ಮೇಲೆ ನನಗೆ ಜಿಗುಪ್ಸೆ ಹೋಗ್ಬಿಡ್ತು. ಆ ಕಡೆ ಅವನಿಗೆ ಹೇಳ್ಕೊಂಡು ಸಕ್ಸಸ್ಸು ಆಗ್ಲಿಲ್ಲ, ನನಗೂ ಸಿಗ್ಲಿಲ್ಲ. ನನ್ನ ಅವನ ಮಧ್ಯದಲ್ಲಿ ಇವಳು ಜೀವನ ಹಾಳಾಗ್ಬಿಡ್ತಲ್ಲ ಅಂತ ಹೇಳಿ ಗುರುಗಳೇ. ನಾನು ಆ ಟೈಮಲ್ಲಿ ಈ ಪ್ರಶ್ನೆ ಕೇಳಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ ಗುರುಗಳೇ. ನಾನು ಒಂದ್ ಪ್ರಶ್ನೆ ಕೇಳಿದೆ ಅವಳಿಗೆ, ನಿನ್ಗೆ ಇವಾಗ್ಲೂ ಇಷ್ಟ ಇಲ್ಲ ಅಂದ್ರೆ ಬಂದ್ಬಿಡು, ನಾ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟೆ ಗುರುಗಳೇ. ಅಂದ್ರೆ ಮದುವೆ ಆದ ಬೆಳಗ್ಗಿನಿಂದಲೇ ಆ ಸಂಶಯದ ಬುದ್ಧಿ ಗಂಡನಿಗೆ ಓಡ್ತಾ ಇದೆ ಎಂದಾಗ ನಿಮಗೆ ಯೋಚನೆ ಬಂತು. ಓಕೆ, ಈ ಯೋಚನೆ ಬಂತು ಗುರುಗಳೇ. ಅವಳಿಗೆ ಅಲ್ಲಿ ಇವಾಗ್ಲೂ ನಿನಗೆ ಇಷ್ಟ ಇಲ್ಲ ಅಂದ್ರೆ ಬಂದ್ಬಿಡು, ನಾ ಮದ್ವೆ ಆಗ್ತೀನಿ ಅಂತ ಹೇಳಿದೆ ಗುರು. ಏನಂದ್ರ ಅವಳು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಮಾರನೇ ದಿನ ಮತ್ತೆ ಫೋನ್ ಮಾಡಿದಾಗ ಅವ್ಳು ಹೇಳಿಲ್ಲ ಗುರುಗಳೇ, ಸರಿ ನಾ ಬರ್ತೀನಿ, ನಾನು ಕರ್ಕೊಂಡು ಹೋಗು ಅಂತ ಹೇಳಿದ್ಲು ಗುರುಗಳೇ. ಅವಳು ಅಲ್ಲಿ ಅನುಭವಿಸಿದ ಕಷ್ಟ, ನಿಮ್ಮ ಮೇಲಿನ ಮೋಹದ ವಿಚಾರವೋ ಅದು, ಅಥವಾ ಅಲ್ಲಿ ಹಿಂಸೆ ತಾಳೋಕ್ ಆಗ್ದೇನೋ? ಗುರುಗಳೇ ಅಲ್ಲಿನ ಅವಳಿಗೆ ತೊಂದ್ರೆ ತಡ್ಕೊಳಕ್ ಆಗ್ಲಿದ್ದೇನೋ, ನನ್ ಮೇಲಿರೋ ಪ್ರೀತಿಗೇನೋ ಆ ಮಾತು ಹೇಳ್ಬಿಟ್ಲು ಗುರುಗಳೇ. ನಾನ್ ಎಲ್ಲಾ ಕಡೆ ವಿಚಾರಣೆ ಮಾಡ್ಕೊಂಡೆ, ಲಾಯರ್ ಕಡೆ ಮತ್ತೆ ಎಲ್ಲರ ಕಡೆಯಿಂದ ಲೀಗಲಿಯಾಗಿ ಹೆಂಗ್ ಮೂವ್ ಆಗ್ಬೇಕಂತ ಹೇಳಿ. ಅವ್ರು ಹೇಳಿದ್ರು ಗುರುಗಳೇ, ನೀನ್ ಕರ್ಕೊಂಡ್ ಬಂದ್ಮೇಲೆ ನೀನ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಮದ್ವೆ ಆಗಂಗಿಲ್ಲ, ಅವಳನ್ನ ಡೈವರ್ಸ್ ಕೊಡ್ಬೇಕು ಮೊದ್ಲು, ಡಿವೋರ್ಸ್ ಕೊಟ್ಟಾದ್ಮೇಲೆ ನೀನ್ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ನೀನ್ ಅವಳನ್ನ ಕರ್ಕೊಂಡು ಹೋದ್ರೆ ನಿನ್ ಮೇಲೆ ಕಿಡ್ನಾಪಿಂಗ್ ಕೇಸ್ ಹಾಕ್ತಾರೆ ಅಂತಂದು ಹೇಳಿದ್ರು ಗುರುಗಳೇ. ಸರಿ ಅಂತ ಹೇಳಿ ನಾನು ಅವಳಿಗೆ ತಿಳಿಸಿದೆ ಗುರುಗಳೇ, ಹಿಂಗಾಗುತ್ತಪ್ಪು, 1-2-3 ದಿನ ವೇಟ್ ಮಾಡು, ನಾನೆಲ್ಲ ಡಿವೋರ್ಸ್ ರೆಡಿ ಮಾಡಿಸ್ತೀನಿ, ಆಮೇಲೆ ನೀನ್ ಕರ್ಕೊಂಡು ಹೋಗ್ತೀನಿ, ನೀನ್ ಡಿವೋರ್ಸ್ ಕೊಡು, ಆಮೇಲೆ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿದೆ ಗುರುಗಳೇ. ನಾನು ಅವಾಗ್ಲೂ ಅವಳಿಗೆ ಕೇಳ್ತಾ ಇದ್ದೀನಿ, ನೀನ್ ಮತ್ತೆ ಅವಾಗಿನ ತರ ಉಲ್ಟಾ ಹೊಡಿಬಾರ್ದು, ನೀನ್ ಅವಾಗ ಬರ್ತೀನಿ ಅಂತ ಹೇಳಿ ಒಮ್ಮಿಗ್ಲೇ ಬರಲಿಲ್ಲ, ನೀನ್ ಅದ್ರಲ್ಲಿ ಬೇರೆ ಇವಾಗ ಮದ್ವೆ ಆಗಿದೆ, ನಿನ್ ಅಪ್ಪ ಅಮ್ಮ ಬಂದು ಕನ್ವಿನ್ಸ್ ಮಾಡ್ತಾರ, ಹಂಗೆ ಹಿಂಗೆ, ನೀನ್ ಯಾವ್ದಕ್ಕೂ ಬಗ್ಬಾರ್ದು ಜಗ್ಬಾರ್ದು, ಸೆಂಟಿಮೆಂಟ್ ಫೂಲ್ ಆಗ್ಬೇಡ ನೀನ್ ಅಂತ ಹೇಳಿದ್ದೆ ಗುರುಗಳೇ. ಸರಿ ಅಂತ ಹೇಳಿದ್ಲು ಗುರುಗಳೇ. ಬಟ್ 1 ವಾರ ಆಗಿತ್ತು ಅಷ್ಟೇ ನಾವು ಕಾಂಟ್ಯಾಕ್ಟ್ ಆಗಿ. ಯಾವ ಮೂಲದಿಂದನೂ ಅವನಿಗೆ ಗೊತ್ತಾಗ್ಬಿಡ್ತದ ನಾವಿಬ್ರು ಮಾತಾಡೋದು, ನಾವಿಬ್ರು ಚಾಟ್ ಮಾಡೋದು. ಆ ಹುಡುಗನಿಗೆ ಮದ್ವೆ ಆದ ಹುಡುಗನಿಗೆ ಗೊತ್ತಾಗ್ಬಿಡ್ತು. ಓಕೆ. ಅದಾದ್ಮೇಲಿಂದ ಅವಳು ಒಂದೇ ಮೆಸೇಜ್ ಆಗಿಲ್ಲ ಗುರುಗಳೇ, ನಾನು ಅವನ ಜೊತೆ ಯಾಕೋ 2 ದಿನ ಆಯ್ತು ತುಂಬಾ ಜಗಳ ಮಾಡ್ತಿದ್ದಾನ, ನಾನ್ ನಾಳೆ ಮಾಡ್ತೀನಿ, ಅಲ್ಲಿವರೆಗೂ ನೀನ್ ಮಾಡ್ಬೇಡ ಅಂತ ಮೆಸೇಜ್ ಹಾಕಿ ಅವಳು ಅಲ್ಲಿಗೆ ಸುಮ್ಮನೆ ಗುರುಗಳೇ. 1-2 ದಿನ ಮೆಸೇಜ್ ಬರ್ಲೇ ಇಲ್ಲ ನನಗೆ. 3ನೇ ದಿನ ಆ ಹುಡುಗಿ ಅಪ್ಪನವ್ರ ಕಡೆಯಿಂದ ನನಗೆ ಫೋನ್ ಬಂತು, ಏನಪ್ಪಾ ನೀನು ಮದುವೆ ಆದ ಹುಡುಗಿ ಜೊತೆ ಮಾತಾಡ್ತಾ ಇದೀಯಾ, ಹಿಂಗೆಲ್ಲ ಮಾಡ್ತಾ ಇದೀಯ, ಸರಿ ಅನ್ಸುತ್ತಾ ನಿನಗಿದು ಅಂತ ಅಂದ್ರು ಗುರು.
ತಪ್ಪು ಅಂತ ಗೊತ್ತು, ಬಟ್ ಅವನ ಅಷ್ಟೆಲ್ಲ ಕಾಡಿಸ್ತಿದಾನಂತ. ಅವಳು ಜೀವಕ್ಕೆ ಏನಾರ ಆದ್ರೆ ಏನ್ ಮಾಡ್ತೀರಾ? ಮರ್ಯಾದೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಇವತ್ತು ಹೋಗುತ್ತೆ, ನಾಳೆ ಬರ್ಬೋದು, ಬರ್ದೇ ಇರ್ಬೋದು. ಜೀವ ಹೋದ್ಮೇಲೆ ಬರುತ್ತಾ? ಹಂಗೆ ಹಿಂಗ ಅಂತೇಳಿ ನಾನೆಲ್ಲ ಮಾತಾಡಿದೆ. ಅವಳು ಯಾವಾಗ ಡಿವೋರ್ಸ್ ಕೊಟ್ ಬರ್ತೀನಿ, ನಮ್ ಮನೆ ಬಿಟ್ಟು ಬರ್ತೀನಿ ಅಂತ ಎಲ್ಲ ಹೇಳೋದು. ಅವಳು 1 ವಾರ ಆದ್ಮೇಲೆ ವಾಪಸ್ ಪತ್ತೆನೇ ಇಲ್ಲ ಗುರುಗಳೇ. ಇವ್ರ ಮನೆಯವರೆಲ್ಲ ನನಗೆ ಧಮಕಿ ಆಗಕ್ ಸ್ಟಾರ್ಟ್ ಮಾಡಿದ್ರು, ಕಂಪ್ಲೇಂಟ್ ಮಾಡ್ತೀವಿ, ಕೇಸ್ ಮಾಡ್ತೀವಿ, ಹಂಗೆ ಹಿಂಗೆ ಅಂತ. ಸರಿ, ಏನಾದ್ರು ಮಾಡ್ಕೊರಿ, ನಾನಂತ ತಪ್ಪು ಮಾಡಿಲ್ಲ. ಇಬ್ರು ಮಾತಾಡಿದ್ ನಾವು ಇಬ್ರಿಗೊಬ್ರು ಗೊತ್ತಿದೆ, ನಾನು ಅದಕ್ಕೆ ಸಾಕ್ಷಿ ಬೇಕಾದ್ರೂ ಕೊಡ್ತೀನಿ ಅಂತೇಳಿ ಅವತ್ತು ದೂರ ಆದವಳು ಗುರುಗಳೇ. ಇಲ್ಲಿವರೆಗೂ ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು ಗುರುಗಳೇ. ಹೆಂಗಾಗ್ಬಿಟ್ಟಿದ್ದೇನೆ ಅಂದ್ರೆ ಇವತ್ತಿನವರೆಗೂ ನಾನಾಗಿಲ್ಲ ಗುರುಗಳೇ. ಎಲ್ಲಾರು ಹೇಳ್ತಾರೆ ಅದೇನು 1 ತಿಂಗಳು 2 ತಿಂಗಳು ಮರ್ತೋಗ್ಬಿಡ್ಬೋದು, ಆಮೇಲೆ ಎಲ್ಲ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ ಗುರುಗಳೇ. ಬಟ್ ಇಲ್ಲಿವರೆಗೂ ನಾನಾಗಿಲ್ಲ ಗುರುಗಳೇ. ರಾತ್ರಿ ಎಲ್ಲ ನಿದ್ದೆ ಬರ್ಲಾರ್ದಂಗೆ, ಕಣ್ಣು ಮುಚ್ಚಲಾರ್ದಂಗೆ ಕಾಡ್ತಾವ ಗುರುಗಳೇ ಅವಳ ನೆನಪುಗಳು. 1.5 ವರ್ಷ ಆಯ್ತು. ಇವತ್ ಮರ್ತೋಗುತ್ತೆ, ನಾಳೆ ಮರ್ತೋಗುತ್ತೆ, ನಾಳೆ ಅಳಿಸೋಗುತ್ತೆ, ಅವಳು ನನಗ್ ನೆನಪಿಲ್ಲಾರ್ದಂಗ ಆಗ್ಬಿಡುತ್ತೆ ಅಂತ ಅನ್ಕೊಂತಾನೆ ಇದೀನಿ. ಬಟ್ ಅದು ಯಾವ್ದು ಆಗ್ತಿಲ್ಲ ಗುರುಗಳೇ. ಇವಾಗ ನಾನು ನಮ್ಮ ಅಮ್ಮನಿಗೂ ನ್ಯಾಯ ಕೊಡಕ್ ಆಗ್ತಿಲ್ಲ, ನಮ್ಮ ಅಮ್ಮನಿಗೂ ಒಳ್ಳೆ ಮಗ ಆಗ್ಲಿಲ್ಲ, ಅವಳಿಗೂ ಒಳ್ಳೆ ಹುಡುಗ ಆಗ್ಲಿಲ್ಲ. ಏನ್ ಮಾಡ್ಲಿ ಅವುಗಳು? ನಾನು ಈಗ ಇದೆಲ್ಲ ಆಗಿ ಎಷ್ಟು ಸಮಯ ಆಯ್ತು? 1.5 ವರ್ಷ ಆಯ್ತು ಗುರುಗಳೇ. ಅಂದ್ರೆ ಈಗಲೂ ನೀವು ಮನೆಯಿಂದ ಬೇರೆನೇ ಇದ್ದೀರಾ? ಅಂದ್ರೆ ಡ್ಯೂಟಿ ಜಾಗದಲ್ಲೇ ಇರೋದಾ? ನಾ ಡ್ಯೂಟಿ ಮಾಡೋ ಪ್ಲೇಸ್ ಅಲ್ಲೇ ಇದ್ದೀನಿ. ಅಂದ್ರೆ ನಿಮ್ಮ ಹುಟ್ಟೂರು ಬೇರೆ ಅಥವಾ ಬದುಕಿದ್ದೂರು ಬೇರೆ, ನಿಮ್ಮನ್ನ ಕೆಲ್ಸಕ್ಕೆ ಹಾಕಿರೋದು ಬೇರೆ ಜಿಲ್ಲೆ ಅಥವಾ ಬೇರೆ? ಬೇರೆ ಜಿಲ್ಲೆ ಗುರುಗಳೇ, 100 ಕಿಲೋಮೀಟರ್ ಅಂತರದಲ್ಲಿ ಇದೀನಿ ಗುರು. ಅಂದ್ರೆ 1 ವರ್ಷದ ಹಿಂದೆ ಈ ಹೆಣ್ಮಗಳು ಕಡೆದಾಗ ನಿಮ್ಮ ಹತ್ರ ಮಾತಾಡಿರೋದು? ಗುರುಗಳೇ. ಈಗ ನಿಮ್ಗೆ 25 ವರ್ಷನಾ? ಗುರುಗಳೇ, 25 ಗುರುಗಳೇ. ನಿಮ್ಮನೇಲಿ ನಿಮಗೆ ಮದುವೆ ಮಾಡೋ ಪ್ರಯತ್ನ ಮಾಡಿಲ್ವಾ? ಮಾಡಿದ್ರು ಗುರುಗಳೇ, 10-6 ಹೆಣ್ಣನ್ನು ನೋಡಿದ್ರು. ನಮ್ಮ ಮಾವನವ್ರು ಏನಿದಾರಲ್ಲ ಗುರುಗಳೇ, ನಮ್ಮ ಮಾವನ ಮಗಳೇ ಇದ್ಲು. ಅವನ್ನೆಲ್ಲಾ ನೋಡಿದ್ರು ನನಗ ಮದುವೆ ವಿಚಾರನೇ ತಲೆಗೆ ಬರ್ತಿಲ್ಲ ಗುರುಗಳೇ. ನಾವ್ ಒಬ್ರಿಗೊಬ್ರು ಮಾತು ಕೊಟ್ಕೊಂಡಿದ್ವಿ ಗುರುಗಳೇ, ಅವಾಗ್ಲೇ ನಾವು ಪ್ರೀತಿ ಮಾಡ್ಬೇಕಾದ್ರೆ. ನಾವು ನೋಡಿದಂತ ಒಂದು ಫಿಲಿಂ ಇತ್ತು 99 ಅಂತ, ನೀವು ನೋಡಿರ್ಬೋದು, ಕನ್ನಡ ಗಣೇಶನ್ ಮೂವಿ. ಆ ಫಿಲಿಂ ನೋಡಿ ಹಾಳಾಗಿದ್ದು ಅಥವಾ ಫಿಲಿಂ ನೋಡಿ ಇನ್ಸ್ಪೈರ್ ತಗೊಂಡಿದ್ದು ನನಗೆ ಗೊತ್ತಿಲ್ಲ. ಮದ್ವೆ ಆದ್ರೆ ನಾವಿಬ್ರೇ ಆಗ್ಬೇಕು, ಆಗದೆ ಇದ್ರೆ ಇಬ್ರು ಯಾರಿಗೂ ಆಗ್ಬಾರ್ದು, ಹಿಂಗೆ ಒಂಟಿಯಾಗಿನೇ ಇರ್ಬೇಕು ಅಂತ ಹೇಳಿ. ಬಟ್ ಅವಳು ಮದ್ವೆ ಆಗಿ ಹೋಗ್ಬಿಟ್ಲು. ಬಟ್ ನನಗೆ ಆ ಪ್ರಾಮಿಸ್ ಬ್ರೇಕ್ ಮಾಡಕ್ ನನ್ಗೆ ಇವಾಗ್ಲೂ ಮನ್ಸು ಆಗ್ತಿಲ್ಲ ಗುರುಗಳೇ. ಇವಾಗ್ಲೂ ಮದ್ವೆ ಅಂದ್ರೇನೆ ಆಗ್ ಬರಲ್ಲ. ಯಾವ್ದಾದ್ರು ಹುಡುಗಿನ್ ಯಾರು ನನ್ಗೆ ಆ ಫೀಲಿಂಗ್ಸ್ ಅಲ್ಲಿ ಯಾರನ್ನು ಊಹಿಸ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಗುರುಗಳೇ. ನಾನ್ ನಿಜವಾಗ್ಲೂ ಗುರುಗಳೇ 1 ವರ್ಷ ಆಯ್ತು ನನ್ನ ಕಣ್ಣೀರಾಗ್ದೆ ಮಲಗದಿರೋ ರಾತ್ರಿಗಳಿಲ್ಲ. ಬಟ್ ಎಲ್ಲರ ಜೊತೆ ಚೆನ್ನಾಗಿ ನಕ್ಕೊಂತ ಮಾತಾಡ್ಕೊಂತ ಎಲ್ಲರಿಗೂ ಕಾಮಿಡಿ ಮಾಡ್ಕೊಂತ ಇರ್ತೀನಿ. ನನ್ ಸ್ಟೇಷನ್ ಅಲ್ಲೇ ಕೆಲವೊಂದಿಷ್ಟು ಜನ ಸ್ಟಾಫ್ ಅಂತಾರ ನನ್ಗೆ, ನೀನ್ ಪಕ್ಕದಲ್ಲಿದ್ರೆ ಸಾಕ್ ಮರಯ್ಯ, ಸಮಯ ಹೋಗೋದೇ ಗೊತ್ತಾಗಲ್ಲ, ನಗ್ತೀವಿ, ಎಷ್ಟು ಕಾಮಿಡಿ ಮಾಡ್ತೀನಿ ನೀನು ಅಂತ ಹೇಳಿ ಅಂತಿರ್ತಾರೆ. ಬಟ್ ನನ್ ದುಃಖ ನನ್ನ ಒಡ್ಲಲ್ಲಿ ಎಷ್ಟಿದೆ ಅಂದ್ರೆ ಗುರುಗಳೇ, ಈಗ ಅವಳು ಏನಾದ್ರು ಎದುರಿಗೆ ಬಂದ್ಬಿಟ್ರೆ ಬಿದ್ದು ಹತ್ತು ಬಿಡ್ತೀನಿ ಗುರುಗಳೇ, ಅಷ್ಟಿದೆ ನನಗೆ. ಆಯ್ತಪ್ಪ, ನನಗೆ ಅಥವಾ ಕೇಳ್ತಾ ಇರೋ ಎಲ್ರಿಗೂ ಕೂಡ
ನಿಮ್ಮ ಕತೆ ಕೇಳಿದ ಮೇಲೆ ಬಹುಶಃ ಎಂದಿಗೂ ಕೂಡ ಯಾರನ್ನೂ ಪ್ರೀತಿ ಮಾಡದ ಒಬ್ಬ ಕಲ್ಲು ಹೃದಯದವನಿಗೂ ಕೂಡ ನಿಮ್ಮ ಭಾವನೆ ಬಹಳ ಕಾಡುವಂಥದ್ದೇ. ನೋಡಪ್ಪ, ಬದುಕಲ್ಲಿ ಮನುಷ್ಯನಿಗೆ ಅಂದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನಾ ರೀತಿಯ ಕರ್ತವ್ಯಗಳಿರ್ತವೆ. ಒಬ್ಬ ಪ್ರೇಮಿಯಾಗಿ ಅಲ್ಲದೇನೆ ಒಬ್ಬ ಮಗನಾಗಿ, ಒಬ್ಬ ಸಮಾಜಕ್ಕೆ ಪ್ರಜೆಯಾಗಿ, ಯಾರಿಗೂ ಅಣ್ಣನಾಗಿ, ತಮ್ಮನಾಗಿ, ಅಥವಾ ಅಕ್ಕನ ಮಗ ಅಥವಾ ತಂಗಿ ಮಗ, ನಾನಾ ರೀತಿಯಲ್ಲಿ ಪಾತ್ರಗಳು. ಇವತ್ತಿಗೆ ನೀವು ನೋಡಿ, ಒಬ್ಬರು ಆಫೀಸರ್ ಅಥವಾ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ನಿಮ್ಮದೊಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ, ಒಂದು ಕರ್ತವ್ಯ. ಆದರೆ ಯಾವಾಗ ಒಬ್ಬ ಮನುಷ್ಯ ಯಾವುದೋ ಒಂದು ಹಂತದಲ್ಲಿ ಯಾರಿಗೋ ಮಾತು ಕೊಟ್ಟು ಅಥವಾ ಒಂದು ಹಂತದಲ್ಲಿ ಯಾರಿಗೋ ಸ್ವಲ್ಪ ಶರಣಾಗಿ ಉಳಿದ ಬೇರೆಲ್ಲ ಕರ್ತವ್ಯಗಳನ್ನು ಮರೆಯುವಷ್ಟು ಮೂರ್ಖ ಅಥವಾ ಅಸಹಾಯಕ ಅಥವಾ ಅಜ್ಞಾನಿ ಮನುಷ್ಯ ಆಗಬಾರದು. ಅಂದರೆ ಯಾವ ನಿಮ್ಮ ಸ್ನೇಹಿತನ ಸಾವನ್ನು ನೀವು ನೋಡಿದ್ರಿ ಅಥವಾ ಕೇಳಿದ್ರಿ, ಅವತ್ತು ನೀವೇನಂದುಕೊಂಡ್ರಿ, ಅಯ್ಯೋ ಒಂದು ಹುಡುಗಿಗೋಸ್ಕರ ಸಾಯುವಷ್ಟು ಹೇಡಿಯಾಗಿದ್ದ ನೀವನು ಅಂತ ನೀವು ಅಂದುಕೊಂಡಿದ್ರಲ್ಲ. ಅಂದರೆ ಬದುಕಲ್ಲಿ ನಾನಾ ರೀತಿಯ ಇಷ್ಟಗಳನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಬಯಸ್ತಾನೆ. ಏನೇನೋ ವಿಚಾರಗಳಲ್ಲಿ ಅವನ ಆಸೆಗಳ ಪಟ್ಟಿ 1000 ಇರುತ್ತೆ. ಆದರೆ ಈಡೇರಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಬದುಕನ್ನು ಜಿಗುಪ್ಸೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಪ್ಪ, ನನ್ನ ಪ್ರಕಾರ ಪ್ರೇಮದ ನಿಜವಾದ ಅರ್ಥ, ಹೇಗೆ ಕೃಷ್ಣ ರಾಧೆಯನ್ನು ತೊರೆದು ಹೋಗಬೇಕಾದ್ರೂ ಅವನಿಗೂ ಇಷ್ಟೇ ದುಃಖ ಇರ್ಬೋದಲ್ಲ, ಅಥವಾ ಇತ್ತೋ ಏನು. ಆದರೆ ತಾನು ಹಾಗೆ ಹೊರಡುವ ಮುನ್ನ ಅಥವಾ ಮುಂದೆ ಎಲ್ಲೂ ಕೂಡ ರಾಧೆಯ ವಿಚಾರದಲ್ಲಿ ಅವನು ಕೈ ಹಾಕಲ್ಲ. ರಾಧೆಯನ್ನ ಮತ್ತೆ ತನ್ನ ಬಳಿ, ಅಂದ್ರೆ ಜಗದೋದ್ಧಾರಕನಾದ ಅವನಿಗೆ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ. ತೋಳಲ್ ಶಕ್ತಿ ಇದ್ರು, ಜೇಬಲ್ ದುಡ್ಡಿದ್ರು, ಅಥವಾ ತನಗೇನೇ ಅಧಿಕಾರ ತಾಕತ್ತುಗಳಿದ್ರು, ನನ್ನನ್ನು ಪಾಸಾಗಿ ಮುಂದೆ ಇನ್ನೊಬ್ಬರ ಜೀವನಕ್ಕೆ ಹೋದ ಅವಳು ಎಷ್ಟೇ ದೊಡ್ಡ ಗೆಳತಿಯಾಗಿರಲಿ ಅಥವಾ ಎಷ್ಟೇ ವರ್ಷದ ಪ್ರೇಮ ನನ್ನದು ಅವಳದು ಇರಲಿ, ಅವಳು ಇನ್ನೊಬ್ಬನ ಬದುಕಿಗೆ ಪ್ರವೇಶ ಮಾಡಿ ಆದಮೇಲೆ ಅವಳೇ ಬಯಸಿ ಬಂದರೂ ಕೂಡ ಅದು ಸ್ವಯಂ ಅಧರ್ಮವಾಗುತ್ತೆ. ಅಂತಿಮವಾಗಿ ಧರ್ಮದ ಬುದ್ಧಿ ಮಾತ್ರ ಮನುಷ್ಯನ ಸಾವಿನ ನಂತರವೂ ಬೆಳಕಿನ ರೀತಿಯಲ್ಲಿ ಅವನನ್ನು ಸ್ವರ್ಗಕ್ಕೆ ಮುನ್ನಡೆಸುತ್ತೆ ಅಂತ ತಿಳಿದವರು ಹೇಳ್ತಾರೆ. ಆದರೆ ಈ ಜನ್ಮದಲ್ಲಿ ನಾನು ಕಟ್ಟಿಕೊಂಡ ಒಂದು ಮೋಹ ಅಥವಾ ಮಮಕಾರ ಅಥವಾ ಪ್ರೇಮದ ರೂಪದಲ್ಲಿರುವ ಮೋಹ ನನ್ನನ್ನು ಇನ್ನೊಬ್ಬ ಪುರುಷನಿಗೆ ಅನ್ಯಾಯ ಮಾಡುವಷ್ಟು ಕುರುಡಾಗಿಸಿತು ಅಂದರೆ ಅದು ಬಹಳ ದೊಡ್ಡ ದ್ರೋಹ ಅಲ್ವನಯ್ಯ. ನಿನ್ನ ತಾಯಿಗೆ ನಿನ್ನ ತಂದೆ ಮೋಸ ಮಾಡಿದ್ರು ಅಂತ ನೀನು ಅಥವಾ ಉಚ್ಚಾರ ಮಾಡುವುದಾದರೆ ನಿನ್ನದು ಅದೇ ಆಗಿತ್ತಲ್ಲ ಇವತ್ತು. ಅಂದರೆ ನಿಮ್ಮ ಆ ಪ್ರೇಮದ ಪ್ರಾಮಾಣಿಕತೆ, ನಿಯತ್ತು ಅಥವಾ ಆ ಕುರಿತಾಗಿ ನೀವು ಪಡ್ಕೊಳ್ಬೇಕು ಅಂತ ಮಾಡಿದ ಪ್ರಯತ್ನ, ಅದರ ಬಗ್ಗೆ ಇರುವ ದುಗುಡ ಎಲ್ಲದಕ್ಕೂ ನನ್ನ ದೊಡ್ಡ ರೆಸ್ಪೆಕ್ಟ್ ಇದೆ. ಆದರೆ ಮದುವೆ ಆದಮೇಲೂ ಆಕೆಯನ್ನು ಕರೆತರುವ ಅಥವಾ ಆಕೆ ಮನಸ್ಸನ್ನು ಪರಿವರ್ತಿಸುವ ಕೆಲಸ ನೀವು ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಅನ್ಯಾಯ. ಅದು ಅಂದರೆ ಆಕೆನೇ ಒಪ್ಪಿ ಬಂದು ಡೈವರ್ಸ್ ತಗೊಂಡು ಅಲ್ಲೇನೋ ಹಾಗೆ ಆಮೇಲೆ ಬಂದು ಸ್ವೀಕರಿಸೋದು ಅದು ಬೇರೆ ಧರ್ಮದ ಅರ್ಥಕ್ಕೆ ಹೋಗುತ್ತೆ. ಆದರೆ ನೀನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆಕೆಯನ್ನು ಕೇಳಿ ಆಕೆಯನ್ನು ಬಿಡುಗಡೆಗೆ ಪ್ರಚೋದಿಸುವುದಿದೆಯಲ್ಲ. ಆಕೆಗಲ್ಲಿ ತೊಂದರೆ ಕೊಡ್ತಿದ್ದಾರೆ, ಅನುಮಾನ ಪಡ್ತಿದ್ದಾರೆ, ಆಕೆ ಬರಲಿ ಆಚೆ. ನಾಳೆ ಬದುಕಿಲ್ಲೇ ಇಲ್ಲಪ್ಪ, ಇನ್ನೂ 25 ವರ್ಷ ಏನು ಪರವಾಗಿಲ್ಲ, ರಿಕವರ್ ಆಗ್ಲಿಕ್ಕೆ ಇನ್ನೂ 5 ವರ್ಷ ತಗೋ, ಜೀವ ಉಳಿಸ್ಕೊ. ಅರೆ ಆ ಹೆಣ್ಣಿಗೆ ಗಂಡ ಅನ್ಯಾಯ ಮಾಡಿ, ಗಂಡ ಅನುಮಾನ ಪಟ್ಟು, ಗಂಡ ಆಚೆ ಹಾಕಿದ್ರು ತವ್ರ ಮನೆ ಇದೆ, ಅಲ್ಲ ಅರ್ಧ ಭಾಗ ತಾಂಡು ಇನ್ನೊಂದು ಮದುವೆ ಆಗಿ ಇನ್ನೂ ಏನೋ ನಡೆಯುತ್ತೆ. ನಿನ್ನ ತಾಯಿಗೆ ಏನು ಕತೆ? ಈ ಹೆಣ್ಮಗಳಿಗೆ ಯೌವನ ಇದೆ ಅಥವಾ ಏನೋ ವಯಸ್ಸಿದೆ, ಏನೋ ನಡೆಯುತ್ತೆ. ನಿನ್ನ ತಾಯಿ ಕತೆ ಇದೆಯಲ್ಲ. ಜಾತಿಯ ಕಾರಣಕ್ಕೆ ಇದನ್ನು ವಿರೋಧಿಸಿದ್ದು ಅಥವಾ ನಿಮ್ಮನ್ನು ದೂರ ಮಾಡಿದ್ದು ಅವ್ರಿಗೆಲ್ಲರಿಗೂ ದೊಡ್ಡವ್ರಿಗೆ ಅವ್ರದ್ದೇ ಆದ ಕಾರಣಗಳಿದ್ದಾವೆ. ಅದು ಅಹಂಕಾರದ್ದು, ಪ್ರತಿಷ್ಠೆದ್ದು, ಜಾತಿಯದ್ದು, ಅವ್ರದ್ದು ಏನೋ ಕಾರಣ ಇತ್ತು. ಆದರೆ ಅವರನ್ನು ಧಿಕ್ಕರಿಸಿ ನೀನು ಪಡ್ಕೊಂಡು ನೀನು ಪಾಡಿಗೆ ನೀನು ಜೀವನ ಮದುವೆ ಆಗಿ ಏನೋ ಮಾಡಿದರೆ, ಬಿಡಪ್ಪ ಆಯಿತು ತೊಂದರೆ ಇಲ್ಲ, ಒಂದು ಕೆಲಸ ತಗೊಂಡಿದ್ಯಾ, ಪೊಲೀಸ್ ಕೆಲಸ ತಗೊಂಡಿದ್ಯಾ, ಆ ಹೆಣ್ಮಗಳನ್ನು ಸಾಕಿ ಸಲಹುವಷ್ಟು ಯೋಗ್ಯತೆ ಇದೆ, ಶಕ್ತಿ ಇದೆ, ತೊಂದರೆ ಇಲ್ಲ, ಆಮೇಲೆ ಅಮ್ಮನನ್ನು ಸರಿ ಮಾಡ್ಕೊ, ಅಮ್ಮನನ್ನು ಒಪ್ಪಿಸ್ಕೊ ಆಮೇಲೆ ಅಂತ. ಅಂದರೆ ಮದುವೆಗೆ ಮುಂಚೆ ಇವರೆಲ್ಲರನ್ನ ಜಾತಿ ಗೀತಿ ಇದೆಲ್ಲವನ್ನು ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ ಹೋಗಿ
ಆಗಿದ್ದಿದ್ರೆ ಅದಕ್ಕೂ ನಾನೇನು ಮಾತಾಡ್ತಿರ್ಲಿಲ್ಲ. ಆದರೆ ಇಲ್ಲಿ ಮನೆಯವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ನೀನು ಸುಮ್ಮನಾದೆ, ವಿಷ ಕುಡ್ದೆ, ಹೌದಲ್ಲಪ್ಪ? ಮನೆಯವರನ್ನು ಉಳಿಸ್ಕೊಳ್ಬೇಕು ಅಂತ ನೀವು ಹೋದ್ರಿ, ಅವ್ರ ಮನೆಯವ್ರನ್ನ ಉಳಿಸ್ಕೊಳ್ಬೇಕು ಅಂತ ಅವರು ಹೋದ್ರು, ಇಬ್ಬರದು ಸರಿ ಹೋಯ್ತಲ್ಲ. ಆದರೆ ನಿಮಗೆ ನಾನು ಹೇಳೋದು, ಈ ಭಾವೋದ್ವೇಗದಲ್ಲಿ ನಾನು ವಿಷ ಕುಡಿದು ಬಿಡ್ತೀನಿ, ನಾನು ನೇಣು ಹಾಕೊಂಡ್ಬಿಡ್ತೀನಿ, ನಾನೇನೋ ಮಾಡಿಬಿಡ್ತೀನಿ, ಏನಿಲ್ಲಪ್ಪ. ಅಬ್ಬಬ್ಬ ಅಂದರೆ ನಿನ್ನ ತಾಯಿ ಕಡೆಗೆ ಎಲ್ಲರೂ ಕಾಲ್ದಸಿಕ್ಕೆ ಬಂದು ಬೀದಿ ಹೆಣವಾಗ್ದಾಳೆ, ನಿನ್ನನ್ನು ಒಂದು 13 ದಿವಸಕ್ಕೂ 11 ದಿವಸಕ್ಕೂ ತಿಥಿ ಮಾಡಿ ನಿನ್ನ ಹೆಸರಲ್ಲಿ ಉಂಡ್ಬಿಟ್ಟು ಎಲ್ಲ ಸುಮ್ಮನೆ ಆಯ್ತಾರೆ. ಏನು ಅಯ್ಯೋ ತಡೆಯಪ್ಪ ಮಗ ಇಲ್ಲ ಅಂತ ನಿನ್ನ ತಾಯಿನ ತುಂಬ ದೊಡ್ಡದಾಗಿ ನೋಡೋದು ಇಲ್ಲಪ್ಪ, ಅದೆಲ್ಲ ನಡೆಯಲ್ಲ. ನನಗನ್ಸುತ್ತೆ ಒಂದು ಪ್ರೇಮವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಬ್ಬ ಹುಡುಗನಾಗಿ ಏನೇನು ಪ್ರಯತ್ನ ಮಾಡ್ಬೋದು, ಒಂದು ಯೋಗ್ಯತೆ ಗಳಿಸಿದ್ರಿ, ಒಂದು ಕೆಲಸ ಗಳಿಸಿದ್ರಿ, ಏನೇನು ಮಾಡ್ಬೋದು ಎಲ್ಲವನ್ನು ಮಾಡಿದ್ದೀರಿ. ಅದನ್ನು ಮೀರಿಯೂ ಕೈ ಜಾರಿ ಹೋಯಿತು ಅಂದರೆ ಅದು ನನ್ನ ಭಾಗ್ಯದಲ್ಲಿ ಇಲ್ಲ ಅನ್ನೋ ಸ್ಪಿರಿಚುವಲ್ ದೃಷ್ಟಿಕೋನ ಮನುಷ್ಯನಿಗೆ ಬರಬೇಕು. ಇವನ್ ಈ ಪೊಲೀಸ್ ಕೆಲಸ ಸಿಕ್ಕಿಲ್ಲ ಗುರುಗಳೇ, ಇವಾಗ ಇದೆಲ್ಲ ನಮ್ಮ ಭಾಗ್ಯದಲ್ಲಿ ಇಲ್ಲ, ಇದ್ಯಾವುದು ಆಗಲ್ಲ ಅನ್ನಂಗಿದ್ರೆ ದೇವ್ರು ಈ ಸಂಬಂಧಗಳನ್ನ ಯಾಕಾದ್ರೂ ಪರಿಚಯ ಮಾಡಿಸ್ತಾನ ಅನ್ಸುತ್ತೆ ಗುರುಗಳೇ. ನೋಡಪ್ಪ, ಮಾಡಿದ ಪ್ರತಿ ಕೆಲಸಗಳು ಕೂಡ ಯಶಸ್ಸಾಗಲ್ಲ ಈ ಜಗತ್ತಲ್ಲಿ ಅಂತ ಗೊತ್ತು, ಅದನ್ನು ದೊಡ್ಡವರು ಹೇಳಿ ಹೋಗಿದ್ದಾರೆ. ಮತ್ತೆ ಹಾಗೆ ಪ್ರಯತ್ನ ಪಟ್ಟವನು ಹೇಳ್ಬೋದಾ, ದೇವರೇ ನಾನು ಈ ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಅಂತ ನಿನಗೆ ಗೊತ್ತಿರೋದಾದರೆ ನನ್ನನ್ನು ಈ ಎಕ್ಸಾಮ್ ಬರೆಯೋದಕ್ಕೆ ಪ್ರಚೋದಿಸಿದ್ದು ಯಾಕೆ ಅಂತ ಅವನು ಕೇಳ್ಬೋದಾ? ಒಬ್ಬ ಎಕ್ಸಾಮ್ ಬರೆದಿರೋನು. ಅಂದರೆ ಬೇರೆ ಎಲ್ಲ ವಿಚಾರದಲ್ಲೂ ಸೋಲನ್ನು ಒಪ್ಕೊಳ್ಳೋಕೆ ತಯಾರಿರೋ ನಾವು ಈ ಸಂಬಂಧದ ವಿಚಾರದಲ್ಲಿ ಅಷ್ಟು ತಯಾರಿರಲ್ಲ, ಹೌದಲ್ಲಪ್ಪ? ಮನುಷ್ಯನ ಅಜ್ಞಾನದ ದೃಷ್ಟಿಕೋನವೇ ಹೊರತು ಅದು ಭಗವಂತನ ಅಥವಾ ಏನು ಬ್ರಹ್ಮಾಂಡದ ದೃಷ್ಟಿ ಅಥವಾ ದೋಷ ಅಲ್ಲ ಅದು. ಈಗ ನೀವೇ ಹೇಳ್ತೀರಿ, ಈಗ ನಿಮ್ಮ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರೋ ಅಥವಾ ಅಟೆಂಪ್ಟ್ ಮಾಡಿರೋ ಪ್ರತಿಯೊಬ್ಬರು ಎಲ್ಲ ಬರ್ದಿರೋ ಮೊದಲನೇ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದಿದೆಯಾ? ಇಲ್ಲ ತಾನೇ? ಇಲ್ಲ ಗುರುಗಳೇ. ಎಷ್ಟೋ ಅಟೆಂಪ್ಟ್ಗಳಾದಮೇಲೆ ಅವ್ರಿಗೆ ರಿಸಲ್ಟ್ ಸಿಕ್ಕಿರುತ್ತೆ. ಇನ್ನೂ ಎಷ್ಟೋ ಜನಕ್ಕೆ ಜೀವನ ಪೂರ್ತಿ ಪ್ರಯತ್ನ ಮಾಡಿ ಸಾಕ ಕಡೆಗೆ ಯಾವುದೋ ಗಾರ್ಮೆಂಟ್ಸ್ ನೋಡ್ಕೊಂಡು ಜೀವನ ಮಾಡ್ತಾರೆ. ಬೇರೆ ಎಲ್ಲದರಲ್ಲೂ ಸೋಲನ್ನು ಸ್ವೀಕರಿಸುವ ನಾವು ಹುಡುಗಿ ಅಥವಾ ಹುಡುಗ ಅಥವಾ ಸಂಬಂಧದ ವಿಚಾರ ಬಂದಾಗ ಇಷ್ಟು ಪೊಸೆಸಿವ್ ಆಗ್ತೀವಿ, ಅದು ಸಹಜ. ಅದು ನಿಮಗೆ ಅಂತಲ್ಲ, ಎಲ್ಲರಿಗೂ ಆ ಭಾವನೆ ಬಂದೇ ಬರುತ್ತೆ. ಆದರೆ ನನ್ನ ಪ್ರಕಾರ ಆ ಹೆಣ್ಮಗಳನ್ನು ನೀವು ಮೊದಲಿಂದಲೂ ಅಂದರೆ 9ನೇ ಕ್ಲಾಸಿಂದ ಹಿಡಿದು ಕಡೆಯವರೆಗೂ, ಅಂದರೆ ನೀವು ಆಕೆಯ ಜೊತೆ ಮಾತಾಡೋ ಕೊನೆ ಕ್ಷಣದವರೆಗೂ ನೀವು ಆಕೆಯನ್ನು ಪಡ್ಕೊಳ್ಳೋಕೆ ಏನೇನು ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಅಥವಾ ಆ ಹೋರಾಟದಲ್ಲಿ ಎಲ್ಲೂ ಹಿರಿಯರಿಗೆ ವಿರುದ್ಧವಾಗಿ ನೀವು ನಡ್ಕೊಂಡಿಲ್ಲ. ಅದು ನಿಮ್ಮ ದೊಡ್ಡತನ. ಹಿರಿಯರು ಯಾರು ಗುರುಗಳೇ, ನಾವ್ ಯಾರ್ಯಾರಿಗೂ ಬೆಲೆ ಕೊಟ್ಟು ನಾವು ಹಿಂದಕ್ಕೆ ಸರಿದ್ವಲ್ಲ, ಅವ್ರ ಎಲ್ಲರೂ ಒಂಥರ ವಿರೋಧಿಗಳ ತರ ಒಂಥರ ಕೀಳು ಮಟ್ಟದಲ್ಲಿ ನೋಡ್ತಾರೆ ಗುರುಗಳೇ. ಮುಂದೆ ಇದ್ರು ಮಾತಾಡಲ್ಲ. ಇವೆಲ್ಲ ವಿಚಾರಗಳು ಹಂಗೇನಪ್ಪ, ಇವ್ರು ಬಹಳ ಸೂಕ್ಷ್ಮ. ನನ್ನ ಪ್ರಕಾರ ಅಲ್ಲ ಗುರುಗಳೇ, ಈ ನನ್ನ ಜೀವನ ನಾನು ಸ್ಯಾಕ್ರಿಫೈಸ್ ಮಾಡಿದ್ದು ಇವ್ರ ಸಂಬಂಧನಲ್ಲ ಗುರುಗಳೇ. ಯಾರ ಸಂಬಂಧ? ಈ ನಮ್ಮ ಸಂಬಂಧಿಗಳು, ನಮ್ಮ ಅಮ್ಮನ ಸಂಬಂಧಿಗಳು ನಮ್ಮನ್ನ ದೂರ ಮಾಡ್ತಾರೆ. ನೀನು ಅವ್ರಿಗೋಸ್ಕರ ಮರ್ಯಾದೆಗೋಸ್ಕರ ಅಂತ ಬಿಟ್ಟಿದ್ದಲ್ಲ. ಒಂದ್ ವೇಳೆ ಆ ಹೆಣ್ಣುಮಗಳನ್ನು ನೀನೇ ಮದುವೆ ಆಗಿದ್ರು ಕೂಡ ನಿನ್ನ ತಾಯಿಯ ಅಸಮಾಧಾನವನ್ನು ಹೊತ್ಕೊಂಡು ಈ ಹೆಣ್ಮಗಳು ಎಷ್ಟು ದಿನ ಇರ್ತಿದ್ಲು ನಿನ್ ಜೊತೆ? ಅಂದರೆ ನನಗೆ ಅರ್ಥವಾಗುತ್ತೆ, ನೀನು ನೋಡ್ತಿರೋ ದೃಷ್ಟಿಕೋನ ಭಾಳ ಚಿಕ್ಕದು, ಬಟ್ ನಾನು ಬಹಳ ದೀರ್ಘವಾದ ಬದುಕನ್ನು ಹೇಳ್ತಾ ಇದ್ದೀನಿ. ಈ ಹೆಣ್ಣು ಅಂದರೆ ನಿನ್ನ ತಾಯಿ, ನಿನ್ನ ಮಾವ ಅಥವಾ ಅವ್ರದ್ದೇನು ತವರು ಮನೆ ಅಂತ ಇದೆ, ಅವರು ತಲೆ ತಗ್ಗಿಸಬಾರ್ದು ಅನ್ನೋ ಯೋಚನೆಯನ್ನು ಬಲವಾಗಿ ಇಟ್ಕೊಂಡಿದ್ರು ತಲೆಯಲ್ಲಿ, ಹೌದಲ್ಲ? ಹೌದು. ಒಂದ್ ವೇಳೆ ಅದರ ವಿರುದ್ಧವಾಗಿ ನೀನು ಈ ಹೆಣ್ಮಗಳನ್ನ ಆಗಿದ್ದೇ ಅಂತಲೂ ಅಂದುಕೊಂಡ್ರು ಕೂಡ ನಿನ್ನಂತಹ ಹೆಣ್ಣುಗರಳು ತಾಯಿ ಇಡೀ ಜೀವನ ಪೂರ್ತಿ ಈ ಹೆಣ್ಣಿನ ವಿರುದ್ಧ ಸಂಘರ್ಷ ಮಾಡಿಕೊಂಡು ತಾಯಿ ದುಃಖ ಪಡೋದನ್ನು ಖಂಡಿತ ನೀನು ಸಹಿಸ್ತಿರ್ಲಿಲ್ಲ. ನಾಳೆ ನಿನ್ನ ತಾಯಿನೂ ನೆಮ್ಮದಿಯಾಗಿರ್ತಿಲ್ಲ, ಕಟ್ಕೊಂಡು ಬಂದಿರೋ ಹೆಣ್ತಿನೂ ನೆಮ್ಮದಿಯಾಗಿರ್ತಿರ್ಲಿಲ್ಲ. ಹಂಗಂತ ಈಗ ಅವರು ಹೇಳೋದನ್ನೆಲ್ಲ ಒಪ್ಕೊಂಡು ಆಗ್ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಪ್ರೀತಿಯ ವಿಚಾರವಾಗಿ ಸಾಂತ್ವನ ಹೇಳಲಿಕ್ಕೆ ಹೋದರೆ ಹಿಂಗೆ ಹೇಳಿದ್ರೆ ಅದು ಹಂಗೆ ತಿರುಕೊಳ್ಳುತ್ತೆ, ಹಂಗೆ ಹೇಳಿದ್ರೆ ಹಿಂಗೆ ತಿರುಕೊಳ್ಳುತ್ತೆ. ಬಟ್ ಒಂದಂತೂ ಹೇಳಬಲ್ಲೆ, ಆ ಹೆಣ್ಣುಮಗಳು ಇನ್ನೊಬ್ಬರ ಜೀವನಕ್ಕೆ ಹೋದ ಮೇಲೆ ಕೃಷ್ಣನ ಬದುಕನ್ನು ನೆನಪು ಮಾಡಿಕೊ. ಹೇಗೆ ರಾಧೆ ತನ್ನವಳಲ್ಲ ಅಥವಾ ಅದು ನನ್ನ ಪಾಲಿನದ್ದಲ್ಲ ಅಂದಾಗ ಭಗವಂತ ವಾಸುದೇವ ಕೃಷ್ಣನೇ ಅದನ್ನು ಕರ್ಮಕ್ಕೆ ಬಿಡೋದಾದರೆ ನಾನು ವಿಧಿಯ ನಿಯಮಕ್ಕೆ ಅಡ್ಡ ನಿಲ್ತೀನಿ ಅಂತ ಹೋಗೋದು ಬಹಳ ದೊಡ್ಡ ಮೂರ್ಖತನ. ಈ ಸತ್ಯವನ್ನು ಒಪ್ಕೊಳ್ಳೋದು ಕಲಿಬೇಕು. ಇವತ್ತು ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀವು ಅನ್ನ ತಿಂತಾನೆ ಇರ್ಲಿಲ್ವಾ? ಏನೋ ಮಾಡ್ಕೊಂಡು ಬದುಕ್ತಿದ್ರಿ. ಹಂಗೆ ಇಲ್ಲಿ
ಈಗಾಗಲೇ ಬಾಡಿ ಹೋಗಿರೋ ಹೂವಿನ ಬಗ್ಗೆ ಯೋಚನೆ ಮಾಡೋದು, ಇನ್ನೊಬ್ಬರ ಸ್ವತ್ತಾಗಿರುವ ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋದು ಎರಡು ಒಳ್ಳೆಯದಲ್ಲ. ಅದರಲ್ಲೂ ಆ ಹೆಣ್ಣು ಮಗಳಿಗೆ ಮತ್ತೆ ಕನೆಕ್ಟ್ ಮಾಡಿಕೊಳ್ಳೋ ಅವಕಾಶ ಸಿಕ್ಕಾಗ ಮುಂದೆಯೂ ಕೂಡ ಅದನ್ನು ಮಾಡಿಕೊಳ್ಳದೆ ಇರೋದೇ ಒಳ್ಳೆಯದು. ಇಲ್ಲ ಗುರು, ಮಧ್ಯದಲ್ಲಿ ಇನ್ನೊಂದೇನು ವಿಚಾರ ಬಂದಿತ್ತಂದ್ರೆ ಅವಳ ಕಡೆಯಿಂದ ನನಗೆ, ಅಂದ್ರೆ ಅವಳಾಗಿ ತಿಳಿಸಿದ್ದಲ್ಲ, ಅವ್ರ ಮನೆಯವರೊಬ್ರು ನನಗ್ ತುಂಬಾ ಆತ್ಮೀಯರಿರೋರು, ಅವ್ರು ತಿಳಿಸಿದ್ದು, ಒಂದು 6 ತಿಂಗಳ ಮುಂಚೆ ಅವಳಿಗೆ ತುಂಬಾ ಕಾಟ ಕೊಟ್ಟು 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 ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಅವಳು ಹೋಗಿದ್ಲಂತ ಗುರುಗಳೇ. ಅಂದ್ರೆ ಒಂದ್ ರೂಮಲ್ಲಿ ಲಾಕ್ ಮಾಡ್ಕೊಂಡು 1 ಗಂಟೆವರೆಗೂ ತೆಗಿದೆ, ನನ್ ಇನ್ನೇನ್ ಸಾಯ್ತೀನಿ ಅನ್ನೋ ಲೆಕ್ಕಕ್ಕೆ ಅವಳು ಆಗಿದ್ಲಂತ. ಆ ಲೆವೆಲ್ ವರ್ಗು ಅವಳಿಗೆ ಟಾರ್ಚರ್ ಕೊಟ್ಟಿದ್ದು ನನ್ ಕಿವಿಗ್ ಬಿಟ್ಟು ಗುರುಗಳೇ. ಅಂದ್ರೆ ಇದನ್ನ ಯಾರೋ ಹೊರಗಿನವ್ರು ಹೇಳಿದ್ದಲ್ಲ, ಅವಳು ಮನೆಯವರೇ ಹೇಳಿದ್ ನನ್ಗೆ. ಆಯ್ತು, ಈಗ ಕೇಳಿಸ್ಕೊ, ನೀ ಹಾಗೆ ಟಾರ್ಚರ್ ಕೊಡ್ತಾರೆ ಅಂತ ನಿನ್ನ ಜೊತೆ ಓಡಬರೋ ಧೈರ್ಯ ತೋರೋ ಆಕೆ ಟಾರ್ಚರ್ ಕೊಡ್ತಾರೆ ಅಂತ ಮನೆಯವ್ರಿಗೆ ಡೈವರ್ಸ್ ತಗೊಳ್ಳಿ, ಆಮೇಲೆ ದಾರಿ ಇದೆ ಅಲ್ಲ. ಅಂದ್ರೆ ನಾನು ಓಡ್ ಬರ್ತೀನಿ, ಆಯ್ತು ಡೈವರ್ಸ್ಗೆ ರೆಡಿ ಮಾಡ್ಕೊ, ಇದೆಲ್ಲ ಅಂದ್ರೆ ಇದಕ್ಕಿಂತ ಕಡಿಮೆ ಧೈರ್ಯ ಅದಕ್ಕೆ ಬೇಕಾಗಿದೆ ಅಷ್ಟೇ. ಬಟ್ ಇದಕ್ಕೆ ಹೆಚ್ಚು ಧೈರ್ಯ ಬೇಕಾಗಿದೆ ನಿನ್ ಜೊತೆ ಬರ್ಲಿಕ್ಕೆ. ಬಟ್ ಅದಕ್ಕಿಂತ ಕಡಿಮೆ ಧೈರ್ಯ ತನ್ನ ಮನೆಯವ್ರಿಗೆ ಡೈವರ್ಸ್ ತಗೊಳ್ಳೋದ್ರಲ್ಲೇ ಇದೆಯಲ್ಲ. ಅವಳು ಮನೆಯವ್ರನ್ನ ಅವಳಿಗೆ ಎದುರಿಸಕ್ ಆಗ್ತಿಲ್ಲ. ಈ ಇಂತಹ ವಿಚಾರಗಳಲ್ಲಿ ಅಲ್ಲಾಗೋ ಪ್ರತಿ ಅವಘಡಗಳು ನಿಂತಲೇ ಕಟ್ಟಿಬಿಡ್ತಾರೆ. ಹುಷಾರಾಗಿರ್ಬೇಕು ನೋಡಪ್ಪ. ನನ್ಗೆ ಅರ್ಥವಾಗುತ್ತೆ ಕಣೆಯ, ನೀನೇನು ಪ್ರೀತಿ ಅಥವಾ ನಮ್ಮದು ಅದ್ಭುತವಾದ ಸಂಬಂಧ, ನಮ್ಮದೊಂದು ಜನ್ಮದ ಜೋಡಿ, ನನಗೆ ಅರ್ಥವಾಗ್ತಿದೆ. ಇದಕ್ಕೂ ಮೀರಿದ ಲೋಕದ ನಾಟಕಗಳಿದ್ದಾವೆ, ನಿನಗದು ಗೊತ್ತೇ ಇಲ್ಲ. ಜೀವನ ಪೂರ್ತಿ ಬಂದಿರೋ ಭಾಗ್ಯಗಳನ್ನೆಲ್ಲ ಬಿಡಿಸಿ ಬೀದಿಲಿ ತಂದು ಬಿಡ್ತಾರೆ. ಅಲ್ಲೊಂದು ನಾಳೆ ದಿನ ಏನಾದ್ರೂ ನಿನ್ನನ್ನು ಈ ಕ್ಷಣಕ್ಕೂ ಎಳೆದು ತರ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಹೌದಲ್ಲ? ಯಾಕಂದ್ರೆ ಎಲ್ಲವೂ ಕಣ್ಣು ಮುಂದೆ ಆಗಿದೆಯಲ್ಲಪ್ಪ. ಇತ್ತೀಚೆಗೊಬ್ರು ಕರೆ ಮಾಡಿದ್ರು, ಹಿಂಗೆ ಹೇಳ್ತಾ ಇದ್ರು, ಆ ಹುಡುಗಿನೇ ಮೇಲ್ ಬಿದ್ದು ಲವ್ ಮಾಡಿದ್ಲು, ನಾನು ಹೋಗ್ಲಿ ಅಂತ ಒಪ್ಕೊಂಡ್ಬಿಟ್ಟೆ, ಅವಳೇ ಉಲ್ಟಾ ಹೊಡೆದು ಈಗ ನಾನು ಜೈಲ್ಗೆ ಅಲೀತಾ ಇದ್ದೀನಿ ಅಂತ. 16 ವರ್ಷದ ಹುಡುಗಿನ ಲವ್ ಮಾಡಿ. ಅರ್ಥಾತ್ ಆರಂಭದಲ್ಲಿ ಯಾವುದು ಪ್ರೇಮವಾಗಿ ಕಾಣ್ತೋ, ನಾಳೆ ಅವಳು ಮನಸ್ಸು ಸ್ವಲ್ಪ ಒಂಚೂರು ಬದಲಾಯಿಸಿದ್ರೆ ನಿನಗೆ ಜೈಲೇ ಗತಿ. ಅಂದ್ರೆ ನೀವಿನ್ನೂ ಈ ಭಾವನಾತ್ಮಕ ಪ್ರಪಂಚದಲ್ಲಿ ಮುಳುಗಿದ್ದೀರಿ. ಅದಕ್ಕೆ ಮೀರಿದ ಲೌಕಿಕದಲ್ಲಿ ಒಂದಷ್ಟು ವಿಷಮಗಳಿದ್ದಾವೆ, ವಿಷಮತೆಗಳಿದ್ದಾವೆ, ವಿಷದ ಬುದ್ಧಿಗಳಿದ್ದಾವೆ. ಅದು ಬಂದಾಗ ಅನ್ಯಾಯವಾಗಿ ಈ ಹೆಣ್ಣಿಗೆ ಗಂಡ ಆಗಲಿಲ್ಲ, ತಾಯಿಗೆ ಮಗ ಆಗಲಿಲ್ಲ, ಕಡೆಗೆ ಸ್ಮಶಾನಕ್ಕೆ ಹೆಣ ಆಗಲಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಕತೆ. ಪರವಾಗಿಲ್ಲಪ್ಪ, ಅದನ್ನು ಪಡ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡಿದ್ದೀಯ. ನೀನೇನೋ ಈ ಮದುವೆಗೆ ಮುಂಚೆ ಹೆಣ್ಣನ್ನು ಕೆಡಿಸಿ ಹಾಳು ಮಾಡಿ ಒಂದು ಮಗು ಕೊಟ್ಟು ಇನ್ಯಾವ್ರನ್ನೂ ಕಟ್ಕೊಂಡು ಹೋಗಿಲ್ಲ. ಪಡ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡಿದ್ದೀನಿ. ಅದನ್ನು ಮೀರಿ ನನ್ನ ತಾಯಿಯ ಬದುಕನ್ನು ನಾನು ಕಟ್ಟುವ ಅಥವಾ ಆಕೆಗೋಸ್ಕರ ನಾನು ಈ ತ್ಯಾಗವನ್ನು ಮಾಡಿದ್ದೀನಿ. ಅದಕ್ಕೆ ಮೀರಿ ನನ್ನ ಪ್ರಕಾರ ಆ ಹೆಣ್ಣು ಮಗಳಿಗೆ ಒಂದು ಅವಕಾಶ ಇತ್ತು. ನಾನು ಇಂತಹ ರಿಸ್ಕ್ ತೆಗೆದುಕೊಳ್ಳೋ ಸಮಯದಲ್ಲಿ ತಯಾರಿದ್ರೆ ಇದಕ್ಕೆ ಇಳಿಬೇಕು, ಇಲ್ವಾ ಸುಮ್ಮನೆ ಇರಬೇಕು. ಅಂದ್ರೆ ನೀವಿಬ್ರು ಸೇರಿ ಆ ಎಂಗೇಜ್ಮೆಂಟ್ ಆಗಿರುವ ಆ ಹುಡುಗನಿಗೆ ಇರೋ ಸತ್ಯವನ್ನು ಹೇಳಿ ಆದಮೇಲೆ ಆಕೆಗೆ ಧೈರ್ಯ ಬಂದಿರಬೇಕಿತ್ತು. ಮತ್ತೆ ಹಾಸ್ಟೆಲಿಂದ ಹೋದ ಮೇಲೆ ಇಲ್ಲ ನನಗೆ ಆತನೇ ಬೇಕು ಅಂತ ಹಠ ಹಿಡಿದಿರಬೇಕಿತ್ತು. ಅಲ್ಲಿ ಆಕೆಗಿದ್ದ ಎಲ್ಲ ಸಾಧ್ಯತೆಗಳು ಬಂದಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಈಗ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇದೆ? ಕೆಲ್ಸಕ್ಕೆ ಬರ್ದಂಗ ಆಗ್ತಿದೆ. ಅದನ್ನೇ ನೀನ್ ಗಮನಿಸ್ಕೊ. ಬೇಕಾದಾಗ ನೀನು ನಿನ್ನನ್ನು ಟೆಂಪ್ಟ್ ಮಾಡೋದು, ನೀನೇನು ನಿರ್ಧಾರ ತಗೊಳಕ್ ಮುಂದಾಗೋದು, ಇನ್ನೇನು ಎಲ್ಲ ಸೈನ್ ಆಗ್ಬೇಕು ಅನ್ನಂಗೆ ಆಕೆ ಮನಸ್ಸು ಬದಲಾಯಿಸೋದು, ಬರ್ಬಾದ್ ಆಗ್ಬಿಡ್ತೀಯ. 2 ಸಲ ಹಿಂಗೆ ಆಯ್ತು. ಬಚಾವಾಗಿದ್ದೀಯ. ಬೇಡಪ್ಪ, ಇನ್ನು ಮುಂದಿನ 10 ವರ್ಷ ಬಿಟ್ಕೊಂಡು ಆಕೆ ಏನೋ ಮಾಡ್ಕೊಂಡ್ರು ಕಡೆಗೂ ನಿನಗೆ ಬರ್ತದದು. ಹಿಂಗೆ ಇವ್ರಿಬ್ರು ಮಾತಾಡ್ಕೊಂಡಿರ್ಬೋದು, ಇವ್ರಿಗೆ ಸಂಪರ್ಕ ಇರ್ಬೋದು. ಬೇಡಪ್ಪ, ಆಕೆ ಜೀವನ ಒಳ್ಳೇದೇ ಇರುತ್ತೆ. ಏನೋ ನೋಡಪ್ಪ, ಇವತ್ತು ಹುಡುಕ ಗಂಡ, ಪರಸ್ತ್ರೀ ಸವಾಸ ಇಟ್ಕೊಂಡಿರೋ ಗಂಡ, ಆ ಜವಾಬ್ದಾರಿ ಇಲ್ಲದ ಗಂಡ, ದುಡಿಮೆ ಇಲ್ಲದ ಗಂಡ, ಏನೇನೋ ವಿಚಿತ್ರ ಮನುಷ್ಯರ ಜೊತೆ ಬದುಕ್ತಿರೋ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ಆಕೆಗೆ ವಿದ್ಯೆ ಇದೆ, ತವ್ರ ಮನೆ ಬೆಂಬಲ ಇದೆ, ಏನೋ ಅವ್ರವ್ರ ಮನೆ ಒಣಪಾಡು ಅವ್ರೇನೋ ಮಾಡ್ಕೊಳ್ಳಿ.
ನಂದಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಹೃದಯದಲ್ಲಿ ಅದಕ್ಕೆ ಹೆಚ್ಚು ದೊಡ್ಡ ಸ್ಥಾನ ಕೊಡೋದು. ಇದು ಅಂತಲ್ಲ, ಬದುಕೋ ರೀತಿ, ಅದು ಬದುಕೋ ದಾರಿ, ಅದನ್ನು ತಿಳ್ಕೊ. ನಂದಲ್ಲ ಯಾವುದು ಅಂತ ಗೊತ್ತಾಗುತ್ತೋ ಅದನ್ನು ಬಿಡಬೇಕು. ನೀನು ಇದರಲ್ಲೇ ಇನ್ನೂ ರಾದ್ದಾಂತ ಮಾಡಿಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ನಿನ್ನ ತಾಯಿಗೆ ನಿನ್ನ ಬಗ್ಗೆ ಒಂದಷ್ಟು ಕನಸುಗಳು, ಆಸೆಗಳು ಇರ್ತಾವೆ. ವಂಶ ಮುಂದುವರಿಬೇಕು, ಬದುಕು ಕಟ್ಕೊಳ್ಬೇಕು, ನನ್ನ ಮಗ ಹಿಂಗಿರಬೇಕು. ಪೊಲೀಸ್ ಕೆಲಸ ತಗೊಂಡು ಮಾತ್ರಕ್ಕೆ ಬದುಕು ಉದ್ಧಾರ ಆಗಲ್ಲ ಸರ್. ಅದು ಒಂದು ಮಟ್ಟಿನ ಫಿನಾನ್ಷಿಯಲ್ ಸೆಕ್ಯೂರ್, ಅದು ಬಿಟ್ಟು ಬದುಕು ಬೇರೆ ಇದೆ ಅಲ್ವಾ? ಸಾಕಿ ಸಲಹಿದ, ಹುಟ್ಟಿ ಬೆಳೆದ ಪರಿಸರ, ಸಾಕು ಸಲಹಿದ ಹಿರಿಯರು, ವಿದ್ಯೆ ಕಲಿಸಿದ ಗುರು ಹಿರಿಯರು, ಎಲ್ಲ ನೀವ್ ಹೇಳಿದ್ದೆಲ್ಲ ನನ್ ಮನ್ಸಿಗೆ ಒಂದ್ ಮೂಲೆಯಲ್ಲಿ ಅನ್ಸುತ್ತೆ ಗುರುಗಳೇ. ನಮ್ ತಾಯಿ ಅದೇನೋ ಯಾವ ಗಳಿಗೆಲ್ಲೋ ಬೇಡ ಅಂದ್ಬಿಟ್ರು, ದೂರ ಹೋಯ್ತು. ಬಟ್ ಇವಾಗ ನಮ್ ತಾಯಿ ನನ್ ಬಗ್ಗೆ ಏನ್ ಕನ್ಸ್ ಕಟ್ಕೊಂಡಿದ್ದಾರೆ, ಆಗಿದ್ದಾಗೋಯ್ತು. ನನ್ ಮಗನ್ ಜೀವನ ಚೆನ್ನಾಗಿರ್ಬೇಕು, ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗ್ಬೇಕು, ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಂತ ಅವ್ರಿಗೆ ಆಸೆ ಕನಸುಗಳು ಏನಿದಾವಲ್ಲ ಗುರುಗಳೇ. ಬಟ್ ಅದನ್ನ ನಾನು ನೆರವೇರ್ಸಕ್ ಆಗಲ್ಲೇನೋ ಅನ್ಸ್ಬಿಟ್ಟೈತಿ ಗುರುಗಳು ನನ್ನಿಂದ. ಆ ಭಾವನೆಗಳನ್ನ ಬಿಟ್ಟು ನಾನು ಹೊಸ ಜೀವನಕ್ಕೆ ಕಾಲ್ ಇಡಲ್ಲ ನಾನು ಅಂತ ಅನ್ನೋ ಲೆಕ್ಕಕ್ಕೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೇನೆ ಗುರುಗಳು. ಇಲ್ಲ, ಈಗ ನಾನು ಹೇಳೋದು ಕೇಳು. ನೋಡಪ್ಪ, ನೀನ್ ಇನ್ನೊಂದು ಮದುವೆ ಆಯ್ತೀಯೋ ಬಿಡ್ತೀಯೋ ಅದ್ ನಿನಗ್ ಬಿಡ್ತೀನಿ. ಆದ್ರೆ ದಯವಿಟ್ಟು ಇನ್ಯಾವತ್ತು ಅದೇನೇ ದೊಡ್ಡ ಅವಕಾಶ ಬಂದರೂ, ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಆ ಹೆಣ್ಮಗಳು ಕೂಡ ಒಬ್ಬಳೇ ಬಂದಿದ್ರೂ ಕೂಡ ನಿನ್ನ ಜೀವನದಲ್ಲಿ ಒಂದು ನಿರ್ಧಾರ ಮಾಡಿಕೊ. ನನ್ನ ಇಷ್ಟಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮನೆ ನನ್ನಿಂದ ಹಾಳಾಗಬಾರದು. ನಿಮ್ಮಿಬ್ಬರು ವಿಚಾರದಲ್ಲಿ ಅವನೇನು ಮಾಡಿದ್ದಾನೆ, ಅವನು ತೊಂದರೆ ಕೊಡ್ತಾವನೆ, ಇನ್ನೇನು ಕೊಡ್ತಾವನೋ ಅದನ್ನು ಅವಳು ವಿರೋಧಿಸ್ಲಿ, ಅದು ನೀನು ವಿರೋಧಿಸೋದಲ್ಲ. ಅದು ಹೌದಲ್ಲಪ್ಪ? ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಅದಕ್ಕೆ ಹೇಳೋದು, ಬಹಳ ಮುಂಚೆಯಿಂದ ಪ್ರೇಮ ಕುರುಡು ಅಂತ ಈ ಕಾರಣಕ್ಕೆ ಹೇಳೋದು. ನಾಳೆ ಏನೇನು ಪರಿಸ್ಥಿತಿಗಳು ಬರ್ಬೋದು, ಒಪ್ಪಬಹುದಾ, ಒಪ್ಪದೇ ಇರಬಹುದಾ, ಅಥವಾ ಅಂದರೆ ಒಮ್ಮತದ ನಿರ್ಧಾರವಿಲ್ಲದ ಯಾವುದೇ ಯೋಚನೆಗಳಾದರೂ, ಯಾವುದೇ ಸಂಬಂಧಗಳಾದರೂ ಕಡೆಗಿದೆ ಗತಿ. ರಾತ್ರಿ ಹೂ ಅನ್ನೋದು, ಬೆಳಗ್ಗೆ ಇಲ್ಲ ಅನ್ನೋದು, ಹಾಸ್ಟ್ಲಲ್ಲಿ ಹೂ ಅನ್ನೋದು, ಮನೆಗೆ ಹೋದಾಗ ಇಲ್ಲ ಅನ್ನೋದು, ನಂಬ್ಕೊಂಡು ನೀನು ಯಾವ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲ, ಹಿಂಗೆ ಆಯ್ತು ಗುರುಗಳೇ. ಅವಳು ಯಾವತ್ ನಾನ್ ಬರ್ತೀನಿ ಡಿವೋರ್ಸ್ ರೆಡಿ ಮಾಡ್ಕೊಂಡ, ನಾನ್ ಲಾಯರ್ ಜೊತೆ ಮಾತಾಡಿನಲ್ ಗುರುಗಳೇ, ಅವ್ರು ಬೆಂಗಳೂರವ್ರು. ಅವ್ರು ಒಂದೇ ಮಾತು ಹೇಳಿದ್ರು ಗುರುಗಳೇ, ನೋಡಪ್ಪ ನನಗೆ ನೀನು ಕರೆಕ್ಟ್ ಆಗಿ ತಿಳ್ಕೊ ಅವಳನ್ನ. ನನಗೆ ಹೆಣ್ಮಕ್ಳ ಮೇಲೆ ನನಗ್ ನಂಬಿಕೆ ಇಲ್ಲ. ಇಂತ 100 ಕೇಸ್ಗಳು ನಾನ್ ದಿನ ನೋಡ್ತೀನಿ. ಇವತ್ತು ನೀವು ಹೂ ಹೊಂದಿದ್ದಾರೆ, ನಾಳೆ ಬೇಡ ಅಂತಾರೆ. ನೀನ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ತಿಳ್ಕೊಂಡ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದ್ರು ಗುರುಗಳೇ ಅವರು. ಆಯ್ತಪ್ಪ, ಇಲ್ಲಿ ನನ್ನ ಅನುಭವದಲ್ಲೂ ಹೇಳೋದಪ್ಪ, ನಿನ್ನ ಪ್ರೀತಿ ಅಥವಾ ಆಕೆ ಕುರಿತು ನಿನಗಿರೋ ಒಂದಷ್ಟು ಸಿನಿಮೀಯ ಭಾವನೆಗಳು ನನಗೆಲ್ಲ ಅರ್ಥವಾಗುತ್ತವೆ. ಆದರೆ ವಾಸ್ತವ ಬದುಕು ಅದನ್ನು ಮೀರಿದ್ದಪ್ಪ. ಆಯ್ತಾ? ಹಾಗೆ ನೋಡಿದ್ರೆ ಭಗವಂತ ವಾಸುದೇವ ಕೃಷ್ಣ ಕೂಡ ತನ್ನ ಯೋಗ ಮಾಯೆಯಿಂದ ರಾಧೆಯನ್ನು ಹೋಲಿಸ್ಕೊಳ್ಳೋ ದೊಡ್ಡ ವಿಚಾರ ಆಗಿರಲೇ ಇಲ್ಲ. ಬದುಕಿನ ವಾಸ್ತವಕ್ಕೆ ಅರ್ಥ ಬದುಕುವುದನ್ನೇ ನಾವು ಕೃಷ್ಣನ ಅವತಾರದಲ್ಲಿ ಅಥವಾ ನಾವು ನೋಡ್ತೀವಿ. ಅಂದರೆ ಈಗ ರಾಮಚಂದ್ರ ತನ್ನ ತಮ್ಮ ಲಕ್ಷ್ಮಣನ ಪ್ರಾಣ ಹೋದಾಗ, ಅಂದರೆ ರಾವಣನ ಜೊತೆ ಯುದ್ಧ ಮಾಡೋ ಸಮಯದಲ್ಲಿ ಲಕ್ಷ್ಮಣನಿಗೆ ಬಹಳ ರಾವಣ ಅಥವಾ ಇಂದ್ರಜತುವಿನ ಬಾಣ ತಗುಲಿ ಲಕ್ಷ್ಮಣ ಬಿದ್ದು ಹೋದಾಗ, ತಥಾಸ್ತು, ಈಗಿನ ಬಾಬಾಗಳ ಥರ ತಥಾಸ್ತು ಅಂತ ಹೇಳಿ ಲಕ್ಷ್ಮಣನ ಬದುಕಿಸ್ಬೋದಿತ್ತು. ಆದರೆ ರಾಮ ಏನು ಮಾಡ್ತಾನೆ, ಅಯ್ಯೋ ಹಿಂಗಾಯ್ತಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡಿ ಆ ಆಂಜನೇಯನನ್ನ ಸಂಜೀವಿನಿ ತರಲಿಕ್ಕೆ ಕಳಿಸ್ತಾನೆ. ಅಂದ್ರೆ ಭಗವಂತನೇ ತಥಾಸ್ತು ಅಂತ ಹೇಳಿ ಲಕ್ಷ್ಮಣನ ಪ್ರಾಣ ಉಳಿಸಬಹುದಿತ್ತಲ್ಲ ಮತ್ತೆ. ಆದ್ರೆ ಮನುಷ್ಯ ರೂಪದಲ್ಲಿ ತನ್ನ ಮಿತಿಯನ್ನ ಅರ್ಥ ಬದುಕಬೇಕಪ್ಪ ಅಂತ ಹೇಳಲಿಕ್ಕೆ ಆ ರಾಮನ ಅವತಾರ ಇದೆ. ಅವನು ಕೂಡ ಆಂಜನೇಯನಿಗೆ ಕಳಿಸಿ ಅಲ್ಲಿಂದ ತಂದು ಆಮೇಲೆ ಬದುಕಿಸ್ತಾನೆ. ಆದ್ರೆ ಇವತ್ತು ನೋಡಿ ಓಂ ಚೂಮ್ ಬೂಮ್ ಅಂದ್ಬಿಡ್ತಾರೆ. ಅಂದ್ರೆ ಅದರ ಅರ್ಥ, ಕೃಷ್ಣಾವತಾರದಲ್ಲೂ ಕೂಡ ರಾಧೆ ಕೈತಪ್ಪಿ ಹೋದಾಗ ತನ್ನ ಯೋಗಮಾಯಿಯನ್ನ ಬಳಸಲಿಲ್ಲ. ಇಲ್ಲ, ನಾನು ಮನುಷ್ಯ ರೂಪದಲ್ಲಿ ಬಂದು ಲೋಕಕ್ಕೆ ಸಂದೇಶ ಕೊಡಬೇಕು ಅಂದ್ರೆ ಮನುಷ್ಯನಾಗಿ ಬದುಕಬೇಕು. ದೇವರಾಗಿ ನಾನು ತಥಾಸ್ತು ಅಂದ್ಬಿಟ್ರೆ, ಬಿಡಪ್ಪ ಕೃಷ್ಣ ದೇವರು ಎಲ್ಲ ಮಾಡಿದ್ರೆ ನಮ್ಮ ಕೈಲಿ ಆಗಲ್ಲ ಅಂದ್ಬಿಡ್ತಾರೆ ಆಮೇಲೆ. ಹಾಗಾಗಿ ಒಪ್ಕೊಂಡಿದ್ದಾನೆ, ನಾವು ಒಪ್ಕೋಬೇಕನ್ನೋ ಸಂದೇಶ ಕೊಟ್ಟು. ಹೌದು, ಅಂದ್ರೆ ಅದರ ಅರ್ಥ ದೇವರು ಕೂಡ ಮನುಷ್ಯ ರೂಪದಲ್ಲಿ, ರಾಮಾವತಾರ ಕೃಷ್ಣಾವತಾರ ಈ ಕಾರಣಕ್ಕೆ ಬಹಳ ಶ್ರೇಷ್ಠ ಅದು. ಅಂದ್ರೆ ಮನುಷ್ಯ ರೂಪದಲ್ಲೇ ಬಂದು ಮನುಷ್ಯರಂತೆ ಹಿತಮಿತವಾಗಿ ಬದುಕಿದ್ದದು.
ಈಗ ಪಾಂಡವರನ್ನು ಒಂದೇ ತನ್ನ ಸುದರ್ಶನ ಚಕ್ರದಿಂದ ಧ್ವಂಸ ಮಾಡ್ಲಿಕ್ಕೆ ಹೆಚ್ಚೊತ್ತೇನು ಬೇಕಿರ್ಲಿಲ್ಲ. ಹೌದು ಗುರುಗಳೇ. ಹಾಗಾಗಿ ನಾವು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಳ್ಳೋಣಪ್ಪ. ನೋಡಪ್ಪ, ಡಿಪ್ರೆಷನ್, ದುಃಖ ಇವೆಲ್ಲ ನಿನ್ನ ಮನಸ್ಸಿಗೆ ಪ್ರತಿದಿನ ಅದೇ ಆಹಾರ ಕೊಟ್ಟು 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 ಅವು ದೈತ್ಯವಾಗಿಬಿಟ್ಟಿದ್ದಾವೆ. ಪರವಾಗಿಲ್ಲ, ನಾನು ಇನ್ನೂ 5 ವರ್ಷ ತಗೊಳ್ತೀನಿ. ನನ್ನ ಅಮ್ಮನಿಗೆ ನಾನೀಗ ಏನು ಹೇಳಬೇಕು ಅಂದರೆ, ಅಮ್ಮ ಈಗ ನನ್ನ ಬದುಕಲ್ಲಿ ಏನು ನಡೆದಿದೆ ನಿನಗೂ ಗೊತ್ತು, ನನಗೊಂಚೂರು ಸಮಯ ಕೊಡು ಅನ್ಬೇಕೆ ಹೊರತು, ಇಲ್ಲ ನನಗಾಗಲ್ಲ, ಹಂಗಾಗಲ್ಲ, ಹಿಂಗಾಗಲ್ಲ. ಈ ಜ್ವರ ಬಂದು ಮಲಗಿ ಹಾಸಿಗೆ ಮೇಲೆ ಮಲಗಿರೋ ಎಲ್ಲರಿಗೂ ಕೂಡ ನಿದ್ದೆಯೇ ಇಷ್ಟ, ಊಟ ಯಾರಿಗೂ ಇಷ್ಟ ಇಲ್ಲ. ಹೌದು. ಈಗ ನೀ ಜ್ವರ ಬಂದು ಮಲಗಿರೋನ ಹತ್ರ ಎದೊಳಪ್ಪ ಒಂಚೂರು ಊಟ ಮಾಡು ಅಂದರೆ, ಅಯ್ಯೋ ನಾನು ಆಮೇಲೆ ಮಾಡ್ತೀನಿ ಸುಮ್ಮನಿರಮ್ಮ ಅಂತಾರೆ. ಅದೇ ಹಸಿವಾದಾಗ ಅಯ್ಯೋ ತಗೊಂಡ್ರಪ್ಪ ಊಟ ಅಂತಾರೆ. ಈ ಜ್ವರ ಬಂದಿರೋನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ. ಈಗ ನಂಗೆ ಮದುವೆ ಬೇಡ ಅಂತೀರ. ಸ್ವಲ್ಪ ಸಮಯ ಹೋದಾಗ ತೊಂದರೆ ಇಲ್ಲ. ನಿಮ್ಮ ನಿರ್ಧಾರಗಳಿಂದ ಇಡೀ ಜೀವನ ಪೂರ್ತಿ ಕೊರಗುವಂತಾಗಬಾರ್ದು. ಈಗ ನೀವೇನು ಮಾಡ್ತೀರಾ, ಈ ವಿಚಾರದಲ್ಲಿ ಆ ಹೆಣ್ಮಗಳು ಕುರಿತಾಗಿ ನಿಜವಾದ ಪ್ರೇಮಿಯಾದರೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ಇರಲಿ. ಅದನ್ನು ಮೀರಿ ನೀನು ಮದುವೆ ಆಗ್ಬಿಟ್ರೆ ತುಂಬ ಚೆನ್ನಾಗಿರ್ತಾಳೆ ಅಂತ ನೀನು ಭ್ರಮೇಲಿರಬೇಡ. ಯಾಕೆ, ಚೆನ್ನಾಗಿರೋದು ಅವರ ಭಾಗ್ಯಕ್ಕೆ ಬಿಟ್ಟಿದ್ದು, ಯಾರ ಜೊತೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಹೌದಲ್ಲಪ್ಪ? ಬಂದ ಮೇಲೆ ಮನಸ್ಸು ಬದಲಾಯಿಸಿ ನಿನ್ ಜೊತೆ ಇರೋದು ಆಕೆಗೆ ನರಕವೇ ಆಗ್ಬೋದಿತ್ತು, ಯಾರಿಗ್ ಗೊತ್ತು. ಹಾಗಾಗಿ ನಮ್ಮ ಹಿತ ನಾವು ನೋಡ್ಕೊಳ್ಬೇಕಪ್ಪ. ನನ್ನ ತಾಯಿ, ನನ್ನ ಬದುಕು, ನನ್ನ ಕುಟುಂಬ. ಆಕೆ ಮುಂದಿನ 3 ತಿಂಗಳಲ್ಲೋ 6 ತಿಂಗಳಲ್ಲೋ ತಡೆಯೋಕ್ಕಾಗದೆ ಡೈವರ್ಸ್ ತಗೊಂಡು ಅವ್ರ ಮನೆಯವರೇ ಬಂದು ನಿನ್ನನ್ನು ಕೇಳಿ ಅಥವಾ ಹುಡುಗಿ ಬಂದು ಕೇಳಿದ್ರೆ ಆಮೇಲೆ ನೀನೇನೋ ಬದುಕು ಕೊಡ್ಬೋದು. ಬಿಟ್ಟರೆ ಅದಕ್ಕೂ ಮುಂಚೆ ನೋಡಪ್ಪ, ನನ್ನ ಪ್ರಕಾರ ಒಂದು ಮಾತು ಹೇಳ್ತೀನಿ, ನೀನು ನನ್ನನ್ನು ಪ್ರೀತಿಯಿಂದ ಗೌರವದಿಂದ ಕಾಣ್ತೀಯ. ಆದರೆ ಆ ಹೆಣ್ಣನ್ನು ನೀನು ಡೈವರ್ಸ್ಗೆ ಟೆಂಪ್ಟ್ ಮಾಡಿದ್ದಿದೆಯಲ್ಲ, ಅದು ಒಳ್ಳೆಯ ಮಾರ್ಗ ಅಲ್ಲ. ನಿನ್ನ ಪ್ರೇಮ ಭಾವನೆ ಒಬ್ಬ ಪ್ರೇಮಿಯಾಗಿ ನಿನಗದು ಸರಿ ಅನಿಸಿರ್ಬೋದು. ನಾಳೆ ನಿನ್ನ ಹೆಂಡತಿ, ನೀನು ಎಲ್ಲೋ ಅಷ್ಟೇ ಹೊರಗಡೆ ಡ್ಯೂಟಿಗೆ ಹೋಗಿರ್ತೀಯ, ನಿನ್ನ ಹೆಂಡತಿಗೆ ಯಾರೋ ಅವನ ಪ್ರೇಮಿ ಬಂದ್ಬಿಟ್ಟು ಅವನಿಗೆ ಡೈವರ್ಸ್ ಕೊಡು, ನಾನೀಗ ಹೆವಿ ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನಗೆ ಒಳ್ಳೆ ದುಡ್ಡಿದೆ, ನಾವಿಬ್ಬರು ಚೆನ್ನಾಗಿ ಬದುಕೋಣ ಅಂದರೆ ನಿನ್ಗೆ ಹೆಂಗಾಗಬೇಕತೆ? ಹಾಗಾಗಿ ಲೋಕದಲ್ಲಿ ಇಷ್ಟು ಮಾತ್ರ ಸತ್ಯನಪ್ಪ, ಈ ಬದುಕು ಕನ್ನಡಿ, ನೀವೇನು ಕೊಡ್ತಿರೋ ಅದೇ ವಾಪಸ್ ಬರುತ್ತೆ. ಇವತ್ತು ನೀವಿನ್ನೊಂದು ಸಂಸಾರಕ್ಕೆ ಅಡ್ಡ ಹೋಗೋದಾದ್ರೆ ನಿಂದು ಬದುಕಿದೆ, ನಿನಗೂ ಯಾರೋ ಅಡ್ಡ ಬರ್ತಾರೆ. ಎಲ್ಲ ಬಿಟ್ಬಿಡು. ಕೃಷ್ಣ ಅವನ ಬದುಕನ್ನ ಯೋಚನೆ ಮಾಡ್ತಾ, ಅವನ ಲವ್ ಸ್ಟೋರಿ ಯೋಚನೆ ಮಾಡ್ತಾ ಓದ್ತಾ, ಹೌದಪ್ಪ ನಮಗೆ ಸಿಕ್ಕಿಲ್ಲದರ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ ಎಷ್ಟು ಜನ ನಿಮ್ಮ ಥರ ಒಂದು ಕೆಲಸ ತಗೊಳ್ಬೇಕು ಅಂತ ಒದ್ದಾಡ್ತಿದ್ದಾರೆ ಇವತ್ತು. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದು ದಾರಿ ಅಂತ ದೊಡ್ಡವರು ಹೇಳ್ತಾರೆ. ಮಂಕುತಿಮ್ಮ, ತಿಳಿದು ಬದುಕೋ. ನಿನಗೆ ಸಿಕ್ಕಿರೋ ಕೆಲಸ, ನಿನಗೆ ಸಿಕ್ಕಿರೋ ಒಂದು ಜೀವನ, ಅಪ್ಪ ನೀನು ಎಷ್ಟು ಕಷ್ಟಪಟ್ಟಿದ್ದೀಯ, ನಿನ್ನ ಮನೆಯ ಕಷ್ಟ ಸ್ಥಿತಿ ಎಲ್ಲ ಅರ್ಥ ಮಾಡಿಕೊಂಡು ಜೀವನ ಕಟ್ಕೊಂಡಿದ್ದಿ. ಆ ವಿಚಾರದ ನೀನು ಲೋಕಕ್ಕೆ ಮಾದರಿನಪ್ಪ. ನಾನು ಆರಂಭದಲ್ಲೇ ಹೇಳಿದೆ ಗ್ರೇಟ್ 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 ಅಂತ. ಆದರೆ ಇಲ್ಲಿ ಈ ವಿಚಾರ ಅಂತ ಬಂದಾಗ ನಾನು ಮನೆಗೆ ಮಗ ಆಗಬೇಕು, ತಾಯಿಗೆ ಮಗ ಆಗಬೇಕು. ಈಗ ಯಾವುದು ನನ್ನನ್ನು ಮೀರಿ ಮುಂದೆ ಹೋಗಿದೆಯೋ, ಇನ್ನೊಬ್ಬರು ಪಾಲಿಗೆ ಸೇರಿಕೊಂಡಿದೆಯೋ, ಇನ್ನೊಬ್ಬರು ಸ್ವತ್ತಾಗಿದೆಯೋ, ಅದರ ಬಗ್ಗೆ ನಾನು ಫ್ರೀಯಾಗಿ ಬಂದರೂ ಸ್ವೀಕರಿಸಬಾರ್ದು. ಆಯ್ತಾ? ಅನ್ಸುತ್ತೆ ಇನ್ನೂ ದುಃಖ ಇರುತ್ತೆ, ಆದರೆ ಒಂದಂತೂ ಸತ್ಯ, ನಿನ್ನ ಬದುಕಲ್ಲಿ ಬಯಸಿದ್ದೆಲ್ಲವೂ ಸಿಕ್ಕಿಲ್ಲದೆ ಹೋದರೂ ಬದುಕು ನಡೆಸಲಿಕ್ಕೆ ಇವತ್ತು ನೋಡು, ಬೀದಿ ಬೀದಿಯಲ್ಲಿ ಒಂದೊಂದು ತುತ್ತಿಗೂ ಒದ್ದಾಡ್ತಿರೋ ಜನಗಳ ನಡುವೆ, ಒಂದೊಂದು ಜಾಬ್ ತಗೊಳ್ಳಿಕ್ಕೆ ಒದ್ದಾಡ್ತಿರೋ ಜನರ ನಡುವೆ ನೀನು ಬಹುಶಃ ಒಂಚೂರು ಕೆಟ್ಟು ಹೋಗಿದ್ರೆ ನಿಮ್ಮನ್ನು ತಿಂದು ಹಾಕಿಬಿಡೋರು ಅಂಥವ್ರ ನಡುವೆ ದೇವ್ರು ನಿನ್ನನ್ನು ಎತ್ತರ ಕೂರಿಸಿದ್ದಾನೆ. ತಿನ್ನೋ ತಟ್ಟಿಗೆ ಹುಚ್ಚವಿಕೊಂಡ್ರು ನಂಗೆ ಮಾಡ್ಕೊಳ್ಬಾರ್ದು. ಕೊಟ್ಟಿದ್ದಾನಪ್ಪ ದೇವ್ರು. ಕೊಟ್ಟಿದ್ದಕ್ಕೆ ನೀನೇನು ಮಾಡ್ತಿದ್ದಿ ಮತ್ತಿವತ್ತು? ಬೇಡ, ಕಳ್ಕೊಂಡ್ಬಿಡ್ತೀಯ, ಎಲ್ಲ ಕಳ್ಕೊಂಡ್ಬಿಡ್ತೀಯ. ನಿನಗೆ ಸಿಕ್ಕಿರೋ ಬದುಕಿನ ಮೌಲ್ಯವನ್ನು ಮೊದಲು ಅರ್ಥ ಮಾಡ್ಕೊ. ಯಾವುದು ಸಿಕ್ಕಿಲ್ವೋ ಅದ್ರ ಬಗ್ಗೆ ಕೊರಗ್ತಾ ಕೂತ್ಕೊಂಡ್ರೆ ಈ ಜಗತ್ತಲ್ಲಿ ಯಾವನು ನೆಮ್ಮದಿಯಾಗಿರಂಗಿಲ್ಲ. ಯಾಕಂದ್ರೆ ಎಲ್ರಿಗೂ ಎಲ್ಲವೂ ಯಾರಿಗೂ ಸಿಕ್ಕಿಲ್ಲ. ನಮ್ಮ 100 ಬಯಕೆಗಳಲ್ಲಿ ಒಂದು 10-20 ಈಡೇರಿದ್ರು ನಮ್ದು ಒಂದು ಭಾಗ್ಯದ ಬದುಕೆ. ಹಾಗಾಗಿ ನಮ್ಮಲ್ಲಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಈ 100 ಮೂಟೆ ಅಕ್ಕಿ ಬರುವವನಿಗೆ ಆ ಮೂಟೆ ಅಕ್ಕಿ ಕೊಂಡ್ಕೊಳ್ಳೋ ಶಕ್ತಿ ಇರಲ್ವಂತೆ. ಆದ್ರೆ ಅಕ್ಕಿ ಕೊಂಡ್ಕೊಳ್ಳೋನಿಗೆ 100 ಮೂಟೆ ಅಕ್ಕಿ ಬರೋ ಶಕ್ತಿ ಇರಲ್ವಂತೆ.
ಅವ್ರವ್ರಿಗಪ್ಪ. ನಿನ್ನದು 100 ಮೂಟೆ ಅಕ್ಕಿ ಕೊಂಡ್ಕೊಳ್ಳೋ ಶಕ್ತಿ, ಆದ್ರೆ ಹೊರೋ ಶಕ್ತಿ ಇಲ್ಲ. ಯಾಕಂದ್ರೆ ಈ ಈ ಈ ಭಾರ ಇದೆಯಲ್ಲ, ಈ ಕಳ್ಕೊಂಡೆ ಅನ್ನೋ ಭಾರ, ನಾನೇನೋ ಸಿಗ್ಲಿಲ್ಲ, ನನಗಿನ್ನೇನೋ ಬರಬೇಕಿತ್ತು, ಅಥವಾ ನನಗೆ ಸಿಗ್ಲಿಲ್ಲ, ನನ್ನ ಕೈ ಜಾರಿ ಹೋಗ್ಬಿಡ್ತು, ಈ ಯೋಚನೆ ನಿಮ್ಮನ್ನ ಇರುವ ಎಲ್ಲ ಭಾಗ್ಯಗಳನ್ನ ಮರೆಸಿಬಿಡುತ್ತೆ. ಅದು ಅರ್ಥ ಆಗ್ತಿದೆ ಗುರುಗಳ. ಅದು ಹೆಂಗ್ ಕಾಡ್ತಿದೆ ಅಂದ್ರೆ, ಅವಳಿಗೂ ಮದ್ವೆ ಆಯ್ತು, ನನಗೂ ಆಗ್ಬೋದು, ಬಟ್ ನಮ್ಮಿಬ್ಬರದಾಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಒಂದು ಆ ಕೊರಗು ತುಂಬಾನೇ ಕಾಡುತ್ತೆ ಗುರುಗಳ. ಆಯ್ತಪ್ಪ, ಬಹುಶಃ ಈ ಜಗತ್ತಲ್ಲಿ ಈ ಪ್ರೇಮದ ಕಾರಣಕ್ಕೆ ಉದ್ಧಾರ ಆದವರು ಇದ್ದಾರೆ, ಹಠಾಚಲವಾಗಿ ತಗೊಂಡು ಉದ್ಧಾರವಾದವರು ಇದ್ದಾರೆ. ಬಟ್ ಈ ಕಾರಣದಿಂದ ತಾಯಿ ತಂದೆ ಎಲ್ಲರನ್ನ ಅನಾಥ ಮಾಡಿ ಶವ ಆದವರು ಇದ್ದಾರೆ. ನಿನ್ನ ಸ್ನೇಹಿತ ಇದ್ದಾನಲ್ಲ, ಬೇಡಪ್ಪ. ನನ್ನ ಪ್ರಕಾರ ಈ ಜೀವನ ಅಂದರೆ ಯಾವುದು ಸಿಕ್ತೋ ಅದಕ್ಕೆ ಕೃತಜ್ಞತೆ ಹೇಳುವ ಬುದ್ಧಿ ಇದ್ದರೆ ಅದು ಜ್ಞಾನಿಯ ಲಕ್ಷಣ. ಯಾವುದು ಸಿಗಲಿಲ್ವೋ ಅದು ಹೆಣ್ಣು ಹೊನ್ನು ಮಣ್ಣು ಯಾವುದೇ ಆಗಿಲ್ಲ, ಯಾವುದನ್ನು ಹೊತ್ಕೊಂಡು ಹೋಗಲ್ಲ. ಮದುವೆ ಆದ ಮಾರನೇ ದಿವಸಕ್ಕೆ ಸತ್ರು ಕೂಡ ಅಯ್ಯೋ ನಾನು ನೆನ್ನೆಯನ್ನು ಮದುವೆ ಆದೆ, ನಾನು ಸಾಯ್ತೀನಿ ಅಂತ ಹೇಳಲ್ಲ. 1-2 ದಿನ ಹತ್ಬಿಟ್ಟು ಅವಳು ಬೇರೆ ಮದುವೆ ಆಗ್ತಾಳೆ. ಯಾವುದು ಬರಲ್ಲ, ಯಾರು ಬರಲ್ಲ. ಹಂಗಂತ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಈ ಜೀವನದಲ್ಲಿ ಇರುವ ಆಯಸ್ ಎಷ್ಟೋ ನನಗೆ ಗೊತ್ತಿಲ್ಲ. ಒಂದೊಳ್ಳೆ ಕೆಲಸ ಸಿಕ್ಕಿದೆ, ತಾಯಿ ಇದ್ದಾರೆ, ಒಳ್ಳೆ ಬೆಂಬಲಿಸೋ ಹಿರಿಯರಿದ್ದಾರೆ, ಮಾವವರಿದ್ದಾರೆ, ಇವರೆಲ್ಲರೂ ಇದ್ದಾರೆ. ನನ್ನ ಪಾಲಿಗೆ ಬಂದ ಅನ್ನ ಅಥವಾ ನನ್ನ ಪಾಲಿಗೆ ಬಂದ ಉಡುಗೆ ತೊಡುಗೆ ಭಾಗ್ಯಗಳನ್ನು ಅನುಭವಿಸ್ತಾ ಇರುವುದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ತಾಯಿ ಚೆನ್ನಾಗಿ ನೋಡಿಕೊಳ್ಳೋಣ. ಈ ಹೆಣ್ಣಿನ ವಿಚಾರದಲ್ಲಿ ಗಲಭೆ ಮಾಡಿಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಇನ್ನೊಂದು ಯಾರ್ದೋ ಮನೆಗೆ ಹೋಗಿ ಹೆಣ್ಣು ಕೇಳಬೇಕಾದಾಗ ಅಯ್ಯೋ ಅವನು ಇಷ್ಟೆಲ್ಲ ಮಾಡಿಕೊಂಡು ಹೆಣ್ಣಿನಿಂದ ಹೋಗಿ ಏನೇನೋ ಮಾಡ್ಕೊಂಡಿದ್ದ ಕಣಪ್ಪ ಅಂತ ಹೇಳಿ ಕಡೆಗೆ ಯಾರೂ ಹೆಣ್ಣು ಕೊಡಲ್ಲ. ಯಾಕಂದರೆ ಮದುವೆಗೆ ಇವತ್ತಿಗೆ ಪೊಲೀಸ್ ಅನ್ನೋ ಯೋಗ್ಯತೆ ಮಾತ್ರ ಸಾಲದು, ಅದಕ್ಕೆ ಮೀರಿ ಏನೇನೋ ನೋಡೋ ಕಾಲ ಇದು. ಹೌದೌದು. ಯಾರೋ ಒಬ್ಬ ಹೋಗಿ ಅವನಿಗೆ ಹೆಣ್ಣು ಕೊಡ್ತಿದ್ದೀರಾ, ಬನ್ನಿ ಒಂದು ಮಾತು ಹೇಳ್ತೀನಿ, ಬನ್ನಿ ಇಲ್ಲಿ ನೋಡಿ ಹೆಣ್ಣು ಕೊಡಿ, ಆದರೆ ನಾನು ಒಂದು ಮಾತು ಹೇಳ್ತೀನಿ, ಅವನು ಹಿಂದೆ ಏನೇನು ಮಾಡ್ಕೊಂಡಿದ್ದ ಗೊತ್ತಾ? ಅದು ಹೆಂಗೆ ಹೇಳ್ತಾರೆ, ಕೊಡಿ ಪರವಾಗಿಲ್ಲ, ಆದರೆ ಮೊನ್ನೆ ಏನಾಗಿದ್ದು ಗೊತ್ತಾ ಅಂತಾರೆ. ಖಂಡಿತ ನೀನ್ ಮದುವೆ ಮುಂಚೆನೆ ಹೇಳ್ತಾರೆ ಅನ್ಕೊಂಬೇಡ, ಮದುವೆ ಆದ್ಮೇಲೆ ಹೇಳಿ ಕೆಡಿಸೋರು ಇದ್ದಾರೆ. ಹಾಗಾಗಿ ಈ ಸಿನಿಮಾ ಕಥೆಯನ್ನು ಇಲ್ಲಿಗೆ ಬಿಟ್ಟು ನಿನ್ನ ಪಾಲಿಗೆ ಬಂದಿರುವ ಕೆಲಸ, ನಿನ್ನ ಪಾಲಿಗೆ ಬಂದಿರುವ ಎಲ್ಲ ಭಾಗ್ಯಗಳನ್ನು ಸ್ಮರಣೆ ಮಾಡ್ತಾ, ದೇವರೇ ನಾಳೆನೇ ನನ್ನ ಬದುಕು ಮುಕ್ತಾಯ ಆಗಬಹುದು, ಹಾಗಾಗಿ ಉಳಿದಿರುವ ಬದುಕನ್ನು ನಾನು ಭರವಸೆಯಿಂದ ನೋಡಬೇಕು. ಈ ಹಿಂದಾದ ಒಂದು ಸೋಲಿಗೋಸ್ಕರ ಡಿಪ್ರೆಷನ್ಗೂ ಕತ್ಲೆ ಮನೆಯಲ್ಲಿ ಕೂತ್ಕೊಂಡ್ರೆ ಮುಂದಿರುವ ಭಾಗ್ಯಗಳು ನಮಗೆ ಬಂದರೂ ಕೂಡ ಅದನ್ನು ಎದುರಿಸುವ ಅನುಭವಿಸುವ ಶಕ್ತಿಯೇ ನಮ್ಮ ದೇಹದಲ್ಲಿ ಇರಲ್ವಲ್ಲ. ಯಾರು ಒಳ್ಳೆ ದೇವತೆ ಅಂತ ಹೆಣ್ತೀನಿ ಸಿಕ್ಕಲಪ್ಪ ನಾಳೆ, ಆದರೆ ಈ ನೆನಪಲ್ಲಿದ್ದರೆ ನೀನು ಅವಳನ್ನು ಬಳಸಲ್ಲ. ಆಯಿತು, ಅದೆಲ್ಲ ಬಿಟ್ಟು ನಿನ್ನ ತಾಯಿ ಮಾತು ಕೇಳು, ಅದು ಒಂದು ರೀತಿಯ ನೀತಿ. ಬಟ್ ಅದನ್ನು ಮೀರಿ ಈ ಕ್ಷಣಕ್ಕೆ ನಿನಗೆ ಸರಿ ತಪ್ಪು ಅರಿವಾಗಿದೆ. ಹಾಗಾಗಿ ನೀನು ಒಬ್ಬ ಪೊಲೀಸ್ ಆಗಿ ಅಥವಾ ನೀವು ಒಂದು ಅದ್ಭುತ ಜವಾಬ್ದಾರಿ ಸ್ಥಾನದಲ್ಲಿರೋರಾಗಿ ಎಲ್ಲ ಯುವಕರಿಗೂ ಮಾದರಿ ಆಗಬೇಕಪ್ಪ. ನೋಡು, ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ನೋಡು, ತಮ್ಮ ಮಾತು, ತಮ್ಮ ನಡೆ, ತಮ್ಮ ನುಡಿ ಇಲ್ಲೇ ಮುಗಿಯಲ್ಲ. ಇನ್ನೂ ಏನು ದೊಡ್ಡ ಜಾಬ್ ತಗೋ, ಇನ್ನೂ ಏನು ಪ್ರಮೋಷನ್ ತಗೋ. ಹೀಗೆ ನಿನ್ನ ಕನಸು ಇರಬೇಕು. ಸಮಾಜಕ್ಕೆ ನಾನೇನೋ ಕೊಡಬೇಕು, ನನ್ನ ತಾಯಿಗೆ ಇನ್ನೂ ನಾನು ದೊಡ್ಡ ಹೆಸರು ತಂದು ಕೊಡಬೇಕು, ನಾನು ಇನ್ನೂ ಓದಬೇಕು, ಇನ್ನೂ ಒಂದು ಪ್ರಮೋಷನ್ ಜಾಬ್ ತಗೊಳ್ಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು. ಒಬ್ಬ 25 ವರ್ಷದ ಹುಡುಗನಾಗಿ ನಿನ್ನ ಕನಸು ಇಷ್ಟು ಉಜ್ವಲವಾಗಿ, ಅಥವಾ ನಿನ್ನ ಯೋಜನೆಗಳು, ನಿನ್ನ ನಾಳೆಯ ಪ್ಲಾನಿಂಗ್ಗಳು ಹೀಗಿರಬೇಕೇ ಹೊರತು ಈ ಮುಗಿದೋಗಿ ಮದುವೆ ಆಗಿ ಯಾರ್ದೋ ಮನೆಯಲ್ಲಿರೋ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಇಲ್ಲ. ನಾಳೆ ಒಂದು ದಿನ ಏನೋ ಕೆಟ್ಟು ಅಪ್ಪ ನನಗೆ ಇಷ್ಟೊಂದು ಸಹಾಯ ಮಾಡಪ್ಪ ಅಂತ ಏನೋ ಬಂದ್ರ ದಯವಿಟ್ಟು ಮಾಡಿ. ಆದರೆ ಸಂಬಂಧ ಬೆಳೆಸುವಷ್ಟು ಅಥವಾ ಸಂಸಾರ ಕಟ್ಟಿಕೊಳ್ಳೋ ಅದೆಲ್ಲ ಮುಗಿದೋದು ಕತೆ. ಆಯಿತಾ? ಆವತ್ತೇ ಮೊದಲನೇ ಬಾರಿನೇ ತಾಯಿಗೋಸ್ಕರ ಬಿಟ್ಟಿರೋರಾಗಿ ಈಗ 2ನೇ ಸಾರಿ ಬಂದ ಕಟ್ಟಿಕೊಳ್ಳುವಷ್ಟು ದಡ್ಡತನ ಮಾಡಬೇಡಿ. ಕಟ್ಕೊಳ್ಳೋದಾದ್ರೆ ತಾಯಿ ಮಾತು ಮೀರೋದಾಗಿದ್ರೆ ಅಲ್ಲೇ ಮೀರ್ಬೋದಿತ್ತು. ಇಲ್ಲಿ ಇನ್ನೊಬ್ರು ಮದುವೆ ಆಗಿ ವಾಪಸ್ ಬಂದ ಮೇಲೆ ಮೀರಿ ಕಡೆಗೆ ಯಾವುದೂ ಇಲ್ದಂಗೆ ಮಾಡ್ಕೊಳ್ಬೇಡಿ. ತಾಯಿ ಕೆಟ್ಟವನಾಗೋದಿದ್ರೆ ಅವತ್ತೇ ಆಗ್ಬೋದಿತ್ತು, ಇದು ಯಾಕೆ ಇವತ್ತಾಗೋದು?
ಹೌದು ಗುರು. ಇಲ್ಲಮ್ಮ ನಾನು ಯಾಕಂದ್ರೆ ಆಕೆಗೆ ಇನ್ನೂ ಮದುವೆ ಆಗಿಲ್ಲದ ಕಾಲದಲ್ಲೇ ನೀನು ಕೆಟ್ಟವರಾಗ್ಬೋದಿತ್ತು. ಈಗ ಮದುವೆ ಆಗಿ ಗಂಡ ಬಿಟ್ಟು ಬಂದ ಮೇಲೆ ಈ ಕಡೆ ಆ ಹೆಣ್ಣಿಗೂ ಒಂದಷ್ಟು ಕಳಂಕ ಇರ್ತವೆ. ಇಂಥವ್ರನ್ನ ಕಟ್ಕೊಂಡು ಮತ್ತೆ ನಿನ್ನ ತಾಯಿಗೆ ದೊಡ್ಡ ದುಃಖ ಕೊಡ್ತೀಯ. ಹೌದು ಗುರುಗಳೇ, ಹಂಗೆ ಆಗ್ತದೆ. ಬೇಡ, ಖುಷಿಯಾಗಿರಪ್ಪ, ಕೆಲಸ ಚೆನ್ನಾಗಿ ಮಾಡು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೋ. ಜಗತ್ತು ಅದ್ಭುತವಾಗಿದೆ, ಒಳ್ಳೆ ಅವಕಾಶಗಳು ಸಿಗ್ತವೆ, ಒಳ್ಳೇದಿದೆ. ನಿನ್ನ ಪಾಲಿಗೆ ಬಂದಿರುವ ಈ ಕೆಲಸ ಅಥವಾ ನಿನಗೇನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಪ್ರತಿ ರಾತ್ರಿ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಕಾಣು, ಪ್ರಾರ್ಥನೆಯಿಂದ ಬದುಕು. ನಿನ್ನ ಬದುಕು ಎಷ್ಟೋ ಜನರ ಕನಸು, ಅದನ್ನು ಮಾತ್ರ ಮರಿಬೇಡ. ಆ ಹೆಣ್ಣಿನ ವಿಚಾರಕ್ಕೆ ಹೋಗಬೇಡ. ಇನ್ನೂ 1 ವರ್ಷ ಸಮಯ ತಗೋ, 2 ವರ್ಷ ಸಮಯ ತಗೋ. ಆದರೆ ಇನ್ನೊಂದು ಹೆಣ್ಣು ಬಂದ ಮೇಲೆ ಮನ್ಸಲ್ಲಿ ಅವಳು ಪಕ್ಕದಲ್ಲಿ ಇವಳು ಅನ್ನಂಗೆ ಆಗಬಾರ್ದು. ಹೌದು, ಮನ್ಸಲ್ಲೂ ಅವಳೆ, ಬದಲಾಗ್ಬೇಕಂತಾನೆ ಇದೆ. ನಿನ್ನಲ್ಲಿ ಆ ಶಕ್ತಿ ಇದೆ. ಏನೋ ಹೇಳ್ಕೊಳ್ಬೇಕು, ದುಃಖ ಮರ್ತಿದ್ಯಪ್ಪ. ಯಾವತ್ತಾದ್ರೂ ಒಬ್ಬ ಅಣ್ಣನಾಗಿ ನಾನು ಇದ್ದೇ ಇದ್ದೀನಿ, ಆಯ್ತಾ? ನೀನು ನನ್ನ ಜೊತೆ ಮಾತಾಡು. ಆದರೆ ಈಗ ನಿಮ್ಮ ತಾಯಿ ನಾನು ಇದ್ದೀನಲ್ಲಪ್ಪ, ನಾವೇನೂ ಅಲ್ಲಪ್ಪ. ನೀವು 25 ವರ್ಷಕ್ಕೆ ಸಾಧನೆ ಮಾಡಿರೋರು. ಇಲ್ಲ ನಮ್ಮೆಲ್ಲ ಸಾಧನೆ ಮಾಡಿರೋರ್ಗು ಸಾಧನೆಗೆ ಧೈರ್ಯ ಕೊಡ್ತಿರೋರು ನೀವು ಗುರುಗಳು. ನಾನು ಎಷ್ಟೋ ಸಲ ಅನ್ಕೊಂತಿರ್ತೀನಿ ಗುರುಗಳು, ನಾನ್ ನಿಮ್ ಜೊತೆ ಮಾತಾಡ್ದಾಗ ಅಷ್ಟೇ ಅಲ್ಲ, ನೀವು ಬೇರೆಯವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಸಾಂತ್ವನ ಹೇಳ್ಬೇಕಾದ್ರೆ, ಅವ್ರಿಗೆ ಧೈರ್ಯ ಹೇಳ್ಬೇಕಾದ್ರೆ ನನಗ್ ಗೊತ್ತಿಲ್ಲ ಗುರುಗಳೇ, ನಿಮ್ ಎದೆಯಲ್ಲಿ ಎಷ್ಟು ಕಷ್ಟ ಇದೇನೋ, ದುಃಖ ಇದೇನೋ, ಏನಿದೇನೋ, ಅಥವಾ ಇಷ್ಟೆಲ್ಲ ಸಾತ್ವಿಕ ವಿಚಾರಗಳೇ ನಿಮ್ಮನ್ನೆಲ್ಲ ಇಷ್ಟು ಈ ರೀತಿ ಮಾಡಿಸ್ತಿದ್ದೇನೋ ಗೊತ್ತಿಲ್ಲ ನನಗೆ. ಬಟ್ ಎಲ್ಲರಿಗೂ ಒಂದ್ ಅಣ್ಣನ ಸ್ಥಾನದಲ್ಲಿ, ಒಂದು ಮಗನ ಸ್ಥಾನದಲ್ಲಿ, ಒಂದು ತಂದೆ ಸ್ಥಾನದಲ್ಲಿನೋ, ಒಂದು ಯಾರೋ ಒಂದು ಹಿರಿಯ ಹೆಣ್ಮಗಳಿಗೆ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡುನು ಎಲ್ಲರ ಕುಟುಂಬದಲ್ಲಿ ನೀವೊಬ್ರು ಆಗಿದ್ರಿ ಗುರುಗಳೇ. ಇವಾಗ ನೀವೇ ಹೇಳ್ದಂಗೆ ನನ್ ಅಣ್ಣ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟಿದ್ರಿ. ನಾವ್ ಯಾವತ್ತಿಂದಾನೇ ಅಣ್ಣ ಅಂತಾನೆ ನಾವ್ ಭಾವನೆ ಇಟ್ಕೊಂಡ್ ಬಂದಿದ್ದೀನಿ ಗುರುಗಳೇ. ನನ್ ಜೀವನದಲ್ಲಿ ಇಂತ ಒಬ್ಬ ಅಣ್ಣ ಇದ್ದಿದ್ರೆ ನನ್ ಜೀವನ ಹಿಂಗ ಆಗ್ತಿರ್ಲಿಲ್ಲೇನೋ ಅಂತ ಎಷ್ಟೋ ಸಲ ಅನ್ಸಿದ್ದುಂಟು ಗುರುಗಳೇ ನನ್ಗೆ. ನೀವು ಫಿಸಿಕಲಿ ಆಗಿ ನನ್ನ ಹತ್ರ ಇಲ್ಲದೆ ಇರ್ಬೋದು, ಬಟ್ ಮೆಂಟಲಿ ಆಗಿ, ಮಾನಸಿಕವಾಗಿ ಕರ್ನಾಟಕದ ಎಲ್ಲಾ ಮನೆಯಲ್ಲೂ ನೀವು ನೆಲೆಸಿದ್ದೀರಿ ಗುರುಗಳೇ. ಇಲ್ಲಪ್ಪ, ಅದೇನೇ ಇರ್ಲಿ, ನಿನಗೆ ನಾನು ಈ ದಿನ ತುಂಬ ಪ್ರೀತಿಯಿಂದ, ಅದು ನನ್ನ ಅವಕಾಶ ಅಂತಲೂ ಭಾವಿಸ್ತೀನಿ. ನಿಮ್ಮಂಥವರು ನಮ್ಮ ಜೀವನದಲ್ಲಿ ಬಂದಿದ್ದು ಏನಾಗ್ಬಿಡುತ್ತೆ, ಈ ಒಟ್ಟಾರೆ ನಿಮ್ಮ ಈ ಕತೆ ಇದೆಯಲ್ಲ, ನೀವು ನಾಳೆ ಈ ವಿಡಿಯೋ ಬಿಟ್ಟಾಗ ಅಥವಾ ನನ್ನ ವೈಯಕ್ತಿಕವಾಗಿ ಎಲ್ಲೋ ಒಂದು ಕಡೆ ನಾನೊಂದು ಕಥೆಯಲ್ಲಿ ನನ್ನ ಪ್ರವಚನದಲ್ಲಿ ಬಳಸ್ಕೊಳ್ಳುವಷ್ಟು ದೊಡ್ಡ ಜೀವನ ಪಾಠ ಇರುವಂತಹ ಕತೆ ಇದು. ಮತ್ತು ಇದನ್ನು ಓವರ್ಕಮ್ ಮಾಡಿ ನೀವು ಇನ್ನೂ ಒಂದು ಎತ್ತರಕ್ಕೆ ಸ್ಥಾನಕ್ಕೆ ಹೋದಾಗ ಅವತ್ತು ನಿಂತು ಈ ಕಥೆಯನ್ನು ಎಲ್ಲೋ ಒಂದು ಕಡೆ ಯಾರ ಹೆಸರು ಹೇಳ್ದಂಗೆ ಇದನ್ನು ಹೇಳಬೇಕಾದ್ರೆ ತುಂಬ ಜನಕ್ಕೆ ನೀವು ಇನ್ಸ್ಪೈರ್ ಆಗಿ ನಿಂತಿರ್ತೀರಿ. ನಾನು ಆ ಭರವಸೆ ಕೊಡಬಲ್ಲೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ಯಾಕಂದರೆ ಮನುಷ್ಯನ ಎನರ್ಜಿ ಎಲ್ಲರಿಗೂ ಒಂದೇ ಥರ ಇರುತ್ತೆ, ಆದರೆ ಅವನು ಏನಕ್ಕೆ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಅವನ ಉದ್ಧಾರ ನಿರ್ಧಾರವಾಗುತ್ತೆ. ಹೌದಲ್ಲಪ್ಪ? ಇಲ್ಲ ಗುರುಗಳೇ, ಇನ್ನೊಂದ್ 2 ವರ್ಷ ಗುರುಗಳೇ ಮತ್ತೆ ಕರೆ ಮಾಡ್ತೀನಿ. ನೀವೇನ್ ಹೇಳಿದಿರಲ್ಲ ಊರಲ್ಲೆಲ್ಲ ಬಿದ್ದಂತ ಮರ್ಯಾದೆನ ವಾಪಸ್ ಕಟ್ಬೇಕು ಅಂತ, ಅದನ್ನ ಕಟ್ಟಿ ಆದ್ಮೇಲೆ ಮತ್ತೆ ಮಾಡ್ತೀನಿ ಗುರುಗಳೇ. ಅಲ್ಲಿವರೆಗೂ ಸಂದರ್ಭಗಳು ಬಂದ್ರೆ ಮಾಡಿರ್ತೀನಿ. ನನ್ ಜೀವನ ವಾಪಸ್ ಹೊಸದಾಗಿ ಕಟ್ಕೊಂಡು ಒಂದ್ ಹಂತದಲ್ಲಿ ಬಂದು, ಅಣ್ಣ ನೀನ್ ಹೇಳ್ದೆ ನಾನು ಮಾಡಿ ತೋರ್ಸಿದೆ ಅಂತಾನೆ ನಾನು ನಿಮಗ್ ಕಾಲ್ ಮಾಡ್ತೀನಿ ಗುರುಗಳೇ. ಶುಭವಾಗ್ಲಿ. ನನ್ನ ಹಾರೈಕೆ ನಿಮ್ಮ ತಾಯಿ, ನಿಮ್ಮ ಮಾವಂದಿರು ಅಂತಿಮವಾಗಿ ಅವರೇ ಬರ್ಬೇಕಪ್ಪ. ಯಾವ್ದ್ಯಾವ್ದೋ ಕಾರಣಗಳಿಗೆ ಅವರೆಲ್ಲ ವಿಲಂತರ ಕಾಣ್ತಾರೆ, ಬಟ್ ನಿನ್ನ ದೇಹ ಅವತ್ತಿಂದ ಇವತ್ತಿನವರೆಗೂ ಇಷ್ಟು ದೊಡ್ಡದು ಮಾಡಿ ಅವರ ಹಾಕಿರೋ ಪ್ರತಿ ತುತ್ತಿನಿಂದ, ಅಂದ್ರೆ ಮಣ್ಣಿಂದ ಕಾಯ, ಮಣ್ಣಿಂದ ಅಂತ ದೊಡ್ಡವರು ಹೇಳ್ತಾರೆ. ಅಂದ್ರೆ ಮಣ್ಣಿನಿಂದ ಬೆಳೆದ ತರಕಾರಿ ಅದು ಇದು ತಿಂದೇ ನಮ್ಮ ದೇಹ ಬೆಳೆದಿರೋದು, ಹೌದಲ್ಲ? ಹಾಕಿರೋ ಪ್ರತಿ ತುತ್ತಿಗೂ ನಾವು ನಿಯತ್ತಾಗಿರ್ಬೇಕು. ಯಾಕಂದ್ರೆ ನಮಗೆ ಏನು ಸಿಗಲಿಲ್ಲ ಅನ್ನೋದ್ರ ಮೇಲೆ ನಮಗೆ ಮೇಲೆ ಪರಲೋಕದಲ್ಲಿ ನರಕ ಕೊಡಲ್ಲ. ಇವನು ಹೆಣ್ಣಿಗೆ ಆಸೆ ಪಟ್ಟಿದ್ದ, ಹಾಗಾಗಿ ಅದನ್ನು ನೀವು ಪಡ್ಕೊಳ್ಳಿಲ್ಲ, ಹಾಗಾಗಿ ಇವನು ನರಕ ಕಳಿಸಿ ಅಂತ ಹೇಳಲ್ಲ. ಆದರೆ ಆ ತುತ್ತು ಅನ್ನ ಹಾಕಿದ ಮನೆಗೆ ಇವನು ಮೋಸ ಮಾಡಿಬಿಟ್ಟ ಅನ್ನೋ ಕಾರಣಕ್ಕೆ ನರಕ ಕಳಿಸ್ತಾರಂತೆ. ಅಂದ್ರೆ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳದೆ ಸುಮ್ಮನಿದ್ರೆ ಏನ್ ನರಕಕ್ಕೆ ಹೋಗಲ್ಲ. ಆದ್ರೆ ಈಡೇರಿಸಿಕೊಳ್ಳುವ ಬರದಲ್ಲಿ ನಮ್ಮವ್ರಿಗೆ ನಾವು ನಂಬಿಕೆ ದ್ರೋಹ ಮಾಡಿಬಿಟ್ರೆ ನರಕಕ್ಕೆ ಹೋಗ್ತೀವಿ ಅಂತ. ಹಾಗಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಜೀವನ ಸಾರ್ಥಕ. ಸತ್ಯ. ಸ್ವರ್ಗ ನರಕಗಳು ನಿರ್ಧಾರವಾಗುವುದು ನಾವೇನು ಪಡ್ಕೊಂಡ್ವಿ ಅನ್ನೋದ್ರ ಮೇಲಲ್ಲ,
ಕೆಲವೊಮ್ಮೆ ಯಾವ ರೀತಿ ಪಡ್ಕೊಂಡು ತ್ಯಾಗವೂ ಕೂಡ ನಮ್ಮನ್ನ ಸ್ವರ್ಗ ಕಳಿಸುತ್ತೆ. ಅದಕ್ಕೆ ದೊಡ್ಡ ಅಣ್ಣವ್ರದ್ದೊಂದು ಮಾತಿದೆ, ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ಕೆಲವೊಮ್ಮೆ ಪಡ್ಕೊಂಡು ತುಂಬ ನರಕ ಅನುಭವಿಸೋರಿದ್ದಾರೆ, ಆದರೆ ತ್ಯಾಗ ಮಾಡಿ ಪರಮ ಸುಖಿಗಳಾದವರಿದ್ದಾರೆ. ಆದರೆ ಆ ತ್ಯಾಗ ಸುಲಭ ಅಲ್ಲ. ಹಾಗಾಗಿ ನಿಮ್ಮ ತಾಯಿ, ನಿಮ್ಮ ಮಾವ, ಅವ್ರದ್ದೇನಿದು ಒಂದು ಬದುಕು, ಅವರೇನು ನಿಮ್ಮ ಹಾಳಾಗ್ಲಿಕ್ಕೆ ಕೇಳಲ್ಲ, ಒಳ್ಳೇದು ಕೇಳಿರ್ತಾರೆ. ಬಟ್ ಕೆಲವೊಮ್ಮೆ ನಮ್ಮ ಆಸೆಗಳಿಗೆ ಅಡ್ಡ ಬಂದ್ರಲ್ಲ ಅಂದ್ಕೊಂಡು ನಮ್ಗೆ ಅವರೆಲ್ಲ ವಿಲನ್ ಥರ ಕಾಣ್ತಾರೆ. ಈ ಹಿಂದೆ ಒಂದು ಹೆಣ್ಮಗಳು ಕರೆ ಮಾಡಿದ್ರು, ನನ್ನ ಗಂಡನ ಅಕ್ರಮ ಸಂಬಂಧ ಪ್ರಶ್ನಿಸಿದ್ರೆ ಅವ್ನು ನನಗೆ ಹೊಡಿತಾನೆ ಅಂತ. ಅದೇ ಗಂಡನ ಅಕ್ರಮ ಸಂಬಂಧ ಒಂದು ಬೆಂಬಲಿಸಿದ್ರೆ ಈಕೆಗಿಂತ ಒಳ್ಳೆ ಹೆಂಡತಿ ಇಲ್ಲ ಆತನಿಗೆ. ಅಂದ್ರೆ ಮನುಷ್ಯನ ಸೈಕಾಲಜಿ ಏನಂದ್ರೆ, ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ನಾವು ಅವನಿಗೆ ವಿಲನ್ ಆಗ್ತೀವಿ, ಇಷ್ಟೇ ಸಿಂಪಲ್. ಹಾಗಾಗಿ ಇಲ್ಲಿ ನಿಮ್ಮ ಅವತ್ತಿನ ಕಾಲಕ್ಕೆ ಅಥವಾ ಅವತ್ತಿನ ಮನಸ್ಥಿತಿಗೆ ಏನೇನು ಅಂದ್ರಿ, ಆಡಿದ್ರಿ, ಅಮ್ಮ ಎಲ್ಲ ಕ್ಷಮಿಸಿದ್ದಾರೆ, ಅವರೆಲ್ಲ ಹೊಟ್ಟೆಗೆ ಹಾಕೊಂಡಿದ್ದಾರೆ. ಚೆನ್ನಾಗಿ ಬದುಕಿ. ನನಗಂತೂ ಭಾಳ ಸಂತೋಷ ಏನಂದ್ರೆ, ಚೆನ್ನಾಗಿ ಕಷ್ಟಪಟ್ಟು ಓದಿ ಒಂದು ಜಾಬ್ ತಗೊಂಡು ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇವತ್ತು ಒಂದೊಂದು ಗೌರವ ಸಂಪಾದಿಸಿದ್ದೀರಿ. ಬಟ್ ಈ ಸಮಯದಲ್ಲಿ ಯಾರ್ಯಾರು ಮೂತಿ ಮುರಿತಾರೆ, ಮುಖ ಸಿಂಡ್ರಿಸ್ಕೊಳ್ತಾರೆ, ನಿಮ್ಮನ್ನೊಂಥರ ನೋಡ್ತಾರೆ, ಇದೆಲ್ಲ ಯಾಕಾಯಿತು ಅಂದರೆ ಈ ಹೆಣ್ಣಿನ ವಿಚಾರದಲ್ಲಿ ಅದಷ್ಟು ಸೂಕ್ಷ್ಮನಪ್ಪ. ಇವತ್ತು ದೊಡ್ಡ ದೊಡ್ಡ ನಟರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳಿಂದಲೂ ಅವ್ರಿಗೂ ಅದೇ ಹೆಸರು ಕೆಟ್ಟಿದೆ. ಹೆಣ್ಣಿನ ವಿಚಾರವೇ ಹಾಗೆ. ಬಹಳ ಪೂರ್ವದಲ್ಲಿ ಅವರೆಲ್ಲ ಬಹಳ ಯೋಗ್ಯ ಮನುಷ್ಯರೇ ಆಗಿದ್ದಾದರೂ ಕೂಡ ಹೆಣ್ಣಿನ ವಿಚಾರ ಒಂದು ಪಬ್ಲಿಕ್ ಡೊಮೈನಿಗೆ ಬಂದಾದ ಮೇಲೆ ನೋಡೋ ರೀತಿ ಬೇರೆ. ಹೌದಲ್ಲ? ಅದು ನಿಮಗೆ ಅಂತ ಅಲ್ಲ, ಎಲ್ಲರಿಗೂ ಅದು ಅನ್ವಯ. ಹಾಗಾಗಿ ಆ ಕಳಂಕಗಳು ಸ್ವಲ್ಪ ಕಾಲ ಮಾತ್ರ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತವೆ, ಕಾರಣ ಈ ಹಿಂದೆ ಅದರಲ್ಲಿ ಹಂಗೆ ನಡ್ಕೊಂಡಿರೋದ್ರಿಂದ. ಬಟ್ ಅವು ಶಾಶ್ವತ ಅಲ್ಲ. ಯಾವುದು ಶಾಶ್ವತ ಅಂದರೆ, ನೀವು ಕಷ್ಟಪಟ್ಟು ಜಾಬ್ ತಗೊಂಡು ಒಂದೇನು ಹೆಸರು ಗಳಿಸಿದ್ರಿ, ನಿಮ್ಮ ಮಾವ ಹೆಗ್ಲೆ ಮೇಲೆ ಹೊತ್ಕೊಂಡು ತಿರುಗೋದು, ಇದೇ ಶಾಶ್ವತ. ಬಟ್ ಈಗ ಅವರು ಸ್ವಲ್ಪ ಮುಖ ಸಿಂಡ್ರಿಸ್ತಿದ್ದಾರೆ, ಅದು ತಾತ್ಕಾಲಿಕ ಅಡೆತಡೆಗಳವೆಲ್ಲ. ಅಷ್ಟು ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ನಿಂಗೆ ಯಾವಾಗ ಧನ್ಯವಾದ ಗುರುಗಳೇ, ತುಂಬಾ ಸಮಯ ತಗೊಂಡ್ಬಿಟ್ಟೆ. ಇಲ್ಲಿ ನೋಡ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ನಾ ಕ್ಷಮೆ ಕೇಳ್ತೀನಿ ಗುರುಗಳೇ. ಯಾಕಂದ್ರೆ ಮೊನ್ನೆ ತಾನೇ ನಾನು ಒಂದ್ ಯಾರ ಜೊತೆ ಅಕ್ಕನ ಜೊತೆ ಮಾತಾಡ್ಬೇಕಾದ್ರೆ ನಾನೇ ಕಮೆಂಟ್ ಮಾಡಿದ್ದೆ, ಸ್ವಲ್ಪ ಬೇಗ ಮುಗಿಸಿ ಗುರುಗಳೇ, ನಾನು ಮಾತಾಡೋದು ತುಂಬಾ ಇದೆ ಅಂತಂದ್ರಲ್ಲಿ ನಾನು ಇಷ್ಟೊಂದು ಟೈಮ್ ತಗೊಂಡ್ಬಿಟ್ಟೆ ಗುರುಗಳೇ. ಯಾರೇನ್ ಅನ್ಕೊಂಡ್ರು ಗೊತ್ತಿಲ್ಲ, ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಗುರುಗಳೇ. ನಿಮಗೆ ಅನಂತ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಗುರುಗಳೇ. ನಿಮ್ ಆರೋಗ್ಯ ಆಯುಷ್ ಚೆನ್ನಾಗಿರ್ಲಿ, ನಿಮ್ ಕುಟುಂಬಕ್ಕೆ ಆ ದೇವರು ಎಲ್ಲಾನು ಕೊಟ್ಟು ಕಾಪಾಡಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ, ಇನ್ನೂ ಎತ್ತರಕ್ಕೆ ಬೆಳೀರಿ. ನಿಮ್ಮಂತೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಯುವಕರಿಗೆ ಮಾರ್ಗದರ್ಶನ ಕೊಡುವಷ್ಟು ದೊಡ್ಡ ಮಟ್ಟಕ್ಕೆ ದೇವರು ನಿಮ್ಮನ್ನು ಬೆಳೆಸಲಿ. ನಿಮ್ಮ ಕನಸುಗಳು ಎತ್ತರವಾಗಿದ್ದಷ್ಟು, ನಿಮ್ಮ ಯೋಚನೆಗಳು ಎತ್ತರವಾಗಿದ್ದಷ್ಟು ನಿಮಗೆ ಸಿಗೋ ಜನಗಳು ಎತ್ತರದ ಯೋಚನೆಯವರೇ ಆಗಿರ್ತಾರೆ. ಮಾರ್ಗದರ್ಶನದಲ್ಲೇ ಇರ್ತೇನೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಪರಮಾತ್ಮ, ಇದು ಸ್ವಲ್ಪ ಕಷ್ಟದ ತೀರ್ಪೇ ಆಗಿತ್ತು ಇವನ್ ನನಗೂ ಕೂಡ. ಕಾರಣ ಈಗ ನೋಡಪ್ಪ, ಏನೂ ಮಾಡ್ಕೊಂಡಿಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಪ್ರೀತಿ ಗೀತಿ ಅಂತ ಹೋಯ್ತಿಯಲ್ಲಯ್ಯ, ಯಾಕೆ ಬೇಕಯ್ಯ ಅಂತ ಹೇಳಿ ಮುಗಿಸ್ಬಿಡೋದಿತ್ತು ಕೆಲವೊಂದನ್ನು. ಬಟ್ ಇವರು ಒಂದು ಪೊಲೀಸ್ ಜಾಬ್ ತಗೊಂಡು ಎಲ್ಲ ಮಾಡಿದ್ದಾರೆ. ಈಗ ನಾನು ಬಿಡಪ್ಪ ಅಂತ ಹೇಳಲಿಕ್ಕೆ ನನಗೆ ಕಾರಣಗಳಿಲ್ಲ. ಆದರೂ ಪೊಲೀಸ್ ಆಗಿರಿ, ನೀವು ಏನೇ ದೊಡ್ಡ ಸ್ಥಾನಕ್ಕೆ ಹೋಗಿರಿ, ಹೆಣ್ಣು ಒಲಿದು ಬರಬೇಕು. ನನ್ನ ಬದುಕಲ್ಲೂ ಈಗ ನನಗದೊಂದು ದೊಡ್ಡ ಪಾಠ ಅಥವಾ ನನಗೊಂದು ದೊಡ್ಡ ಸಂದೇಶ. ನಾನು ಪೊಲೀಸು ಅಥವಾ ನಾನು ದೊಡ್ಡ ಸ್ಟಾರು ಅಥವಾ ನಾನು ದೊಡ್ಡ ಹೆಸರುವಾಸಿ ಮನುಷ್ಯ, ಹೆಣ್ಣನ್ನು ನಾವು ಹಂಗೆ ಬಡ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ನಮಗೆ ಕೆಲವು ಇಷ್ಟಗಳಿರ್ಬೋದು, ನನಗೆ ಅವರಿಷ್ಟ ಇವರಿಷ್ಟ, ಅವ್ರಿಗೆ ನಾವಿಷ್ಟ ಇರಬೇಕಲ್ವೇ? ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕೆಲವೊಮ್ಮೆ ನಾವು ಇಷ್ಟಪಟ್ಟಿರ್ತೀವಿ, ಅದು ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು, ಕೇವಲ ಹುಡುಗ ಹುಡುಗಿ ಅಂತ ಅಲ್ಲ. ಸಿಗದೇ ಇದ್ದಾಗ ನೋಡಿ, ಸಿಕ್ಕಾಗ ಅದನ್ನು ಸಂಭ್ರಮಿಸೋಕೆ ಯಾವ ತರಬೇತಿ ಅವಶ್ಯಕತೆ ಇಲ್ಲ. ಆದರೆ ಸಿಗದೇ ಇದ್ದಾಗ ಆ ದುಃಖವನ್ನು ನಿಭಾಯಿಸೋದಕ್ಕೆ ಒಂದು ಮಾರ್ಗದರ್ಶನ ಬೇಕು.
ಎಷ್ಟು ಜನ ಪ್ರಾಣ ಕಳ್ಕೊಂಡ್ಬಿಡ್ತಾರಲ್ವಾ. ನಾವು ಇಷ್ಟಪಟ್ಟಿದ್ದೆಲ್ಲ ನಮಗೆ ಸಿಗಲ್ಲ, ಹಾಗಂತ ಎಲ್ಲವೂ ಸಿಗಲ್ಲ ಅಂತ ಇಲ್ಲ, ಸಿಗದೆ ಇರಬಹುದು. ನಾವು ಅದಕ್ಕೆ ತಯಾರಿರಬೇಕು. ಇಷ್ಟಪಡುವ ಆ ಪ್ರಕ್ರಿಯೆ, ಆ ಬಿಂದುವಿನಲ್ಲೇ ನಮಗೊಂದು ವಿವೇಕ ಇರಬೇಕು. ಒಂದು ವೇಳೆ ನನಗಿದು ಸಿಗದೆ ಹೋದರೂ ನಾನು ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನನಗಿರಬೇಕಲ್ಲ. ನನಗೆ ನಮ್ಮ ಅಜ್ಜಿಯರು ಕಳೆದ ಒಂದಷ್ಟು ತಿಂಗಳುಗಳಿಂದ, ನೋಡಪ್ಪ ಈಗ 5 ಗಣಿಯ ಮದುವೆ ಮಾಡೋಣ, ಒಂದು ಯಾರಾದರೂ ನೀನು ಇಷ್ಟಪಟ್ಟಿದ್ರೆ ಹೇಳಪ್ಪ, ಯಾರಾದರೂ ಹುಡುಗಿ ನಾವು ಹೋಗಿ ಕೇಳ್ತೀವಿ ಅಂತ ಸುಮ್ಮನೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಾಗ ನನಗೂ ಅನ್ನಿಸ್ತು ಸುಮ್ಮನೆ, ಯಾಕಂದರೆ ಓಪನ್ನಾಗಿ ಹೇಳ್ತೀನಿ, ಏನು ತಪ್ಪಿಲ್ಲ. ಅವ್ವ, ನಾನು ಅಜ್ಜಿನ ಅವ್ವ ಅಂತಲೇ ಕರಿತೀನಿ. ಅವ್ವ, ಏಕೆಂದರೆ ಈಗ ಒಂದು ಭಾವನೆ ಏನಂದರೆ, ಏನೋ ಒಂಚೂರು ಗುರುತಿಸ್ಕೊಂಡಿದ್ದಾರೆ, ಯಾರೋ ಆಗ್ಬೋದೇನೋ, ತೊಂದರೆ ಇಲ್ಲ ಅಂತ. ಅಂದರೆ ಹೆಣ್ಣು ಕೊಟ್ಟುಬಿಡ್ತಾರೆ, ಏನು ತೊಂದರೆ, ಅದು ಹಂಗಿಲ್ಲ. ನಮ್ಮ ಅಜ್ಜಿ ಹೇಳ್ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತಿದ್ದೆ, ಅವ್ವ ಹೆಸರು ಇದೆಲ್ಲ ನೋಡಿ ಅದೆಲ್ಲ ಇಲ್ಲ, ಸಾಧ್ಯ ಇಲ್ಲ. ನೀನು ಹೇಳ್ದಂಗೆ ನಮಗಿಷ್ಟ ಇರ್ಬೋದು, ಬಟ್ ಅವ್ರಿಗಿಷ್ಟ ಇಲ್ಲದೆ ನಾವು ಹಂಗೆಲ್ಲ ಆಗಲ್ಲವ್ವ. ನೋಡ್ತೀಯಲ್ಲ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹಂಗೆ ಹಿಂಗೆ. ಬೇಡವೋ, ನಮಗಿಷ್ಟ ಇದ್ದರೂ ಅವ್ರಿಗೆ ಇಷ್ಟ ಇರಬೇಕಲ್ಲ. ಹಂಗಿದ್ದಾಗ ನಾನು ಹೇಳ್ತೀನಿ ಬಿಡು ಅಂತ ನಾನು ನಮ್ಮ ಅವ್ನಿಗೆ ಹೇಳ್ತಾ ಇರ್ತೀನಿ. ಅಂದರೆ ನನಗೆ ಅದೊಂದು ಅರ್ಥ ಆಗ್ಬಿಟ್ಟಿದೆ. ಈಗ ನಮ್ಮ ಮನೆಯವ್ರು ಯಾರನ್ನೋ ನೋಡ್ಕೊಂಡು ಬರ್ಬೋದು, ಬಟ್ ಆ ಹೆಣ್ಮಗಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ಭಾಳ ಗೌರವಾನ್ವಿತವಾಗಿ ದೂರ ಇಟ್ಟುಬಿಡಬೇಕು. ದೂರ ಇಡುವುದು ಅಂದರೆ ಅದನ್ನಾದ್ರೂ ಪಾಡಿ ಬಿಟ್ಟು ಬಿಡಬೇಕು. ಅಯ್ಯೋ ನನಗೆ ಯಾಕೆ ಇಷ್ಟಪಡಲ್ಲ, ಅಯ್ಯೋ ನನಗೇನು ಕಡಿಮೆ ಆಗಿದೆ, ಅರೇ ಪ್ರಶ್ನೆನೇ ಬೇಡ. ಹೆಣ್ಣು ಒಲಿದು ಬಂದರೆ ನಾರಿ. ಆದರೆ ನಾವು ಬೇರೆ ಬೇರೆ ಏನೇನೋ ನಮ್ಮ ಹಣ, ಅಂತಸ್ತು, ಕೀರ್ತಿ ಇವುಗಳನ್ನು ತೋರಿಸಿ ಹೆಣ್ಣನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನನ್ನ ಪ್ರಕಾರ ಪಡ್ಕೊಳ್ಳಬಾರ್ದು. ಆಗಲಿ ಪಾಪ, ಆ ಪ್ರೀತಿ ಅಥವಾ ಈ ಪ್ರೇಮ ಕತೆ ಕೇಳ್ತಾ ಕೇಳ್ತಾ ನನಗೆ ಬೇಸರ ಆಗೋಯ್ತು. ಹೆಂಗೆ ತಡ್ಕೊಂಡಿರ್ಬೇಕಲ್ವ ಆ ಜೀವ. ಪಾಪ, ಒಳ್ಳೇದಾಗಲಿ. ನಿಮ್ಮ ತಾಯಿ ಜನ ನೋಡ್ಕೊಳ್ಳಿ, ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಏನು ಇಲ್ಲಿಗೆ ಮುಗುದಿಲ್ಲ, ಇನ್ನೂ ಜೀವನ ಇದೆ. ಅದು ಹೆಂಗಿರಬೇಕು ಅಂದರೆ, ನಮ್ಮ ಕನ್ನಡದಲ್ಲಿ ಒಂದು ಹಾಡೈತಲ್ಲ, ಈಗ ಮರ್ತು ಬಿಡಿ ಅಂತ ನಾನು ಹೇಳಲ್ಲ, ನೆನಪಿಟ್ಕೊಳ್ಳಿ. ಯಾಕಂದರೆ ಪಾಠಗಳಲ್ವೇ, ಜೀವನಕ್ಕೊಂದು ಪಾಠ. ಅವತ್ತಿಗೆ ಹೇಳ್ಕೊಂಬಿಡ್ಬೇಕು ಏನೋ ಒಂದು ಭಾವನೆ ಇದ್ದರೆ. ಚೆನ್ನಾಗಿದೆ ನಿಮ್ಮ ಕತೆ, ತುಂಬ ಜನಕ್ಕೆ ಮಾದರಿ ಅನ್ನೋದಕ್ಕಿಂತ ಪಾಠ ಆಗಿರೋದು. ಬಯಸಿದ್ದೆಲ್ಲ ಸಿಗದು ಬಾಳಲಿ ಅನ್ನಂಗೆ. ಬಟ್ ಆ ಹುಡುಗಿ ಅವತ್ತು ಕಾರಣ ಹೇಳಬೇಕಿತ್ತು, ಅಥವಾ ಸ್ವಲ್ಪ ಹಠ ಮಾಡಿದ್ರೆ ಆಗೋದೋ ಏನೋ ಅಂತ ನನಗನ್ನಿಸ್ತು. ಇದೊಂಥರ ಆಫ್ ಸ್ಕ್ರೀನ್ ಮಾತಾಡ್ದಂಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ಪಾಪ ಆ ಹುಡುಗರು ಅದನ್ನೇ ಹೇಳ್ತಾ ಇದ್ದಲ್ಲ. ಈ ಹೇಳಿ ಹೋಗು ಕಾರಣ ಅನ್ನಂಗೆ ಆಯಿತು ಕತೆ. ಇವ್ರಿಗೋಸ್ಕರ 1-2 ಸಾಲ ಹಾಡು ಹೇಳ್ತೀನಿ ನಾನು. ಅದು ಹೆಂಗಿತ್ತು ಅಂದರೆ, ನಮ್ಮ ಈ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಒಂದು ಹಾಡಿದೆ. 100 ಪ್ರೀತಿ ಮಾತು 100 ಸಾರಿ ಹಾಡಿ, ನೀನೇನೆ ಜೀವ ಎಂದು 100 ಆಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ, ನೀನೆಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೇ ಮಾಡಿದರೇನು, ನಿನ್ನನ್ನೇ ಮರೆಯುವೆಯೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು, ಐ ಲವ್ ಯು, ಐ ಲವ್ ಯು. ನನ್ನೆದೆ ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು, ಕತ್ತಲೆ ಕೋಣೆಯ ಒಳಗೂ ನಿನ್ನ ನೆನಪಲೆ ಬೆಂದೆ ನಾನು. ನನ್ನೆದೆ ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು, ಕತ್ತಲೆ ಕೋಣೆಯ ಒಳಗೂ ನಿನ್ನ ನೆನಪಲೆ ಬೆಂದೆ ನಾನು. ಬಿಟ್ಟು ಹೋದ ಆ ಗಳಿಗೆ
ನೆನೆದು ನೆನೆದು ಈ ಗಳಿಗೆ ಜಾರುವ ಕಂಬನಿ ಜಾರಲು ಬಿಟ್ಟು ಸುಮ್ಮನೆ ಹಾಗೆ ಕೂತಿರುವೆ. ಐ ಲವ್ ಯು, ಐ ಲವ್ ಯು. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. ಐ ಲವ್ ಯು, ಐ ಲವ್ ಯು. ಇದು ನನ್ನ ಮನಸ್ತೃಪ್ತಿ. ಆ ನನ್ನ ತಮ್ಮನ ಸಮಾನರಾದ ಆ ವ್ಯಕ್ತಿಗೂ ಇದೊಂದು ಮನಸ್ಸಿಗೆ ಸಮಾಧಾನ. ಡೋಂಟ್ ವರಿ, ಬದುಕಲೆಲ್ಲ ಒಳ್ಳೆಯದಾಗುತ್ತೆ. ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹೆಂಗಿದೆ? ಚೆನ್ನಾಗಿದೆ. ಎಂಥ ಬದುಕಿನ ಘಟ್ಟವನ್ನು ದಾಟಿ ಬಂದಿದ್ದಾರೆ. ಜೀವನ ಚೆನ್ನಾಗಿ ಕಟ್ಕೊಳ್ಳಿ. ಬದುಕು ಒಮ್ಮೆ ಸಿಗುವ ಬದುಕು. ಯಾವುದ್ಯಾವುದೋ ಕಾರಣಗಳಿಗೆ ಅದನ್ನು ಕಳ್ಕೊಳ್ಬೇಡಿ ಅಂತ. ಶುಭವಾಗಲಿ.